व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभवायावनिमगाः नमः स्वामिन् रामप्रियतम हनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः जन्माद्यस्य यतोऽन्वयादितरतश्चार्थेषु विज्ञस्वराड्तिने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषभिस्तक्षणात् निगमकल्पतरोर्गलितं फलं शुकमकादनतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवो विनेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकमध्यात्मदीपमतितिरिशतां तमोन्थं संसारिणां करुणयाः पुराणगुह्यं तव्याससूनमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. ಭಾಗವತದ ಚಿಂತಕರಿಗೆ ವಂದನೆಗಳು. ಗೌತಮರು ಬಹಳ ಅದ್ಧೂರಿಯಾಗಿ ತಮ್ಮ ನಿತ್ಯಾನುಷ್ಠಾನಗಳನ್ನು ಶಾಸ್ತ್ರೀಯವಾಗಿ ನಡೆಸಿಕೊಡ್ತಾ ಬರುವುದರಿಂದ ಎಲ್ಲ ಕಡೆಯಲ್ಲಿ ದುರ್ಭಿಕ್ಷೆ, ಮಳೆ, ಅನಾವೃಷ್ಟಿ ಬಂದಾಗ ಅವರ ಕ್ಷೇತ್ರದಲ್ಲಿ, ಅವರ ತಾಣದಲ್ಲಿ, ಅವರ ಆಶ್ರಮದಲ್ಲಿ ಏನೂ ತೊಂದರೆ ಆಗಿರಲಿಲ್ಲ. ಹಾಗಾಗಿ ಎಲ್ಲ ಋಷಿಗಳು ಅವರ ಆಶ್ರಮದ ಪಕ್ಕವೇ ನಿಂತು ಅವರಲ್ಲಿಯೇ ಚಿಂತನೆ ನಡೆಸ್ತಾ 10-12 ವರ್ಷಗಳ ಕಾಲ ಇದ್ದರು. ಮತ್ತೆ ಊರಿನಲ್ಲಿ ಸುಭಿಕ್ಷೆ ಬಂದಾಗ ಎಲ್ಲರೂ ಹೊರಟಾಗ ಗೌತಮರು ಕೇಳುತ್ತಾರೆ, ಏನು ಕಡಿಮೆ ಇದೆ ಇಲ್ಲಿಗೆ, ಯಾಕೆ ತೆರಳುತ್ತೀರಿ ಅಂತ. ತುಂಬ ಜನರ ಸಹವಾಸದಿಂದ ಸಂತೋಷದಲ್ಲಿದ್ದ ಗೌತಮರಿಗೆ ಜ್ಞಾನಿಗಳನ್ನು ಅಗಲುವುದು ಇಷ್ಟ ಆಗಲಿಲ್ಲ. ಇವರಿಗೆ ಹೇಳದೆ ಹೋಗಲಿಕ್ಕೆ ಉಪಾಯ ಇಲ್ಲ. ಯೋಚನೆ ಮಾಡಿದರು, ಹೊರಡಲೇಬೇಕು ಅಂದಾಗ ಉಪಕಾರ ಮಾಡಿದವರನ್ನು ಮರೆಯುವ, ಅವರನ್ನು ಹಿಂದಿಕ್ಕುವ ಒಂದು ಪ್ರವೃತ್ತಿಯಿಂದಾಗಿ ಒಂದು ಕೆಲಸ ಮಾಡಿದರು. ಅವರು ತಮ್ಮ ಮಾಯಾಶಕ್ತಿಯಿಂದ, ಸಿದ್ಧಿಯಿಂದ, ಯೋಗದಿಂದ ಒಂದು ದನವನ್ನು ನಿರ್ಮಾಣ ಮಾಡಿ ಆ ದನ ಗೌತಮರ ಆಶ್ರಮದಲ್ಲಿ ಗಿಡ ಮರಗಳನ್ನು ತಿನ್ನುವಂತೆ ಮಾಡಿದರು. ಗೌತಮರು ನೋಡಿದರು, ಅದನ್ನು ಓಡಿಸಬೇಕು ಅಂದರೆ ದನವನ್ನು ಹೇಗೆ ಓಡಿಸಬೇಕು ಅಂತ ಕ್ರಮ ಇದೆ. ದನ ಕಾಯುವವರಿಗೆ ಹೇಳಿಕೊಡ್ತಾರೆ ಅವರು, ದನ ಸಾಕುವವರಿಗೆ. ಕಿರುಬೆರಳಷ್ಟು ತೋರದ್ದು ಕೋಲಾಗಬೇಕು, ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಅಡರು ಅಂತೇವೆ ನಾವು. ಅದು ಅದರಲ್ಲಿ ಎಲೆ ಚಿಗುರು ಎಲ್ಲ ತೆಗೀಬಾರದು, ಅದು ಇರಬೇಕು. ಅಂತಹ ಕೋಲು 1-2 ಅಡಿ ಉದ್ದ ಇರಬೇಕಷ್ಟೇ, ಅದರಲ್ಲಿ ಹೊಡೆಯುವುದಾದರೆ. ಅದು ಎಲೆ ತೆಗೆದು ಹೊಡೆದ್ರೆ ಅದಕ್ಕೆ ಗಾಯ ಆಗುತ್ತೆ, ನೋವಾಗುತ್ತೆ. ಎಲೆ ಇದ್ದಾಗ ಬಿಟ್ಟು ಕಾಣುವುದಿಲ್ಲ. ಹೀಗೆ ದನ ಸಾಕುವವರಿಗೆ ಹೇಗೆ ಬೇಕೋ ಹಾಗೆ. ಇವರು ಹೊಡಿಲಿಕ್ಕೆ ಹೋಗಲಿಲ್ಲ, ಕಮಂಡಲವಿನಿಂದ ನೀರು ಪ್ರೋಕ್ಷಣೆ ಮಾಡಬೇಕು ಅಂತ ಹೊರಟಿದ್ದಾರೆ. ಅಷ್ಟು ಹೊತ್ತಿಗೆ ದನ ಸತ್ವಿದ್ದಿದೆ. ಎಲ್ಲ ಜನರು ತೋರಿಸಿದ್ರು, ಗೌತಮರೇ, ಗೋಹತ್ಯೆ ಆಗಿದೆ ನಿಮ್ಮಿಂದ, ನಿಮ್ಮ ಆಶ್ರಮದಲ್ಲಿ. ಎಲ್ಲಿ ಗೋಹತ್ಯೆ, ಎಲ್ಲಿ ಬ್ರಹ್ಮಹತ್ಯೆ, ಎಲ್ಲಿ ದುರ್ವ್ಯಸನಗಳು, ಅರಿಷ್ಟಗಳು ಇರ್ತವೆ, ಅಲ್ಲಿ ಇರಬಾರ್ದು ಅಂತ ಕ್ರಮ ಜ್ಞಾನಿಗಳು. ಆದ್ದರಿಂದ ಇನ್ನು ಹೋಗ್ತೇವೆ ಅಂತ ಹೇಳಬೇಕಾಗಿಲ್ಲ, ಹೊರಡ್ಬಿಟ್ರು ಅವರು. ದನವನ್ನು ನೀವು ಬದುಕಿಸಿ, ಗಂಗೆಯನ್ನು ಹಾಯಿಸಿ ಹೇಳಿಕೊಂಡು ಹೋದರು. ಯಾವಾಗಲೂ ಹಾಗೆ ನಾನು
ಒಳ್ಳೆಯ 100 ಕೆಲಸಗಳು ಕಾಣುತ್ತಾ ಇದ್ದರೂ ಅದನ್ನು ಗುರುತಿಸುವುದಿಲ್ಲ, ಅದಕ್ಕೆ ಬೆಂಬಲ ಇಕ್ಕುವುದಿಲ್ಲ. ಎಲ್ಲಿಯಾದರೂ ಒಂದು ತಪ್ಪು ಕಂಡ್ರೆ ಸಾಕು, ಅದನ್ನು ಊರಿಡೀ ಹೇಳುತ್ತೇವೆ, ಅದನ್ನೇ ಹೇಳ್ತಾ ಕೂತ್ಕೊಳ್ತೇವೆ, ಅಲ್ಲಿಂದಲೇ ಪಲಾಯನ ಮಾಡುತ್ತೇವೆ. ಹಾಗೆ ಸಣ್ಣದಾದ ಗೌತಮರ 10-12 ವರ್ಷದಿಂದ ಕೂತು ಉಂಡ, ಜ್ಞಾನವನ್ನು ಪಡೆದ, ಸಹವಾಸಗೈದ ಅದೇ ಮಂದಿ ಹೊರಡಬೇಕು ಅಂದಾಗ ಪಿತೂರಿ ನಡೆಸಿ ಅದೋ ಗೋಹತ್ಯೆ ಅಂತ ಹೇಳಿ ಹೊಡಿದ್ದಾರೆ. ಗೌತಮರು ಯೋಚನೆ ಮಾಡಿದರು, ಅಂತರ್ದೃಷ್ಟಿಗೆ ತೆರಳಿ ನೋಡ್ತಾರೆ, ಗೊತ್ತಾಯಿತು ಇದವರ ಪಿತೂರಿ ಅಂತ. ಹಾಗೆ ಯಾವ ಜ್ಞಾನದ ಎತ್ತರವನ್ನು ಪಡೆದು ನನ್ನಿಂದಲೇ ಕಲಿತು ಇಲ್ಲಿಯೇ ಬದುಕಿ ಉಂಡವರು ಆ ಜ್ಞಾನದ ಕರ್ಮಗಳಲ್ಲೇ ಹಾಳು ಮಾಡಿದ್ರಲ್ಲ ಬೆಲೆಯಲ್ಲಿ ಮಂತ್ರಶಕ್ತಿಯಿಂದ. ಹಾಗಾಗಿ ಇನ್ನು ಮುಂದೆ ಅವರಿಗೆ ಓದುವುದು ಹತ್ತದಿರಲಿ ಅಂತ ಶಾಪ ಹಾಕಿದರು. ಬ್ರಹ್ಮವರ್ಗಕ್ಕೆ ಅಜ್ಞಾನ ಪಸರಿಸಲಿ, ಓದಿದರೂ ಅರ್ಥವಾಗದಿರಲಿ, ತಪ್ಪೇ ಗೊತ್ತಾಗಲಿ ಅಂತ ಹೇಳಿಬಿಟ್ರು. ಹೀಗೆ ಗೌತಮರ ಶಾಪ ಬಹಳ ಭೀಕರವಾಗಿ ಅಡರಿತು. ಗೌತಮಸ್ಯ ವಿಶೇಷ ಶಾಪಾತ್ ಜ್ಞಾನೇತು ಅಜ್ಞಾನತಾಂಗತೆ. ಓದಿರ್ತಾರೆ ಆದರೆ ತಪ್ಪೇ ಹೇಳ್ತಾರೆ, ಅದಕ್ಕೆ ತಪ್ಪೇ ಅರ್ಥ ಮಾಡ್ತಾರೆ ಅವರು. ಹಾಗೆ ಒಳ್ಳೆಯದಾಗಿ ಕಾಣುವುದೇ ಇಲ್ಲ, ಕೇಳುವುದೇ ಇಲ್ಲ. ಈ ರೀತಿಯಾಗಿ ಸಂಸ್ಕೃತ ಭಾಷೆ ಸ್ವಲ್ಪ ಹಾಗೆ ತುಂಬ ಜಟಿಲ, ತುಂಬ ಸಂಕೀರ್ಣ, ತುಂಬ ಮಿಶ್ರ. ಏನು ಹೇಳ್ತಾರೆ ಅರ್ಥ ಆಗುವುದಿಲ್ಲ ಪಕ್ಕಕ್ಕೆ ಸಂಸ್ಕೃತದಲ್ಲಿ ಅಂದಾಗ. ಅದರ ಆಳಕ್ಕೆ ಇಳಿದಾಗ 10 ಅರ್ಥಗಳೆಲ್ಲ ತೆರೆದುಕೊಳ್ಳುತ್ತದೆ ಕ್ರಮ. ಹಾಗೆ ಹೀಗೆ ವಿಚಿತ್ರವಾದ ಅರ್ಥಗಳಿಂದ ಏನೇನೋ ಮಾತಾಡ್ತಾ ಏನೋ ಹೇಳುತ್ತಾ ಯಾವುದೋ ಉಪಾಸನೆಯಲ್ಲಿ ತೊಡಗಿ ಶುದ್ಧ ಜ್ಞಾನದಿಂದ ವಂಚಿತರಾದರೂ ಎಲ್ಲ ಜನವರ್ಗ. ಇತ್ತ ಕಥೆ ಏನಾಯಿತು ಆಗಬೇಕು ನಮಗೆ, ಗೋಹತ್ಯವಂತಲ್ಲ ಅಂತ. ಗಂಗೆಯನ್ನು ಕರೆದರು ತಪಸ್ಸು ಮಾಡಿ ಗೌತಮರು. ಗಂಗೆ ಇಳಿದು ಬಂದು ದನದ ಮೇಲೆ ಹಾಯಿತು, ದನ ಎದ್ದಿತು. ಗೋವನ್ನು ಎಬ್ಬಿಸಲೋಸುಗ ಕರೆಸಿ ತರಿಸಿದ ಜಲದ ರಾಶಿಯೇ ಮುಂದೆ ಹರಿದು ಬಂದದ್ದು ಗೋದಾವರಿ, ದಕ್ಷಿಣದ ಗಂಗೆ. ನಮಗೆ ಸಿಕ್ಕಿರತಕ್ಕಂಥ ಗೋದಾವರಿ ಅದು ಗೌತಮರ ಸೃಷ್ಟಿ. ಒಂದು ದೃಷ್ಟಿಯಿಂದ ಅದು ಅನುಕೂಲವೇ ಆಯಿತು. ದಕ್ಷಿಣಕ್ಕೆ ಗಂಗೆ ಬಂದು ಅದರ ಜೊತೆಯಲ್ಲಿ ಜ್ಞಾನಗಂಗೆ ಹರಿಯುವುದು ನಿಂತಿತು. ಒಂದು ಗಂಗೆ ಸಿಕ್ಕಿತು, ಇನ್ನೊಂದು ಗಂಗೆ ನಿಂತಿತು. ಆಗ ದೇವತೆಗಳು ಯೋಚನೆ ಮಾಡಿದರು, ದೇವರ ಹತ್ರ ಹೇಳಿದರು, ಸ್ವಾಮಿ ಜನಕ್ಕೆ ಬೇಸರ ಇಲ್ಲ, ಯಾಕೆಂದರೆ ಇದ್ದದ್ದೇ ಸರಿ ಅಂತ ಹೇಳುವವರು, ತಪ್ಪಾದರೂ ಅದೇ ಸರಿ ಹೇಳೋದು. ಹಾಗೆ ಇನ್ನೊಬ್ಬ ತಪ್ಪು ಹೇಳಿದರೆ ಕೇಳುವವರು ಬಹಳ ಕಡಿಮೆ. ಇದರಿಂದ ಲೋಕದಲ್ಲಿ ಜ್ಞಾನ ಕೊರತೆ ಆದರೂ ಜನಕ್ಕೇನು ಕಷ್ಟ ಆಗುವುದಿಲ್ಲ, ಅದರ ಉಪಾಸನೆ ತಪ್ಪಿ ಹೋಗ್ತದೆ, ದೇವತೆಗಳ ಪಾಡು ಹೆಚ್ಚು ಕಡಿಮೆ ಆಗುತ್ತೆ. ಅದರಿಂದ ದೇವರು ಏನು ಮಾಡುವುದು ಅಂತ ಕೇಳಿದರು. ಭಗವಂತ ಯೋಚನೆ ಮಾಡಿದ, ಹೇಳಿದ, ಋಷಿಯ ಶಾಪ ಸರಿ ಮಾಡೋದು ಯಾರು? ಹಾಗಾಗಿ ದೇವರೇ ಋಷಿಯಾಗಿ ಬರಬೇಕಾಯಿತು. ಭಗವಂತನ ಮಗನಾಗಿ ಬಂದವ ಚತುರ್ಮುಖನ ಮಗ ವಸಿಷ್ಠ, ಉಸಿರಿನಿಂದ ಬಂದವ. ವಸಿಷ್ಠನ ಮಗ ಶಕ್ತಿಯ ಮಗ ಪರಾಶರರ ಮನೆಯಲ್ಲಿ ಭಗವಂತ ವೇದವ್ಯಾಸರಾಗಿ ಅವತಾರ ಮಾಡ್ತಾನೆ. ತತ ಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾತ್ ಅಂತ ಬಹಳ ಚೆನ್ನಾಗಿ ವಿವ್ಯಾಸ ವೇದಾನ್ ಯಸ್ಮಾತ್ ಸಹ ತಸ್ಮಾತ್ ವ್ಯಾಸ ಇತಿ ಸ್ಮೃತಃ ಅಂತ ಬಂದವನು ಬರುವಾಗಲೇ ಸಪ್ತವರ್ಷೋಭವತ್ತದ ಅಂತ 7 ವರ್ಷದವರಾಗಿ ಬಂದಿದ್ದ. ಹುಟ್ಟಿದ ತಕ್ಷಣ ಕೂಡಲೇ ಮೊದಲು ಮಾಡಿದ ಕೆಲಸ ವೇದ ವಿಭಾಗ. ಜನರನ್ನು ನೋಡಿದರು, ಏನು ಅರ್ಥ ಆಗುವುದಿಲ್ಲ. ಏನು ಬೇಕಾದರೂ ದೇವರ ಬಗ್ಗೆ ಸುದ್ದಿ ಇರತಕ್ಕಂಥ ಕೃತಿ ಯಾವುದು ಕೇಳಿದರೆ ವೇದ. ನಮಗಿವತ್ತು ಗೊತ್ತಿಲ್ಲದು. ನಾವು ಸಮಾಜ ಮುಖವಾಗಿ, ಜನಾಂಗದ ಮುಖವಾಗಿ ಮಾತಾಡ್ತೇವೆ. ಹಿಂದೂಗಳ ಪವಿತ್ರ ಗ್ರಂಥ ಯಾವುದು ಕೈ ಎತ್ತಿ ಯಾವುದು ಹೇಳುವ? ನಮ್ಮ ತಲೆಯಲ್ಲೇ ಯಾವುದು? ನಾವೆಲ್ಲ ಹಿಂದೂಗಳಿಗೆ ಸೇರಿದ್ದೇವೆ ಇಟ್ಟುಕೊಳ್ಳುವ. ಹಿಂದೂಗಳ ಪವಿತ್ರ ಕೃತಿ ಯಾವುದು ಅಂತ ಹೇಳಿದರೆ ನಾವು ಏನನ್ನು ಹೇಳುತ್ತೇವೆ? ಒಂದೇ ಮಾರ್ಕ್ ಇರೋದು, ಒಂದು ಪುಟ ಬರೀಲಿಕ್ಕಿಲ್ಲ, ಅಲ್ಲಿ ಇಲ್ಲ. ನಮ್ಮಲ್ಲಿ ಒಮ್ಮನಸ್ಸು ಇಲ್ಲ. ಒಬ್ಬರು ಹೇಳ್ತಾರೆ ವಿಷ್ಣು ಸಹಸ್ರನಾಮ ಅಂತ, ಕೂಡಲೇ ಇನ್ನೊಬ್ಬ ಬಡಿತಾನೆ ಅವನಿಗೆ, ಕುಳ್ಳೆಯ ಸ್ವಸ್ಥ ವಿಷ್ಣು ಸಹಸ್ರನಾಮಗಾರೆ ಅಂತ. ಇನ್ನೊಬ್ಬ ಹೇಳ್ತಾನೆ ಭಗವದ್ಗೀತೆ ಅಂತ, ಅವ್ರು ಭಾರಿ ಭಗವದ್ಗೀತೆ ಟ್ರೆಂಡಿನ ಗೀತೆ ಅಂತ. ಪಕ್ಕ ಸುದ್ದಿ ಬರುವುದು ವೇದ ಅಂತ ಬಹಳ ಕಡಿಮೆ. ಯಾರು ಜನ ರಾಮಾಯಣ ಅಂತಾರೆ, ಭಾಳ ಹಳೆದ್ದಲ್ಲ, ಗೀತೆಗಿಂತ ಮೊದಲು ರಾಮಾಯಣ ಅಲ್ವ ಇದು, ರಾಮಾಯಣ ಅಂತ ಇಂದ. ಹೌದು, ಒಂದು ಮಾರ್ಕ್ ಇರುವಾಗ ಎಂತ ಬರೆಯೋ ನಾವು ಏನು ಕನ್ಕ್ಲೂಡ್ ಮಾಡಿದ್ದೆ, ಯಾವ ತೀರ್ಮಾನಕ್ಕೆ ಬಂದಿದ್ದೆ, ಎಲ್ಲಿದ್ದೇವೆ ನಾವು? ನಮಗೆ ಯಾಕೆ ಬೇಕು ತೀರ್ಮಾನ? ಯಾಕೆ ಬರಲಿಲ್ಲ ನಮಗೆ ಅಂದರೆ ನಮಗೆ ಬೇಡ, ಅದು ತಿಳಿದು ಏನು ಮಾಡೋದು ಅಂತ. ಇವತ್ತೆಲ್ಲ ಹಾಗೆ ಭಗವಂತನ ಅರಿವನ್ನು ಹೊತ್ತು ತಿರುಗುವುದರಿಂದ ಅಥವಾ ಹೊತ್ತುಕೊಳ್ಳುವುದರಿಂದ ಲಾಭ ಏನು ಅಂತ ಕೇಳ್ತಾರೆ. ನಮಗೆ ಹೊಟ್ಟೆ ಬೇಕು, ಬದುಕಲಿಕ್ಕೆ ಬೇಕು, ಹ್ಯಾಂಡ್ ಟು ಮೌತ್ ಅಂತೇವೆ ನಾವು. ಕೈಗೆ ಬಾಯಿಗೆ ಸಿಕ್ಕಿದ್ರೆ ಸಾಕು, ಅದರ ಆಚೆಗೆ ನಮಗೆ ಏನು ಯೋಚನೆ ಇಲ್ಲ, ಈಗ ಏನು ಬೇಕಾಗಿಲ್ಲ.
ನಮ್ಮ ಯಜಮಾನ್ರ ಹತ್ರವೇ ಕೇಳ್ತಾರೆ ಅವರು, ಬೇಜಾತಾಯರ ಹತ್ರವೇ, ಒಂದು ಮಂತ ವೈಕಮ್ಮಣ ಹೇಳ್ತಾರೆ. ವೇಸ್ಟ್ ಅಲ್ವಾ ಅಂದ್ರೆ ಅವ್ರು ಹೇಳೋದು ವೇಸ್ಟ್ ಅಲ್ವಾ ಅಂದ್ರೆ ಉಪಯೋಗ ಇಲ್ಲಲ್ಲ ಅಂತ. ನಿಮಗೆ ಈಗನೇ ಉಪಯೋಗ ಆಗುವುದು ತೋರಿಸಿಕೊಡ್ಬೇಕು ಅವರಿಗೆ. ನಾನು ಕೇಳುತ್ತೇನೆ, ಇವರು ಖರ್ಚು ಮಾಡೋದೊಂದು ಕೋಟಿವರೆಗೆ ಖರ್ಚು ಮಾಡ್ಬೋದು, ಬಿಡಿ, ಮಾಡುವಷ್ಟು ಮಾಡಲಿ, ದೇವರು ಕೊಡಲಿ. 100 ಕೋಟಿ ಖರ್ಚು ಮಾಡಿ ದೇಶದಲ್ಲಿ ದೊಡ್ಡ ಮಟ್ಟಿನಲ್ಲಿ ಒಲಿಂಪಿಕ್ಸ್ ಕ್ರೀಡೆ ಆಟ ಎಲ್ಲ ಮಾಡ್ತಾರಲ್ಲ, ಎಂತ ಲಾಭ ಉಂಟು? ಓಡಿದವನದ್ದೇ ಕೈಕಾಲು ಮುರಿದು ಹೋಗ್ತದೆ ಕೆಲವೊಮ್ಮೆ. ಆಟ ಸೇರಿದವರದ್ದು ಎಷ್ಟೋ ಜನ ಅಥ್ಲೆಟಿಕ್ಸ್ಗಳಿಗೆ ಉಪದ್ರವ ಆಗ್ತದೆ. ಯಾರು ಕೇಳುತ್ತಾರೆ? ಅದನ್ನು ಯಾರು ಮಾತಾಡುವುದಿಲ್ಲ. ಧರ್ಮದ ಕರ್ಮವನ್ನು ನಡೆಸಿಕೊಟ್ಟಾಗ ಮಾತ್ರವೇ ಇದು ಯಾವಾಗ ಮಾಡೋದು, ಯಾವಾಗ ಮಾಡಬೇಕು, ನಿಮಗೆ ತಿಥಿಗತಿ ಗೊತ್ತಿಲ್ವಾ, ನಿಮಗೆ ಕಾಲ ತಲೆ ಇಲ್ವಾ, ಕೇಳಲಿಕ್ಕೆ ಶುರು ಮಾಡುತ್ತೆ. ಯಾವಾಗ ಮಾಡಬೇಕು ಅಂತ ಮನಸ್ಸು ಬಂತು ಆವಾಗ ಮಾಡೋದು. ಇದು ಭಾಗವತ ಧರ್ಮ. ದೇಶೇಚ ಕಾಲೇಚ ಮನೋನ ಸಜ್ಜೇತ್ ಅಂತ. ನೀವು ದೇಶವನ್ನು ಹುಡುಕಿಕೊಂಡು ಮಾಡಲಿಕ್ಕೆ ಶುರು ಮಾಡಿದರೆ ಅಲ್ಲಿ ಇನ್ನೊಂದು ತಪ್ಪಿ ಹೋಗ್ತದೆ, ಮತ್ತೊಂದು ಹೆಚ್ಚು ಕಡಿಮೆ. ಮಳೆಗಾಲ ಮುಗ್ದ ನಂತರ ಮಾಡುವ ಅಂತ ಯೋಚನೆ ಮಾಡುವ, ಚಪ್ಪರೆಲ್ಲ ಹಾಕಬೇಕು, ಕಷ್ಟ ಆಗ್ತದೆ, ಕೆಸರೆಲ್ಲ ಆಗ್ತದೆ. ಮಳೆಗಾಲ ಮುಗ್ದ ನಂತರ ಇವನಿಗೆ ಜ್ವರ ಬಂದರೆ ಏನು ಮಾಡೋದು? ಇನ್ನು ಬೇಸಿಗೆಗಾಲ ಬರೋವರೆಗೆ ಕಾಯ್ತಾರೆ, ರಜೆ ಬರ್ತದೆ. ರಜೆ ಬಂದಾಗ ಎಲ್ಲರೂ ಯಾವ್ಯಾವ್ದು ಊರಿಗೆ ಹೋಗಿರ್ತಾರೆ, ಯಾರ್ಯಾರದ್ದು ಮದುವೆ ಇರ್ತದೆ. ಮತ್ತೆ ಮಳೆಗಾಲ ಬರೋದು, ಮತ್ತೆಂಥದ್ದು ಬೇಸಿಗೆಗಾಲ ಮುಗಿದರೆ ಮತ್ತೆ ಮಳೆ ಬಂತು. ನಾವು ಯಾವತ್ತು ಕಾಯೋದು? ಯಾವ ದೇಶಕ್ಕೆ ಕಾಯೋದು? ಯಾವ ಕಾಲಕ್ಕೆ ಕಾಯೋದು? ಯಾವಾಗ ದೇವರು ಮನಸ್ಸು ಕೊಡ್ತಾರಾಗ ಮಾಡುವುದೇ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗಿರಿಯುಗಂ ಸ್ಮರಾಮಿ. ದೇವರ ನೆನಪು ಆಗಬೇಕು ಅಂದಾಗ ಮಾಡಿದೆ. ನಾನು ಬಸ್ಸಿನಲ್ಲಿ ಇದ್ದೇನೆ, ಹರೇ ರಾಮ ಹೇಳಲಿಕ್ಕೆ ಬೇಜಾರಾಗ್ತದೆ. ಮೈಲಿಗೆ ಅವರೆಲ್ಲ ಇರ್ತಾರೆ. ಇಳಿದ ನಂತರ ಹೇಳ್ತೇನೆ ಅಂದರೆ ಆಕ್ಸಿಡೆಂಟ್ ಆದರೆ ಇಳಿಯುವುದು ಇಲ್ಲಿಗೆ ಅವರು ಹೊತ್ಕೊಂಡು ಹೋಗೋದು ಅವನು. ಅಷ್ಟು ಹೊತ್ತಿನಲ್ಲಿ 10-100 ಹರೇ ರಾಮ ಆಗಿದ್ದರೆ ಪುಣ್ಯ ಆದರೂ ಸಂಪಾದನೆ ಮಾಡ್ತಿದ್ನಲ್ಲ, ಸಾಯುವಾಗ ದೇವರಲ್ಲಿಗೆ ಹೋಗ್ತಿದ್ನಲ್ಲ. ನಾವು ನಾಳೆ ಅಂತ ಇಟ್ಟರೆ ಉಪಯೋಗ ಇಲ್ಲ, ಮತ್ತೆ ಅಂತ ಇದ್ದರೂ ಕಾಲ ಕಾಯುವುದಿಲ್ಲ. ಯಾವ ಕಾಲದಲ್ಲಿಯೂ ಕಾರನ ಕರೆಗೆ ನಾವು ಯಾವತ್ತೂ ಸಹ ನಿಲ್ಲುವಾರಾಯ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ. ಅದರಿಂದ ವಿಶೇಷವಾಗಿ ದ್ರವ್ಯವನ್ನು, ಅದಕ್ಕೂ ಮೊದಲಾಗಿ ಮನಸ್ಸನ್ನು ದೇವರು ಯಾವತ್ತು ಮನಸ್ಸು ಕೊಡ್ತಾನೆ, ಸಂಕಲ್ಪಕ್ಕೆ ದೇವರು ಬೆಲೆ ಕೊಡ್ತಾನೆ. 10 ಜನರು ಸೇರ್ತಾರೆ, ದುಡ್ಡು ಒಟ್ಟಾಗುತ್ತೆ, ಶಕ್ತಿಯೂ ಬರ್ತದೆ, ಆರೋಗ್ಯವೂ ವೃದ್ಧಿಸ್ತದೆ, ಜನಾನುರಾಗವೂ ಸಿಗ್ತದೆ. ಹೀಗೆ ಬಹಳ ಚೆನ್ನಾಗಿ ಅದ್ಭುತವಾಗಿ ಜನರ ಕಟ್ಟುಪಾಡು ಹೆಚ್ಚು ಕಡಿಮೆಯಲ್ಲಿ ನೋಡಿಕೊಂಡು ಮೊದಲು ಆಗಬೇಕಾದ್ದು ಏನು ಯೋಚನೆ ಮಾಡಿದ್ದಂತೆ ದೇವರು ವೇದವನ್ನು ವಿಭಾಗ ಮಾಡಿಕೊಟ್ರಂತೆ. ಎಲ್ಲ ದೊಡ್ಡ ಮಟ್ಟಿನ ವೇದ, ಅನಂತ ವೈ ವೇದಾಹ ಅಂತ. ಯಾರು ಓದುವುದಿಲ್ಲ, ನೋಡುವುದಿಲ್ಲ, ಪುರುಸೋತ್ತಿಲ್ಲ ಅಂತ ಸುಮ್ಮನೆ ಕೂತಿದ್ದಾರೆ. ಅದಕ್ಕೆ ಮೊದಲ ವೇದ ವಿಭಾಗ ಮಾಡಿದ್ರಂತೆ. 4 ವೇದ, ಋಕ್, ಯಜಸ್ಸು, ಸಾಮ, ಅಥರ್ವ ಅಂತ. ಅದು ದೊಡ್ಡದಾಯಿತು. ಮತ್ತೇನು ಮಾಡಿದರು? ಋಗ್ವೇದವನ್ನು ವಿಭಾಗ ಮಾಡಿದ್ರಂತೆ, ಶಾಖೆ ಮಾಡಿದ್ರಂತೆ, ಶಿಷ್ಯರಿಗೆ ಕೊಟ್ಟು. 24 ಋಗ್ವೇದದಲ್ಲಿ ಶಾಖೆಗಳಾದವು. ಇವತ್ತು ನಾವು ಯಜ್ಞಮುಖಕ್ಕೆ ಇಟ್ಟುಕೊಂಡಂತಹ ಸಂಹಿತೆ ಇಲ್ಲಿ, ಅದು ಶಾಕಲ ಸಂಹಿತೆ, ಐತರೇಯ ಸಂಹಿತೆ, 10,500 ಮಂತ್ರದ್ದು. ಇನ್ನು ಭಾಷ್ಕಲ ಸಂಹಿತೆ, ಸುಮಾರು ಸಂಹಿತೆಗಳಿವೆ. ನಮಗೆ ಸಿಗುವಂಥದ್ದು ಈಗ 3 ಸಂಹಿತೆ ಸಿಗುವುದು. 24ರಲ್ಲಿ 3 ಉಳಿದಿದೆ, ಮತ್ತು ಕಳೆದಿದೆ. ಯಜುರ್ವೇದ, ಅದನ್ನು ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಅಂತ 2 ವಿಭಾಗ ಮಾಡಿ ಅದರಲ್ಲಿ 101 ಶಾಖೆ ಮಾಡಿದರು. 101ರಲ್ಲಿ ಇವತ್ತು 5 ಉಳಿದಿದೆ, ಉಳಿದ 96 ಹೋಗಿದೆ. ಸಾಮವನ್ನು 1000 ವಿಭಾಗ ಮಾಡಿದರು ಶಾಖೆಗಳನ್ನು, ಅದರಲ್ಲಿಯೂ 3 ಸಿಗ್ತದೆ. ಉಳಿದ 997 ಇಲ್ಲ ಆಗಿದೆ. ಈಗಾಗಲೇ ವೇದವ್ಯಾಸರು ಬಂದು ಈಗ ಎಷ್ಟು ಸಮಯ ಆಯಿತು ಅಂದರೆ 5800 ವರ್ಷ ಆಗ್ತಾ ಬಂತು. ಈಗ ಕಲಿಯುಗ ಶುರುವಾಗಿ 5100 ವರ್ಷ ದಾಟಿದೆ. ವ್ಯಾಸ ಷಟ್ಶತವರ್ಷೀಯ ಧೃತರಾಷ್ಟ್ರಂ ಅಜೀಜನದ ಅಂತ. ವೇದವ್ಯಾಸರು ಅವತಾರ ಮಾಡಿ 600 ವರ್ಷ ಆದಾಗ ಧೃತರಾಷ್ಟ್ರನನ್ನು ಮಗನನ್ನಾಗಿ ಪಡೆದತ್ತು. ಧೃತರಾಷ್ಟ್ರನಿಗೆ ಒಂದು 30 ವರ್ಷ ಆದಾಗ ದುರ್ಯೋಧನ ಹುಟ್ಟಿದ್ದಾನೆ ಇಟ್ಕೊಳ್ಳುವ. ದುರ್ಯೋಧನನಿಗೆ ಸಾಯುವಾಗ 70 ವರ್ಷ ಕಳೆದಿದೆ. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋ ಪತತು ಅಂತ. ದುರ್ಯೋಧನ ಬಿದ್ದಂದರಿಂದ ಕಲಿಯುಗ ಶುರು. ಹಾಗಾಗಿ ದುರ್ಯೋಧನನಿಗೆ 70 ಆಗಿದೆ, ಅದಕ್ಕಿಂತ ಮೊದಲು ಧೃತರಾಷ್ಟ್ರನಿಗೆ 30 ಆಗಿದೆ, ಅಲ್ಲಿಗೆ 100 ಆಗಿದೆ. ಅದಕ್ಕಿಂತ ಮೊದಲು 600 ವರ್ಷದಲ್ಲಿ ವೇದವ್ಯಾಸರು ಇದ್ದರು. ಆದ್ದರಿಂದ 5700 ವರ್ಷಕ್ಕೆ ಕಲಿಯುಗ ಆರಂಭ ಆಗಿದೆ, 700 ವರ್ಷದ ಹಿಂದಕ್ಕೆ. ಇದು ಇವತ್ತಿನ ಲೆಕ್ಕ, ಕರಾರುವಾಕ್ಕಾಗಿ. ಇಷ್ಟು ಸಣ್ಣ ಪೀರಿಯಡ್ನಲ್ಲಿ ನಾವು 1000 ಗಟ್ಟಲೆ ವೇದದ ವಿಭಾಗಗಳನ್ನು ಕೊಟ್ಟದ್ದನ್ನು ಕಳ್ಕೊಂಡಿದ್ದೇವೆ. ಅಥರ್ವವನ್ನು 12 ವಿಭಾಗ ಮಾಡಿದ್ದಾರೆ, ಈಗ 1 ವಿಭಾಗ ಸಿಗ್ತದೆ. ಇಡೀ ಭಾರತದಲ್ಲಿ, ಇಡೀ ಪ್ರಪಂಚದಲ್ಲಿ ಇಂಟರ್ನೆಟ್ ಹುಡುಕಿ ಇಟ್ಟುಕೊಂಡು ಎಲ್ಲ ದೇಶ ವಿದೇಶಗಳ ಲೈಬ್ರರಿಗಳನ್ನು ಹುಡುಕಾಡಿಕೊಂಡು ತಾಡಪತ್ರಗಳನ್ನು ನೋಡಿಕೊಂಡು ಇವತ್ತು ಉಳಿದ ವೇದಗಳ ಶಾಖೆಗಳು ಸಮಗ್ರವಾಗಿ ಸಿಗುವಂಥದ್ದು 12 ಮಾತ್ರ ಒಟ್ಟಿಗೆ. 1137 ಶಾಖೆಗಳಲ್ಲಿ ದುರಂತ. ಅದರಿಂದ ನಾವಿವತ್ತು ಹಿಂದೂಗಳ ಧರ್ಮ
ಗ್ರಂಥ ಯಾವುದು ಅಂದಾಗ ವೇದ ಅಂತ ಹೇಳಲಿಕ್ಕೆ ನಾಚಿಕೆ ಪಡಲಿಕ್ಕೆ ಕಾರಣ ನಮಗೆ ಗೊತ್ತಿಲ್ಲ. ನಿಜವಾಗಿ ವೇದ ಸಮಗ್ರವಾದ ವೇದ. ವೇದವ್ಯಾಸರು ನೋಡಿದ್ರಂತೆ, ಅದಕ್ಕೆ ವೇದವ್ಯಾಸರ ಹೆಸರು ಅವರಿಗೆ. ಕೃಷ್ಣ ದ್ವೈಪಾಯನ ಅಂತ ಇತ್ತು, ಕೃಷ್ಣ ಅಂತ ಹೆಸರು. ಯಮುನೆಯ ದ್ವೀಪದ ನಡುವೆ ಹುಟ್ಟದ್ರಿಂದ ದ್ವೈಪಾಯನರು. ಅವರು ವೇದವನ್ನು ವಿಭಾಗ ಮಾಡಿದ್ರಿಂದ ವೇದವ್ಯಾಸರು. ವಿವ್ಯಾಸ ವೇದಾನ್ ಯಸ್ಮಾತ್ ಸಹ ತಸ್ಮಾತ್ ವ್ಯಾಸ ಇತಿ ಸ್ಮೃತಃ ಅಂತ ವೇದ ವಿಭಾಗ ಮಾಡಿ ವೇದವ್ಯಾಸರಾದರು ಅವರು. ಇಡೀ ಇವತ್ತು ಸಂಸ್ಕೃತ ವಾಂಗ್ಮಯಕ್ಕೆ ಪೂರ್ತಿ ವ್ಯಾಸರೇ ಗುರುಗಳು. ವ್ಯಾಸರಲ್ಲದ ಇನ್ಯಾರು ಗುರುಗಳು ಇಲ್ಲ. ಎಷ್ಟು ಜೋರು ಗಲಾಟೆ ಆಗಿದೆ ಅಂದರೆ ಸಿದ್ಧಾಂತದ ವಿಷಯದಲ್ಲಿ ವ್ಯಾಸರು ಭಗವಂತ ಪರಮ, ಲಕ್ಷ್ಮೀ ಅವಳ ಮಡದಿ, ಅದರ ಆಚೆಗೆ ಬ್ರಹ್ಮದೇವರು ವಾಯುದೇವರವರ ಮಕ್ಕಳು, ಗರುಡಶೇಷ ರುದ್ರರು ಇನ್ನೂ ಪರಿವಾರಭೂತರಾಗಿದ್ದಾರೆ. ಒಬ್ಬ ವಾಹನನಾಗಿ, ಒಬ್ಬ ಆಸನನಾಗಿ, ಒಬ್ಬ ಪೀಠದ ಅಧಿಕಾರಿಯಾಗಿದ್ದಾರೆ. ಇದನ್ನೆಲ್ಲ ಹೇಳಿದ್ದಕ್ಕೆ ವೇದವ್ಯಾಸರು ಹೀಗೆ ಅನ್ಯಾಯ ಮಾಡಿದ್ದಾರೆ ಹೇಳಿ ಆಗದವರು ವೇದವ್ಯಾಸರ ಕೈಯನ್ನೇ ಕಡಿದಿದ್ದಾರಂತೆ. ಮೂರುತಿತ್ತು ವ್ಯಾಸರ ತೋಳು ಕಡಿದು ಉತ್ಸವ ಅಂತ ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ. ಯಾಕೆ ವ್ಯಾಸರು 2 ಕೈ ಎತ್ತಿ ಹೇಳಿದ್ದಾರಂತೆ. ತೋಳೆತ್ತಿ ನಾನು ಹೇಳ್ತೇನೆ, ಉದ್ಧತ್ಯ ಭುಜ ಮುಚ್ಯತೆ ವೇದಶಾಸ್ತ್ರ ಪರನ್ನಾಸ್ತಿ ನದೈವಂ ಕೇಶವಾತ್ ಪರಂ ಅಂತ. 2 ತೋಳು ಮೇಲೆ ಮಾಡಿ ನಾನು ಹೇಳುವುದೇನು ಘೋಷಣೆ ಮಾಡುವುದು ಅಂದರೆ, ಭಗವಂತನಿಗಿಂತ ಮಿಗಿಲಾದ ವ್ಯಕ್ತಿ ಇಲ್ಲ, ವೇದಶಾಸ್ತ್ರಕ್ಕಿಂತ ಮಿಗಿಲಾದ ಶಾಸ್ತ್ರ ಇಲ್ಲ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಅವ್ರು ಹೇಳುವುದು ಯಾವತ್ತು ಯಾವ ಕಾಲದಲ್ಲಿಯೂ ನಾವು ತೆರೆದ ಪುಸ್ತಕ ಆಗಿದ್ದೇವೆ. ಅವ್ರು ಹೇಳ್ತಾರೆ ವ್ಯಾಸರು, ಆಲೋಡ್ಯ ಸರ್ವಶಾಸ್ತ್ರಾಣಿ, ಎಲ್ಲ ಗ್ರಂಥಗಳನ್ನು ನಾನು ಒಟ್ಟು ಮಾಡಿಕೊಂಡು ಮತಿಸಿ ವಿಮರ್ಶೆ ಮಾಡಿ ಚಿಂತನೆಗಿಟ್ಟುಕೊಂಡಿದ್ದೇನೆ. ಒಮ್ಮೆ ಮಾಡಿದ್ದಾಗಲ್ಲ ಪ್ರಯೋಗ ಇದು. ವಿಚಾರ್ಯ ಚ ಪುನಃ ಪುನಃ, ಮತ್ತೆ ಮತ್ತೆ ಕಾಲ ಕಾಲ ಘಟ್ಟಗಳಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ನಾನು ಇದನ್ನು ಚಿಂತನೆ ಮಾಡಿದೆವು. ಏನು ಸಿಕ್ಕಿದೆ ರಿಸಲ್ಟ್ ಕೇಳಿದರೆ ಅವ್ರು ಹೇಳ್ತಾರೆ, ಒಂದೇ ವಿಷಯ ಸಿಕ್ಕಿದೆ, ಇದು ದೊಡ್ಡದಾದ ವಿಷಯ ಅಂತ, ಪ್ರಧಾನವಾದಂಥ ವಿಷಯ ಅಂತ, ಜಯೋ ನಾರಾಯಣ ಸದಾ ಅಂತ. ಇದಮೇಕಂ ಸನಿಷ್ಪನ್ನಂ, ನಾರಾಯಣ ಸರ್ವೋತ್ತಮ ಇದ್ದಾನೆ, ಅವನು ಉಪಾಸನೆ ಮಾಡಿ. ಬಾಯಿಯಲ್ಲಿ ನಾರಾಯಣ 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 ಹೇಳಿ. ಇನ್ಯಾರ ಮಾತು ಹೇಳಿದ್ರೂ ಪ್ರಯೋಜನ ಇಲ್ಲ, ಯಾವ ದೇವತೆಗಳು ಬರುವುದಿಲ್ಲ ಹತ್ತಿರಕ್ಕೆ. ಇಲ್ಲಿ ನಾನು ಹೇಳುತ್ತೇನೆ, ಇದೆಲ್ಲ ಭಾಗವತದ್ದು ಹೇಳುತ್ತೇನೆ, ಪ್ರಮಾಣ ಶ್ಲೋಕಗಳು ಅಲ್ಲಿದ್ದೇ ಕೊಡುತ್ತೇನೆ. ಏನಾದರೂ ಪ್ರಶ್ನೆ ಇದ್ದರೆ ನಾನೇ ಉತ್ತರಿಸ್ತೇನೆ, ಭಾಗವತದ ಮೇಲೇ ಉತ್ತರಿಸ್ತೇನೆ. ಇದಕ್ಕೆ ನಾನೇ ಅಧಿಕಾರಿ ಇದ್ದೇನೆ, ಅಂದರೆ ನಾನೇ ಅಥಾರಿಟಿ ಇದ್ದೇನೆ. ವಾಸ್ತವವಾಗಿ ಇದಕ್ಕೆ ನಾನೇ ಹೊಣೆಗಾರ ಇದ್ದೇನೆ. ಇದು ಮಾತಿನ ಪ್ರಪಂಚದಲ್ಲಿ ಇರಬೇಕಾದಂತಹ ದಾರಡಿಯ. ಯಾರು ಏನು ಹೇಳುತ್ತಾರೆ, ಹೇಳಿದ್ದು ಸರಿ ಎನ್ನುವುದಕ್ಕೆ ಅವರೇ ಹೊಣೆಗಾರರಾಗುವುದಾದರೆ, ಅದರ ಪಾಪಕ್ಕೆ ಪುಣ್ಯಕ್ಕೆ ಅವರು ಭಾಗಿದಾರರಾಗುವುದಾದರೆ ಅವರಿಗೆ ಹೇಳುವ ಅಧಿಕಾರ ಇದೆ. ಪಂಚಾಂಗ ತಯಾರಿಸುವುದು, ಅದರ ಪ್ರಕಾರ ಏಕಾದಶಿಯೋ ವ್ರತವೋ ಮಾಡಿದರೆ ತಪ್ಪೋ ಸರಿಯೋ ಕೇಳಿದರೆ ಅದು ನಿಮಗೆ ಬಿಟ್ಟದ್ದು, ನಮಗೆ ಸಂಬಂಧ ಇಲ್ಲ. ಹಾಗಾದರೆ ಪ್ರಯೋಜನ ಏನು? ಯಾರು ಪಂಚಾಂಗ ಮಾರ್ತಾರೋ ಬರಿತಾರೋ ಹೊಣೆ ಹೊತ್ತಿದ್ದಾರೋ ಅವ್ರು ಬರಿಬೇಕದ್ರಲ್ಲಿ. ಇದರ ಪ್ರಕಾರ ಮಾಡಿದ ಏಕಾದಶಿ ವ್ರತ ನಿಯಮಗಳನ್ನು ನೀವು ನಡೆಸಿಕೊಟ್ಟರೆ ಈ ಬಂದಿರತಕ್ಕಂಥ ಪಾಪಕ್ಕೆ ನಾವು ಜವಾಬ್ದಾರರು ಹೇಳಬೇಕು. ಅಂಥದ್ದು ಪುಸ್ತಕ ಬರಲಿ, ನಾನು ಓದ್ತೇನೆ. ಇದು ಸಿದ್ಧಾಂತದ ಮೇಲಿರತಕ್ಕಂತಹ ಭರವಸೆ ಮತ್ತು ದಾರ್ಢ್ಯ, ವಿಶ್ವಾಸ, ನಂಬುಗೆ. ಹೀಗೆ ವೇದವ್ಯಾಸರು ಸಕಲ ಶಾಸ್ತ್ರಗಳ ಮಥನ ಮಾಡಿದ ತೀರ್ಪಿಟ್ಟ ಸಂಗತಿಯನ್ನು ಕೇಳಿದರೆ, ನಾರಾಯಣ ಪರಂ ಬ್ರಹ್ಮ ತತ್ವನ್ನಾರಾಯಣ ಪರಹ ಅಂತ. ನಾರಾಯಣಿಗೆ ಮಿಗಿಲಾಗಿರತಕ್ಕ ಸಂಗತಿ ಇಲ್ಲ. ನೀವು ವೇದ ಪೂರ್ತಿ ಓದಲಿಲ್ಲ, ನಿಮಗೆ ಗೊತ್ತಿಲ್ಲ, ಹಾಗಾಗಿ ನೀವು ಹೇಳ್ತೀರಿ ಅಂದರೆ, ಕೃಷ್ಣ ಹೇಳ್ತಾನೆ ಬಾಯ್ಬಿಟ್ಟು, ವೇದ ಇಷ್ಟ ಸರ್ವೈ ಅಹಮೇವ ವೇದ್ಯ ವೇದಾಂತ ವೇದ ವಿದೇವಚಾಹಂ ಅಂತ. ಸಮಗ್ರ ವೇದ ಪ್ರಪಂಚ ಅದು ನನ್ನನ್ನೇ ಹೇಳ್ತದೆ. ಮುಖ್ಯವಾಗಿ ಉಳಿದು ಯಾರ ಬಗ್ಗೆಯೂ ಪ್ರೈಸ್ ಮಾಡಲಿಕ್ಕೆ, ಸಂತೋಷಗೊಳಿಸಲಿಕ್ಕೆ, ಸ್ತುತಿಸಲಿಕ್ಕೆ ವೇದ ಬಂದದ್ದಲ್ಲ, ಬರಲಿಲ್ಲ. ಸಪ್ಲಿಮೆಂಟ್ ಅದಷ್ಟೇ, ವಿಷಯ ಹತ್ತಿರದಲ್ಲಿ ಬಂದಾಗ ಮಾತ್ರ ಅಂತ. ಹಾಗಾಗಿ ಸರ್ವೋತ್ತಮನಾದ ಭಗವಂತನ ಪಾರಮ್ಯವನ್ನು ಹೇಳುವ ವೇದದ ಹೊತ್ತಗೆ ಎಷ್ಟೋ ಜನರಿಗೆ ಸಿಗಲಿಲ್ಲ. ಇವತ್ತು ನಾನು ಇಷ್ಟು ಹೇಳಿ ಜನ ನನ್ನನ್ನು ಗಲಾಟೆ ಮಾಡಿಸ್ತಾರೆ. ನೀವು ವೇದ ಪುಸ್ತಕ, ವೇದ ಪಾರಾಯಣ, ವೇದ ಚಿಂತನೆ, ವೇದಯಾಗ ಅಂತ ಹೇಳ್ತೀರಿ, ನಮ್ಮನ್ನು ಕರಿತೀರಾ ಅಂತ ಕೇಳ್ತಾರೆ ಹೆಂಗಸರು. ಕೂಡಲೇ ಮಾತಾಡಲಿಕ್ಕಿಲ್ಲ ನಮಗೆ ವೇದ ಪಾಠ ಮಾಡಿ, ನಮಗೊಂದು ವೇದ ಪಾಠ ಶಾಲೆ ತೆಗೀರಿ ಅಂತ. ಆಗ ನಾವು ಸಿಕ್ಕಿ ಬೀಳುತ್ತೇವೆ, ಹೌದಲ್ಲ ಅಂತ. ವ್ಯಾಸರು ಯೋಚನೆ ಮಾಡಿದರು, ನಾಳೆ ಇದೇ ಜನ ಹೇಳ್ತಾರೆ, ಯಾಕೆ ವೇದ ಹೇಳಬಾರ್ದವರು, ಯಾಕೆ ಅವರಿಗೆ ಅಂತಹ ಸಂಸ್ಕಾರಗಳಿಲ್ಲ, ಅದು ವಿಷಯಗಳೇ ಬೇರೆ, ಯಾಕೆ ಅನ್ನೋದು. ಅದಕ್ಕೆ ವೇದವ್ಯಾಸರು ಏನು ಮಾಡಿದರು, ನಿಮಗೆ ಈಗ ವಂಚನೆ ಆಗಬಾರ್ದು. ನಾನು ಕೊಟ್ಟ ಸಂಗತಿ ವೇದ ಅಂದ ತಕ್ಷಣ ದೊಡ್ಡ ಸಂಗತಿ ಹೌದು, ಅಷ್ಟೇ ದೊಡ್ಡ ಸಂಗತಿಯನ್ನು ಕೊಡ್ತಾ ಇದ್ದೇನೆ ಹೇಳಿಕೊಂಡು ಅದಂತರದಲ್ಲಿ ವೇದವ್ಯಾಸರು ಎಲ್ಲರನ್ನು ಮುಟ್ಲಿಕ್ಕೋಸ್ಕರ ಮಹಾಭಾರತವನ್ನು ರಚನೆ ಮಾಡಿಕೊಟ್ಟರು. ತ್ರಿಶೂದ್ರ ದ್ವಿಜ ಬಂಧೂನಾಂ ತ್ರಯೀನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯಂ ಭವೇದಿಗ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ ಅಂತ.
ಸ್ತ್ರೀಯರಿಗೆ, ಶೂದ್ರರಿಗೆ, ಬ್ರಾಹ್ಮಣರು ಅಂತ ಹೇಳಿಕೊಳ್ಳುವವರಿಗೆ ಎಲ್ಲರಿಗೂ ಮುಟ್ಟುವಂತಹ ಅಧಿಕಾರವುಳ್ಳಂತಹ ಕೃತಿತತ್ತೆಯನ್ನು ಹೇಳಿಕೊಂಡು 1,00,000 ಶ್ಲೋಕದ ಮಹಾಭಾರತವನ್ನು ನಮ್ಮ ಕೈಗೆ ವೇದವ್ಯಾಸ ಮೊದಲ ಮಾಡಿದ ದೊಡ್ಡ ಕೆಲಸ. ಈ ಮಾತು ಇರುವುದು ಭಾಗವತದಲ್ಲಿ. ವ್ಯಾಸರು ಯಾಕೆ ಬರೆದರು ಮಹಾಭಾರತವನ್ನು ಅಂತ, ರಚನೆ ಮಾಡಿದರು ಅಂತ. ಮಹಾಭಾರತದಲ್ಲಿ ಇಲ್ಲದ ಸಂಗತಿ ಇಲ್ಲ. ವ್ಯಾಸರು ಹೇಳಿಕೊಳ್ತಾರೆ, ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಇತಿಹಾಸ ತದನ್ಯತ್ರ ಎನ್ನೇ ಹಾಸ್ತಿ ನದತ್ ಕ್ವಚಿತ್ ಅಂತ. ಇಲ್ಲಿ ಇಲ್ಲದ್ದು ಎಲ್ಲಿಯೂ ಇಲ್ಲ, ಎಲ್ಲಿ ಏನೆಲ್ಲ ಉಂಟು ಅದೆಲ್ಲ ಇಲ್ಲಿ ಇದೆ ಅಂತ ನೋಡಲಿಕ್ಕೆ ಗೊತ್ತಾಗಬೇಕಷ್ಟೆ. ಬಹಳ ಕಡಿಮೆ, 1,00,000 ಶ್ಲೋಕ. 1,00,000 ಶ್ಲೋಕ ಅಂದರೆ ದಿನಕ್ಕೊಂದು ಶ್ಲೋಕ ಅರ್ಥ ಮಾಡಿಕೊಂಡು ಓದಿಕೊಂಡು ಪಾಠ ಮಾಡಿಕೊಂಡು ಹೋದರೂ 1,00,000 ದಿನ ಬೇಕಾಗ್ತದೆ ಅಷ್ಟೇ. 1,00,000 ದಿನ ಅಂದರೆ 1,00,000 ದಿನ ಅಂದರೆ 350 ವರ್ಷ ಅಷ್ಟೇ. ಹಾಂ, ನಾವು ಬದುಕುವುದೇ 300 ವರ್ಷ ಮ್ಯಾಕ್ಸಿಮಮ್. ಅಂದರೆ 36,000 ದಿನ. 1,00,000 ದಿನ ಇಲ್ಲಿ ಗುಣಿಸ್ಬೇಕು 3 ಸರ್ತಿ, ಮತ್ತೆ 1,00,000 ದಿನ ಆಗಬೇಕಾಗ. ಅದು ಹುಟ್ಟಿದ ತಕ್ಷಣ ಯಾರು ಓದುವುದಿಲ್ಲ, ಸಾಯುವವರೆಗೂ ಓದುವುದಿಲ್ಲ. ಏನಾದರೂ ಓದಲಿಕ್ಕೆ ಶುರು ಮಾಡೋದಾದರೆ 20ರಲ್ಲಿ ಶುರು ಮಾಡ್ತಾನೆ. 70ರವರೆಗೆ ಓದೋದು ಭಾಳ ಕಷ್ಟ, ಧಾರಣೆ ಆಗುವುದಿಲ್ಲ. ಆಗ ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ. ಆದರೂ 70ರವರೆಗೆ ಬಹಳ ಕಷ್ಟಪಟ್ಟು ಓದಿದ ಅಂದರೂ 50 ವರ್ಷ ಸಿಕ್ಕಿತು. ಇಡೀ ಜೀವನದಲ್ಲಿ ಬದುಕಿನಲ್ಲಿ ನಾವೊಂದೊಮ್ಮೆ ಸಾಧನೆ ಮಾಡಿದರೆ, ಮಾಡಬೇಕು ಅಂತ ಹಠ ಹೊತ್ತಿದ್ದರೆ, ಮಾಡಿಸುವ ಇನ್ನೊಬ್ಬರಿಂದ ನಮಗೆ ಒಂದೊಮ್ಮೆ ತಾತ್ಪರ್ಯ ಇದ್ದರೆ ನಾವು ಹಾಳಾಗಿರ್ಬೋದು, ನಮ್ಮ ಮಕ್ಕಳು ಹಾಳಾಗೋದಿಲ್ಲಲ್ಲ, ಎಚ್ಚರ ಉಂಟಲ್ಲ ನಮಗೆ. ನಾವು ಅವನನ್ನು 20 ವರ್ಷದಲ್ಲಿ ಓದಿಸ್ಲಿಕ್ಕೆ ಶುರು ಮಾಡ್ಬೋದು, 70ರವರೆಗೆ ಅವನಿಗೆ ಆಸೆಯನ್ನು ಹುಟ್ಟಿಸ್ಬೋದು. ಮಾಡಿದರೆ ಒಂದೊಮ್ಮೆ 50 ವರ್ಷ ಅರ್ಧವಾಸಿ ಸಿಗ್ತದೆ, 18,000 ದಿನ ಸಿಗ್ತದೆ. 18,000 ಲೆಕ್ಕ ಸಿಕ್ಕಿತ್ತು ವೇದವ್ಯಾಸರಿಗೆ, ಭಾರಿ ಖುಷಿ ಆಯಿತು. ಹಾಗಾದರೆ 18,000 ಶ್ಲೋಕದ ಕೃತಿ ಕೊಡ್ತೇನೆ ಹೇಳಿ ಭಾಗವತ ಕೊಟ್ಟರು. ಮಹಾಭಾರತ ಭಾರ ಹೆಚ್ಚಾಯಿತು ಅಂತ ಹೇಳಿ ಬಿಟ್ಟರೆ, ಬೇಡ ನಿನಗೆ ಅಂತೇಳಿ ಅತ್ಯಂತ ಸಣ್ಣದಾದ, ಕಾಂಪ್ಯಾಕ್ಟ್ ಅಂತೇವೆ ನಾವು, ಸಂಗ್ರಹಾತ್ಮಕವಾದ ಚಿಕ್ಕ ಕೃತಿ ಹೇಳಿಕೊಂಡು, ಅತ್ಯಂತ ಚಿಕ್ಕ ಕೃತಿ, ಚೊಕ್ಕ ಕೃತಿ, ಅದು ಭಾಗವತ ಹತ್ತಿರ ಬಂದದ್ದು. ಹೀಗೆ ಮನುಷ್ಯ ಓದಲೇಬೇಕಾದ, ಬದುಕಿನಲ್ಲಿ ಒಮ್ಮೆ ನೋಡಬಹುದಾದ, ಇನ್ನೊಮ್ಮೆ ನೋಡಲಿಕ್ಕೆ ಪುರುಸೊತ್ತಿಲ್ಲ. ಯಾಕೆ ಅಲ್ಲಿ ಮುಗೀತು. 18,000 ಶ್ಲೋಕ ಆದಾಗ ನಮ್ದು 70 ವರ್ಷ ಮುಗಿದಿರ್ತದೆ. ಇನ್ನೊಂದು ಜನ್ಮಕ್ಕೆ ಅಪ್ಲಿಕೇಶನ್ ಆಗಿ ಬರಲಿಕ್ಕೆ. ಅದರಿಂದ ವಾಸ್ತವವಾಗಿ ಬಹಳ ದೊಡ್ಡದಾದ ಮಹಾಭಾರತವನ್ನು ಕೊಟ್ಟು ಎಲ್ಲರೂ ಓದಿ ಅಂದರು. ಮಹಾಭಾರತದಲ್ಲಿ ಒಂದು ದೊಡ್ಡ ವಿಷಯ 2 ಇದೆ. ಒಂದು ಗೀತೆ, ಭಗವದ್ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ. ಇದನ್ನಾದರೂ ಪ್ರತಿನಿತ್ಯ ಪ್ರತಿ ವ್ಯಕ್ತಿ ಓದಬೇಕು. ಇವತ್ತು ಭಗವದ್ಗೀತೆ ಟ್ರಾನ್ಸ್ಲೇಷನ್ ಆಗದ ಭಾಷೆ ಇಲ್ಲ. 1,000-2,000 ಭಾಷೆಗಳಲ್ಲಿ ಅನುವಾದಗೊಂಡಿದೆ. ಅಂದರೆ ಏನು ಗೊತ್ತಿಲ್ಲ ಹೇಳುವವರಿಗೆ ಕಷ್ಟ ಇಲ್ಲ. ಆದರೆ ನಿಜವಾಗಿ ಎಲ್ಲ ಅನುವಾದಗಳು ಪೂರ್ತಿ ಸಮ ಇಲ್ಲ. ಆದರೂ ಸಮ ಇಲ್ಲ ಆದರೆ ನಮಗೆ ಓದುವವರಿಗೆ ತೊಂದರೆ ಇಲ್ಲ. ಮೊದಲಿಗೆ ಮತ್ತೆ ಅಧ್ಯಯನ ಮಾಡ್ತಾ ಸಂಶಯ ಬಂದರೆ ಟಿಕ್ಕ ಆಗ್ತಾ ನೋಡಿಕೊಂಡು ಮುಂದುವರಿಸುವ. ಅತಿ ಸಣ್ಣ ಅನುವಾದದಿಂದ ಹಿಡಿದು ಗೀತೆ ನಮಗೆ ಸಿಗ್ತದೆ. ಅದರಿಂದ ಪ್ರತಿ ವ್ಯಕ್ತಿಗೆ ಮೊದಲು ಮಾಡಬೇಕಾದ ಕ್ರಿಯೆ, ಕೆಲಸ ಅಂದರೆ, ಈಗ ಸ್ತ್ರೀಯರು, ಮಕ್ಕಳು, ಶೂದ್ರರು ಯಾರೂ ಸಹ ಹೊರಗಿಲ್ಲ, ಎಲ್ಲರೂ ಒಳಗೆ ಬಂದಿದ್ದಾರೆ. ಎಲ್ಲರನ್ನೂ ನಾವು ಕರೆದಿದ್ದೇವೆ. ಎಲ್ಲರಿಗೂ ವಂಚನೆ ಇಲ್ಲದೆ ವೇದವ್ಯಾಸರು ಜ್ಞಾನದ ಭಂಡಾರವನ್ನು ಕೊಟ್ಟಿದ್ದಾರೆ. ಅವರು ಫೀಸ್ ಕೇಳ್ತಾ ಇಲ್ಲ, ಅವ್ರು ಏನು ದುಡ್ಡು ಕೊಡಬೇಕು ಅಂತ ಬೇಡ್ತಾ ಇಲ್ಲ. ನಾವು ಯಾರು ವೇದವ್ಯಾಸರಿಗೆ ಏನು ಕೊಡಲಿಕ್ಕೆ ಹೋಗಲಿಲ್ಲ. ಅಂತಹ ಉಚಿತವಾದ ವಿತರಣೆ ವೇದವ್ಯಾಸರದ್ದು ಜ್ಞಾನದ್ದು. ಅದರೊಟ್ಟಿಗೆ ವಿಷ್ಣು ಸಹಸ್ರನಾಮ 107 ಶ್ಲೋಕ ಪ್ರತಿನಿತ್ಯ 1 ಸರ್ತಿ ಆದರೂ ಪ್ರತಿಯೊಬ್ಬ ಹೇಳುವ ಸಂಕಲ್ಪ ಮಾಡಲೇಬೇಕು. ಇನ್ನು ಕೆಲವರುಂಟು, ಅದು ಹೆಂಗಸರೆಲ್ಲ ಹೇಳಿದರೆ ಎಂತ ಆಗ್ತದೆ. ವೇದವ್ಯಾಸರೇ ಬರೆದಿದ್ದಾರಲ್ಲ, ಸ್ತ್ರೀ ಶೂದ್ರ ದ್ವಿಜ ಬಂಧೂನಾಂ ತ್ರೈನ ಶ್ರುತಿಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯೇವಂ ಭವೇದಿ ಇತಿ ಭಾರತಂ ಆಖ್ಯಾನಂ ಕೃಪಯಾ ಮುನಿನಾಕೃತಂ. ಪ್ರೀತಿಯಿಂದ, ಕಳಕಳಿಯಿಂದ ವೇದವ್ಯಾಸರು ರಚನೆ ಮಾಡಿದ ಕೃತಿ ಇದು. ಎಲ್ಲರಿಗೋಸ್ಕರ ಹೇಳಿ, ಸ್ತ್ರೀಯರಿಗೆ ಬೇಡ ಹೇಳುವವರು ಯಾರು ಹೇಳಬೇಕು? ಯಾರೋ ಗಂಡಸರು ಹೇಳಬೇಕು. ಯಾಕೆ ಹೇಳಬೇಕು? ಮಂಡಸರು ಇಲ್ಲ ಹೇಳಬೇಕು ಅಷ್ಟು. ಮತ್ತಂತೆ ಅವರು ಓದುವುದಿಲ್ಲ, ಇವರಿಗೆ ಓದಲಿಕ್ಕೆ ಬಿಡುವುದಿಲ್ಲ. ನೀವೆಲ್ಲ ಶಾಸ್ತ್ರ ನೋಡಿ, ಬೇಡದಿದ್ದ ಶಾಸ್ತ್ರನಾಮಗಳೆಲ್ಲ ಓದಿಸ್ತಾರೆ ಹೆಸಿಗೆ. ವಿಷ್ಣು ಸಹಸ್ರ ಓದುವಾಗ ಇವರಿಗೆ ಹೆಚ್ಚು ಕಡಿಮೆ ಆಗ್ತದೆ. ಅದೆಲ್ಲ ಮನೆಯಲ್ಲಿ ಹಾಳಾಗ್ತದೆ. ದೇವರ ಹಣೆ ಹಾಳಾಗುವುದಿಲ್ಲ. ಹಾಳಾಗೋದಿದ್ದರೆ ನನ್ನ ಮನೆ ಹಾಳಾಗಿ ನಾನು ಹೇಳ್ತೇನೆ. ನೀವು ಓದಿಕೊಳ್ಳುವುದರಿಂದ ವಿಷ್ಣು ಸಹಸ್ರನಾಮದಿಂದ ಹಾಳಾಗುವುದಾದರೆ ವೇದವ್ಯಾಸರ ಆಣೆ ಆಗಲಿ ಬರ್ತದೆ, ನನಗೆ ಬರ್ತದೆ. ಇದು ವ್ಯಾಸರು ಹೇಳುವುದು. ಅಂದರೆ ಇಷ್ಟು ದಾರಿಡಿಯವರಿಗೆ ಪ್ರತಿಯೊಬ್ಬನೂ ಓದಲೇಬೇಕಾದ ಕೃತಿ ಮಹಾಭಾರತ. ಅದರಲ್ಲಿಯೂ 2 ಅಂಶ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಾಭಿಜ್ಞೇಯಂ ಪಾಠ್ಯಂಚ ಬದ್ಧ. ಸಮಗ್ರ ಶಾಸ್ತ್ರ ಪ್ರಪಂಚದಲ್ಲಿ ಹಿರಿದಾದ ಶಾಸ್ತ್ರ ಯಾವುದು ಕೇಳಿದರೆ ಮಹಾಭಾರತ. ಅದರಲ್ಲಿ ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಪದಕಪ್ರಾಯವಾಗಿರತಕ್ಕಂಥ ಕೃತಿಯಾಗಿದೆ ಅಂತ ಅವರೇ ಹೇಳಿಕೊಂಡು. ಮತ್ತು ವೇದದ ಕಥೆ ಏನಾಯಿತು ಅಂದರೆ, ವೇದಾದಪಿ ಪರಂಚಕ್ರೇ ಪಂಚಮಂ ವೇದಮುತ್ತಮಂ ಅಂತಾರೆ. ಇದು ವೇದಕ್ಕಿಂತ ಮಿಗಿಲು ಅಂತ ಹೇಳಿಬಿಟ್ರು. ಭೇಷ್,
ಇದು ನಮಗೆ ಬೋಧ ಬರಬೇಕಾದ. ಸಹಜವಾಗಿಯೇ ಕಟ್ಟ ವೈದಿಕರು ಹೇಳಿಕೊಳ್ಳುವವರಿಗೆ ಇದು ಎಚ್ಚರಾಗಬೇಕಾದ ನೋಡಿ ವೇದವ್ಯಾಸರದ್ದು. ನಮಗೆ ಅಂತೂ ವೇದ ಉಂಟಲ್ಲ, ನಾವು ಗಂಡಸರಲ್ವಾ ಹೇಳಿದರೆ ನಿಮಗೂ ವೇದ ಸರಿಯಾಗಿ ಮಾತಾಡುವುದಿಲ್ಲ, ನೀವು ಮಹಾಭಾರತ ಓದಬೇಕು ಅಂತಾರೆ ವೇದ. ವೇದ ಯಾಕೆ ಅಂದರೆ ವೇದ ಬಹಳ, ನಾನು ಆಗಲೇ ಹೇಳಿದೆ, ಸಂಕೀರ್ಣ ಭಾಷೆಯಲ್ಲಿ ಅಸ್ಪಷ್ಟವಾಗಿ ಓಡ್ತಾ ಹೇಳುವುದರಿಂದ ಯಾರಿಗೂ ಸ್ಪಷ್ಟ ಅರ್ಥ ಆಗುವುದೇ ಇಲ್ಲ, ಪೂರ್ತಿ ಅರ್ಥ ಆಗುವುದೇ ಇಲ್ಲ. ಆದ್ದರಿಂದ ವೇದದ ಬದಲಿಗೆ ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಆದ್ದರಿಂದ ಕಟ್ಟ ವೈದಿಕರು ಅಂದುಕೊಳ್ಳುವವರು ಸಮಗ್ರವಾಗಿ ಮಹಾಭಾರತವನ್ನು ಅಧ್ಯಯನ ಮಾಡಲೇಬೇಕು ಎನ್ನುವುದು ವೇದವ್ಯಾಸರ ಧೋರಣೆ. ವೇದಾದಪಿ ಪರಂಚಕ್ರೆ ಅಂತ, ಇದು ವೇದಕ್ಕಿಂತ ಮಿಗಿಲಿದೆ. ಯಾಕೆ ಅಂದರೆ ವೇದಕ್ಕಿಂತ ಹೆಚ್ಚು ಅರ್ಥ ತುಂಬಿದೆ ಅಂತ. ಅನುಕ್ತಮಪಿ ಅಂತಾರೆ, ವೇದದಲ್ಲಿ ಹೇಳದ ಸಂಗತಿಯನ್ನು ಮಹಾಭಾರತ ಹೇಳಿದೆ ಅಂತಾರೆ. ಅದನ್ನು ಪಂಚಮ ವೇದಕ್ಕೆ, ಅದಕ್ಕೆ ಪಂಚಮ ವೇದ ಅಂತ ಹೆಸರು. ಮಹಾಭಾರತಕ್ಕೆ ವೇದಕ್ಕಿಂತಲೂ ಮಿಗಿಲಾದ ಭಾರ ಇದೆ, ಮಹತ್ತಿಕೆ ಇದೆ. ಆದ್ದರಿಂದ ಅದು ಮಹಾಭಾರತ ಅಂತ ಅನಿಸಿದೆ ಅಂದರು. ಅದು ತುಂಬ ಕಷ್ಟ ಆದಾಗ ಸಣ್ಣ ಸಣ್ಣ ತುಣುಕು ಹೇಳಿಕೊಂಡು 18 ಪುರಾಣಗಳನ್ನು ವೇದವ್ಯಾಸರು ಕೊಟ್ಟದ್ದು. ಬೇರೆ ಬೇರೆ ಭವಿಷ್ಯ ಪುರಾಣ, ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಾಹ್ಮ ಪುರಾಣ, ವಾಮನ ಪುರಾಣ, ವಿಷ್ಣು ಪುರಾಣ, ವಾರಾಹ ಪುರಾಣ, ಅಗ್ನಿ ಪುರಾಣ, ನಾರದೀಯ ಪುರಾಣ, ಪದ್ಮಪುರಾಣ, ಲಿಂಗಪುರಾಣ, ಗರುಡ ಪುರಾಣ, ಕೂರ್ಮಪುರಾಣ, ಸ್ಕಂದ ಪುರಾಣ, ಹೀಗೆ 17 ಪುರಾಣಗಳ ರಚನೆ ಮಾಡಿದ ನಂತರ ಕೊನೆಗೆ ಭಾಗವತ ರಚನೆ ಮಾಡಿ 18ನೇ ಪುರಾಣ ಭಾಗವತ. ಅದು ಸುಮ್ಮನೆ ಕೂತಿದ್ದಾರೆ ವ್ಯಾಸರು. 17 ಪುರಾಣ ಮಾಡಿಕೊಟ್ಟು ಜನ ಓದುವುದಿಲ್ಲ ಅಂತ ನೋಡ್ತಾ ಇದ್ದಾರೆ. ನೋಡಿ, ಮಹಾಭಾರತ ಬಂತು ಸುಲಭ, ಕಥೆಯ ಮಾಧ್ಯಮದಲ್ಲಿ ತತ್ವಗಳನ್ನು ಕೊಟ್ಟದ್ದು. ಅದು ಜನರಿಗೆ ಇಷ್ಟ ಆಗಲಿಲ್ಲ, ನೋಡಲಿಕ್ಕೆ ಬರಲಿಲ್ಲ ಅಂತ. ಅಷ್ಟು ಜೋರು ಗೌತಮರ ಶಾಪ. 17 ಪುರಾಣ ಕೊಟ್ಟರು, ವೇದ ಅರ್ಥ ಮಾಡಲಿಕ್ಕೆ ಬ್ರಹ್ಮಸೂತ್ರ ಬರೆದು ಹಾಕಿದರು. ಸುಮ್ಮನೆ ಕೂದಿದ್ದಾರೆ. ಇಲ್ಲಿ ಬ್ರಹ್ಮನದಿ ಬ್ರಹ್ಮನದ್ಯ ಸರಸ್ವತ್ಯ ಆಶ್ರಮ ಪಶ್ಚಿಮೇ ತಟೆ ಶಮ್ಯಾಪ್ರಾಸ ಇತಿ ಪ್ರೋಕ್ತ ಋಷೀಣಾಂ ಸತ್ರವರ್ಧನ ಅಂತ. ಎಲ್ಲ ಋಷಿಗಳು ಸೇರಿ ನಿಂತ ಬ್ರಹ್ಮಪುತ್ರ ನದಿ, ಸರಸ್ವತಿ ನದಿಯ ಹತ್ತಿರದಲ್ಲಿರತಕ್ಕಂತಹ ಶಮ್ಯಾಪ್ರಾಸ ತನ್ನ ಕುಟೀರದಲ್ಲಿ ವ್ಯಾಸರು ಕೂತಿದ್ದಾರೆ. ಮೆಲ್ಲ ನಾರದರು ಬಂದರು, ನಾರಾಯಣ ನಾರಾಯಣ ಹೇಳ್ತಾರೆ. ವ್ಯಾಸರ ನೋಡಿ ಕೇಳ್ತಾರೆ ನಾರದರು, ಏನು ಸ್ವಾಮಿ ಮೋರೆ ಬಾಡಿದೆ ಅಲ್ಲ, ಬೇಸರ ಇದ್ದಾಗಿ ಉಂಟಲ್ಲ ಅಂತ. ನೋಡಿ, ದೇವರಲ್ಲಿ ಬೇಸರ ಮಾಡೋದು, ನಾಟಕ ಮಾಡೋದು ದೇವರು. ಎಲ್ಲ ನಾಟಕ ಮಾಡ್ತಾನೆ ದೇವರು, ಭಾಳ ಚಂದದ ನಾಟಕ ಮಾಡ್ತಾನೆ. ಕುಂತಿ ಕೇಳ್ತಾಳೆ ಕೃಷ್ಣನ ಹತ್ರ, ನನಗೆ ತುಂಬ ಕಷ್ಟ ಅನಿಸಿದ್ದೇನು ಕೇಳಿದೆ, ನಿನ್ನ ನಾಟಕ ಅರ್ಥ ಆಗದೇ ಇದ್ದದ್ದು ಅಂತ. ಏನು ಕೇಳ್ತೆ? ಭಿತ್ವಾ ಮಿಷಾಶ್ರು ದೃಶ ದಶ್ಮನಾರಹೋ ಜಗಾಸ ಹಯ್ಯಂಗವ ಮಂತರಂಗದ. ನೀನು ಆ ಬಾಂಡೆ ಒಡೆದು ಅಲ್ಲಿನ ಬೆಣ್ಣೆಯನ್ನು ಎತ್ತಿ ಹೋಗಿ ಒಂದು ಜಿಡ್ಡೆಯ ಪಕ್ಕದಲ್ಲಿ ನಿಂತು ತಿಂದುಕೊಡ್ತಾ ಇದ್ದೀಯಲ್ಲ, ಅದು ಅಮ್ಮ ಜೋರು ಮಾಡಿದ್ದಕ್ಕೆ, ಕೋಲು ತಂದದ್ದಕ್ಕೆ ಕಣ್ಣಿನಲ್ಲಿ ನೀರು ತರಿಸಿದ್ದೀಯಲ್ಲ, ಅದು ಎಂಥದ್ದು ಅಂತ ಕೇಳೋದು ಇವಳು ಕುಂತಿ. ನಿನಗೆ ಕಣ್ಣೇ ಇಲ್ಲ, ನಿನಗೆ ಕಣ್ಣಿನಲ್ಲಿ ಒಂದು ನೀರು ಬರಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ದುಃಖ ಎನ್ನುವ ಅನುಭವವೇ ಇಲ್ಲ. ಸುಖಾನಂದ ಸ್ವರೂಪನಾದವನಿಗೆ, ಪ್ರಾಕೃತನೇ ಅಲ್ಲದವನಿಗೆ ಆ ಬೆಣ್ಣೆ ತಿನ್ನುವ ಕಥೆ ಎಂಥದ್ದು, ಬೆಣ್ಣೆ ಹಿಡಿಯುವ ಕಥೆ ಎಂಥದ್ದು, ಕದಿಯುವ ಕಥೆ ಎಂಥದ್ದು. ಅಪರಾಕೃತವಾದ ಭಗವಂತ ಅವನಿಗೆ ಕಣ್ಣೇ ಅಂದರೆ ಕಣ್ಣಿಲ್ಲ ಅಂದರೆ ವಿಶ್ವದ ಚಕ್ಷುರದ ವಿಶ್ವತೋ ಮುಖ. ಅವನಿಗೆ ಕಣ್ಣು ಬೇಡ, ಕಿವಿ ಬೇಡ, ಎಲ್ಲ ಅಂಗಗಳು ಎಲ್ಲವೂ ಆಗಿಬಿಟ್ಟಿದೆ. ಅಂಥವನಲ್ಲಿ ಒಂದು ನೀರೋದು, ಕಣ್ಣೀರು ಅಂದರೆ ತ್ಯಾಜ್ಯ ಮಲ, ವಾಸ್ತವವಾಗಿ ದುಃಖದ ಅಶ್ರು ಅದು. ಅದನ್ನು ಕುಂತಿ ಹೇಳಿದ್ರೆ ಎಷ್ಟು ನಾಟಕ ಮಾಡ್ತೀನಿ ಅಂತ. ಭೀಷ್ಮರು ಹೇಳ್ತಾರೆ, ಯುದ್ಧದ ಹೊತ್ತಿನಲ್ಲಿ ಸರಿಯಾಗಿ ಒಳ್ಳೆ ಹರಿತವಾದ ಬಾಣವನ್ನು ನಿನಗೆ ನಾನು ಎಸೆದಿದ್ದೇನೆ ಅಂತಾನೆ ಕೃಷ್ಣನಿಗೆ. ಕವಚ ತರಿದಿದ್ದೇನೆ, ಮೈಯಲ್ಲಿ ನೆತ್ತರು ಬರಿಸಿದ್ದೇನೆ, ನಿನ್ನ ಮೋರೆಯಲ್ಲಿ ಕೋಪ ಎದ್ದಿದೆ, ತಲೆ ಕೂದಲೆಲ್ಲ ಬಿಚ್ಚಿದೆ, ರಥದ ಗಾಲಿ ಓಡಿದ ಧೂಳುಗಳು ಮೆತ್ತಿಕೊಂಡಿವೆ, ಕೆಂಪಡರಿದ ಕೂದಲು, ಎಂತಹ ವಿಚಿತ್ರ ನೋಟ ನಿನ್ನದು ಅಂತಾರೆ ಭೀಷ್ಮರು. ದೇವರಿಗೆ ಬೆವರು ಬರ್ತದ? ಶ್ರಮವಾರಿ ಅಲಂಕೃತಾಸ್ಯೆ ಅಂತಾರೆ. ಬೆವರು ನೀರಿನ ಮೋರೆ ನಿನ್ನದು ಅಂತಾರೆ. ದೇವರಿಗೆ ಬೆವರೇ ಇಲ್ಲ, ಆಯಾಸ ಆಗುವುದಿಲ್ಲ, ದೇವರ ಮೈಯಲ್ಲಿ ನೆತ್ತರೇ ಇಲ್ಲ, ಗಾಯ ಆಗುವುದೇ ಇಲ್ಲ. ಎಷ್ಟು ನಾಟಕ ಮಾಡ್ತಾನೆ ದೇವರು, ಬೇಕು ಅಂತಲೇ ಮಾಡ್ತಾನೆ, ಸಿಕ್ಕಿಬಿಡ್ತಾನೆ. ಹಾಗೆ ವ್ಯಾಸರು ಸುಮ್ಮನೆ ಮೋರೆ ಚಪ್ಪೆ ಮಾಡಿ ಕೂತಿದ್ದಾರಂತೆ. ನಾರದು ಏನು ಗೊತ್ತಿಲ್ಲದವರಾಗಿ ನಾರಾಯಣ ನಾರಾಯಣ, ಎಂತ ಇದು ಮೋರೆ ಚಪ್ಪೆ ಅಂತ ಕೇಳಲಿಕ್ಕೆ ಶುರು ಮಾಡಿದ್ರು. ಎಂತ ಇಲ್ಲ, ಕಂಡಾಬಟ್ಟೆ ಬರೆದಿದ್ದೇನೆ, ತುಂಡು ತುಂಡು ಕೊಟ್ಟಿದ್ದೇನೆ, ಎಲ್ಲ ವಿಷಯ ಇಟ್ಟಿದ್ದೇನೆ, ಆದರೆ ಯಾರು ಮೂಸುವುದಿಲ್ಲಲ್ಲ ಅಂತ ಹೇಳಿದ್ರು. ಗೌತಮರ ಶಾಪ ಅಂತೇಳಿ ನಾನೇ ಇಳಿದು ಬಂದು ಧರ್ಮ ಪ್ರಚಾರ ಮಾಡಲಿಕ್ಕೆ, ತತ್ವ ಪ್ರಚಾರ ಮಾಡಲಿಕ್ಕೆ ಜ್ಞಾನ ರಾಶಿಗಳನ್ನು ನಾನೇ ಕೊಟ್ಟರು. ಹೌದು, ವ್ಯಾಸರು ಹೇಳಿದ್ದು ಸರಿಯೇ. ಯಾಕೆ? ನಮ್ಮ ಮನೆಯಲ್ಲಿ, ಯಾರ ಮನೆಯಲ್ಲಿ ವೇದ ಉಂಟು ಅಂತ ಹೇಳುವುದು? ಯಾರದು? ನಾನು ಹೇಳಿದ್ದೇನೆ ಸರಿ. ಮೊದಲ ಪ್ರಶ್ನೆ, ಹಿಂದೂ ಧರ್ಮದಲ್ಲಿ ಪವಿತ್ರ ಗ್ರಂಥ ಯಾವುದು ಹೇಳಿದಾಗ ಏನೋ ಹೇಳ್ತೇವೆ ಹೇಳಿದೆ.
ಕೊನೆಗೆ ವೇದ ಅಂತಲೇ ಹೇಳಿದೆ ಇಟ್ಟುಕೊಳ್ಳುವ, ತೋರಿಸಿ ಹೇಳಿದರೆ ಎಲ್ಲಿ ತೋರಿಸಿ ನಾನು? ಎಷ್ಟು ಜನರ ಹಿಂದೂಗಳ ಮನೆಯಲ್ಲಿ ವೇದ ಪುಸ್ತಕ ಉಂಟು? ಪೂಜೆಗಾದರೂ ಮತ್ತೆ ಬಿಡಿ, ಓದಲಿಕ್ಕೆ ಮತ್ತೆ ಬಿಡಿ, ಪೂಜೆಗಾದರೂ ಎಲ್ಲಿ ಉಂಟು? ಇಲ್ಲ. ವಿದೇಶಗಳಲ್ಲಿ ಎಷ್ಟೋ ಕಡೆ ಲೈಬ್ರರಿಗಳಲ್ಲಿ ವಿತ್ ಟ್ರಾನ್ಸ್ಲೇಷನ್ ಬುಕ್ ಇದೆ ವೇದ, ಕ್ರಿಶ್ಚಿಯನರಲ್ಲಿ ಇದೆ, ನಮ್ಮಲ್ಲಿ ಇಲ್ಲ. ಅದೇ ಪ್ರತಿಯೊಬ್ಬ ಕ್ರಿಶ್ಚಿಯನ್ ಕಟ್ಟ ಇದ್ದ ಮನೆಯಲ್ಲಿ ಅವನದ್ದು ಬೈಬಲ್ ಇದೆ, ಇತರರಲ್ಲಿ ಅವರದ್ದು ಕುರಾನ್ ಇದೆ, ಒಂದಲ್ಲ ಒಂದಿದೆ, ನಮ್ಮಲ್ಲಿ ಇಲ್ಲ. ಕೆಲವರು ಎತ್ತಿ ತೋರಿಸಿ ಗೀತೆ ಒಂದುಂಟು ಹೇಳ್ತಾರೆ, ಗೀತೆ ಅದು ಮಗ್ಗಿ ಪುಸ್ತಕದಾಗೆ ಉಂಟು, ಮತ್ತೆ ಅವ್ರು ಹೇಳುದು ಪ್ರಯೋಜನ ಆಗಲಿಲ್ಲ. ಮಹಾಭಾರತ ಎಷ್ಟು ಜನರ ಮನೆಯಲ್ಲಿ ಉಂಟು? ವೇದ ಬಿಡಿ, ಓದಲಿಕ್ಕೆ ಬರೋದಿಲ್ಲ. ಮಹಾಭಾರತ ಓದಲಿಕ್ಕೆ ಬರ್ತದೆ, ಕನ್ನಡ ಅಕ್ಷರದಲ್ಲಿಯೂ ಪ್ರಿಂಟ್ ಆಗ್ತದೆ, ಆಗಿದೆ. ಯಾರು ತಗೊಳ್ತಾರೆ? ಧರ್ಮಕ್ಕೆ ಕೊಟ್ಟರು ಸಹ ಬೇಡ ಅಂತಾರೆ. ಇದ್ದದ್ರೆ ಮನೆಯಲ್ಲಿ ಯಾರಾದರೂ ಮಕ್ಕಳು ಬಂದರೆ ಮತ್ತೆ ಇದು ಆ ತಂದೆದ್ದೆಲ್ಲ ಇತ್ತು, ಸುಮಾರು ಹಿಡಿದಿದೆ, ಸ್ವಲ್ಪ ಗೆದ್ದಲು ತಿಂದಿದೆ, ಬೇಕಾಗಿ ಹೇಳ್ತಾರೆ. ಬೇಡ ಆದರೆ ಬೇಡ ಹೇಳಿದರೆ ಮಳೆಗಾಲದಲ್ಲಿ ತೋಡಿಗೆ ಹಾಕಿ ಬಿಡ್ತಾರೆ, ಹೋಗ್ತದೆ ಅಂತ. ಸ್ವಲ್ಪ ಬುದ್ಧಿವಂತಿಕೆ ಕಮ್ಮಿ ಇದ್ದ ಮಾತ್ರ ಊರುವರೆಗೆ ಹಾಕಿ ಬೆಂದರು ಕಟ್ಟೆಯಲ್ಲಿ ಹಾಕಿ ಬಿಸಿ ನೀರು ಮಾಡಿ ಸ್ನಾನ ಮಾಡ್ತಾನೆ ಅಷ್ಟೇ. ಮಾಡಿದ್ದಾರೆ ಹಾಗೆಲ್ಲ. ನಾನು ಕೇಳ್ತಾ ಇದ್ದೇನೆ, ಯಾರ ಮನೆಯಲ್ಲಿ ಮಹಾಭಾರತ ಪೂರ್ತಿ ಇದೆ? ಬೇರೆ ಯಾರ್ಯಾರದ್ದೋ ತುಷಾರ ನಮ್ಮ ಮನೆಯಲ್ಲಿ 8 ವರ್ಷದ್ದುಂಟು ಹೇಳುವವರು ಇದ್ದಾರೆ. ಚಂದಮಾಮ, ತುಷಾರ, ಬಾಲಮಿತ್ರ, ಬೊಂಬೆ ಮನೆ, ಇದೆಲ್ಲ ಎಷ್ಟು ಜನರಲ್ಲಿ ಇಲ್ಲ? ತರಂಗ, ಅದು ಇದು. ಯಾಕೆ ನಮ್ಮ ಗ್ರಂಥ ನಮ್ಮ ಕೈಯಲ್ಲಿಲ್ಲ? ಯಾರು ಹೇಳೋದು? ಎಲ್ಲಿ ಮಾತಾಡೋದು? ಅದನ್ನು ವ್ಯಾಸರ ಹತ್ತದ್ದು ಸರಿಯೇ ಉಂಟು, ತಪ್ಪಲ್ಲ. ನಮ್ಮನ್ನು ನೋಡಿ ಹತ್ತದ್ದು ಬೇಸರ ಮಾಡಿಕೊಂಡಿದ್ದಾರೆ ಅವರು, ಇವತ್ತು ಬೇಸರ ಮಾಡ್ತಾ ಇದ್ದಾರೆ. ಕೊನೆಗೆ ನಾರದರು ಹೇಳ್ತಾರಂತೆ, ನಿಮಗೆ ಬೇಸರ ಆಗಬೇಕು ಅಂತ ನಂದು. ಇದು ಒಳ್ಳೆ ಕಥೆ ಆಯ್ತಲ್ಲ. ಹೌದು, ಯಾಕೆಂದರೆ ನೀವು ಭಾಷೆ ಬಿಟ್ಟು ಬರಿತೀರಿ ಅಲ್ಲ. ಎಂತ ಆಯ್ತು ಮಾರ್ಯಾರೆ ಅಂದರು, ವೇದವ್ಯಾಸರಿಗೆ ಕಕ್ಕಾಬೇಕು. ಹೌದು, ನಿಮ್ಮದು ಭಾಷೆ ಯಾರಿಗೂ ಅರ್ಥ ಆಗೋದಿಲ್ಲ, ಅದು ಒಳ್ಳೆದು. ಇವತ್ತು ನೀವು ಅದೇ ಹೇಳೋದು, ನಿಮ್ಮ ಭಾಷೆ ಅರ್ಥ. ನಾನು ಅದಕ್ಕೆ ಕನ್ನಡದಲ್ಲಿ ಮಾತಾಡ್ತೇನೆ, ನಾನು ಸಂಸ್ಕೃತದಲ್ಲಿ ಮಾತಾಡಿದ್ರೆ ಅರ್ಥ ಆಗ್ತದೆ, ಯಾರು ಬರೋದಿಲ್ಲ. ನಾನು ಮಾತ್ರ ಇರ್ತೇನೆ. ಕೊನೆಗೆ ಯಜಮಾನರ ಬಾಬಾ ಕೂತದ್ದಕ್ಕೋಸ್ಕರ ಕೂತಿರ್ತಾರೆ ಆಗಲಿಂದ. ಹಗಲಿಡಿ ಮಾಡೋದ ನಿದ್ದೆಯನ್ನು ಮಾಡ್ತಾ ಇರ್ತಾರೆ, ಮತ್ತೆ ಜೋರು ಮಾಡಿದರೆ. ಮತ್ತು ಸಂಸ್ಕೃತದಲ್ಲಿ ಮಾತಾಡಿದ್ದು ಏನು ಗೊತ್ತಾಗುತ್ತೆ? ಅದರಲ್ಲಿಯೂ ಸಂಸ್ಕೃತದಲ್ಲಿ ಭಾಷೆ 3 ಉಂಟು ಅಂತಾರೆ ನಾರದರು. ನಿಮ್ಮ 3 ಭಾಷೆ ಯಾರಿಗೆ ಗೊತ್ತಾಗುತ್ತೆ? ತ್ರಿಭಾಷಾಯೋ ನ ಜಾನಾತಿ ರೀತೀನಾಂ ಶತಮೇವ ಚ. ವೇದವ್ಯಾಸರ ಪುರಾಣಗಳ ಭಾರತದ ಭಾಷೆಗಳು ವ್ಯತ್ಯಾಸವಾಗಿದೆ ಎನ್ನುವುದನ್ನು ವ್ಯಾಸರೇ ಒಪ್ಪಿದ್ದಾರೆ, ನಾರದರೇ ಎತ್ತಿ ಹೇಳಿದ್ದಾರೆ. ಆದ್ದರಿಂದ ಇವತ್ತು ಭಾಷೆ ಬಾರದ ನಾವು ಪುರಾಣಗಳನ್ನು ಓದಿ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಸಂಸ್ಕೃತ ಭಾಷೆ ಅಲ್ಲ, 3 ಭಾಷೆ ಉಂಟು ಅಂದರು. ಇದೆಂತ ಮಾರ್ರೆ 3 ಭಾಷೆ ಅಂತದ್ದು? ನಾನು ನಿಮಗೊಂದು ಭಾಷೆಯ ಶ್ಲೋಕ ಹೇಳ್ತೇನೆ, ಅದು ಯಾವ ಭಾಷೆ ಅಂತ ಮತ್ತೆ ಹೇಳಿ, ಅದರ ಅರ್ಥ ಆಗ್ತದೆ ನಿಮಗೆ, ನೋಡಿ ಹೇಗಿದೆ ಅಂತ. ಮಾರ್ಗೇ ಪೋನಗ ಮಧ್ಯರಾತ್ರಿ ಸಮಯೇ ಸಂಥಿಂಗ್ ಮಯ ದೊಂಕಿತಂ. ಏನೋ ಎಂದು ನೋಡಿದ ಕ್ಷಣದಲ್ಲಿ ಕಾಲಿನಿಂದ ಕೈ ಕಂಟನೆ. ಮೈನೆ ಹಸ್ತ ಸುಲಗ್ನ ವಸ್ತು ನಿಕರಂ ವಾಟೆಂದು ಮೂಸ್ಯಕ್ಷಣಾತ್. ಪ್ಲಾಸ್ಟಿಕ್ ಪೇಡ ಮೊದವ ಉಲಾಗೆ ಪೊಗಿನೆ ಕರ್ಣಾಪಿದೆ ಜಂಪಿತು. ಅರ್ಥ ಆಯ್ತು ನಿಮಗೆ ಭಾಷೆ ಹೇಗಿದೆ? ವಿಚಿತ್ರ ಇರ್ತದೆ. ಆದರೆ ವೇದವ್ಯಾಸನ ಭಾಷೆ ಈಗಲ್ಲ, ಮಿಕ್ಸ್ ಭಾಷೆ ಅಲ್ಲ, ಮಿಶ್ರ ಅಲ್ಲ, ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಹ್ಯ ಭಾಷೆ ಅಂತ 3 ಪ್ರಧಾನವಾದ ಭಾಷೆ ಇದು ಬಳಸಿದ್ದಾರೆ. ಇದರಲ್ಲಿ ಮತ್ತೆ ಮಿಶ್ರಣ ಮಾಡಿದ್ದಾರೆ. ದರ್ಶನ ಭಾಷೆ ಅಂದರೆ ಇದ್ದಾಗೆ ಹೇಳುವುದು ಅಂತ. ಭೀಷ್ಮ ಹೊಡೆದದ್ದು ಕಾಣ್ತದೆ, ಕೃಷ್ಣನ ಮೈಯಲ್ಲಿ ನೆತ್ತರು ಬಂದದ್ದು ಕಾಣ್ತದೆ, ಫೋಟೋ ಕ್ಲಿಕ್ ಮಾಡಿದ್ದಾರೆ, ಹಾಗೆ ತೂಗಾಗಿ ಬಿಟ್ಟಿದ್ದಾರೆ. ಕೃಷ್ಣನ ಮೈಯಲ್ಲಿ ನೆತ್ತರು, ಭೀಷ್ಮರ ಬಾಣ, ಜನರಿಗೆ ಹಾಗೆ ದರ್ಶನ ಕಾಣುವುದಾಗೆ. ನಿಜವಾಗಿ ಹೊಡೆತ ಗಾಯ ಆಗುವುದೇ ಇಲ್ಲ, ದೇವರ ಮೈಗೆ ತಾಗುವುದೇ ಇಲ್ಲ, ನೆತ್ತರು ದೇವರ ಮೈಯಲ್ಲಿ ಇಲ್ಲುವುದೂ ಇಲ್ಲ. ಆದರೆ ಕಾಣುವುದನ್ನು ಕಂಡಾಗೆ ಹೇಳಿಬಿಟ್ರು, ಸುಮ್ಮನೆ ನಾಟಕ ಮಾಡಿಬಿಟ್ರು. ಜನ ಏನು ಸತ್ಯ ತಿಳ್ಕೊಂಡ್ರು, ಹೌದಲ್ಲ ಅಂತ. ವಿದ್ಧಃ ಸೃಗಂಚಿತಃ ಬದ್ಧಃ. ಕೃಷ್ಣನನ್ನು ಕಟ್ಟಿದ್ದಾಳೆ ಯಶೋದೆ. ನಾವು ಕತೆ ಕೇಳಿದ್ದೇವೆ, ಹೇಳದಿದ್ದರೆ ನೀವು ನನ್ನನ್ನು ಓಡಿಸ್ತೀರಿ. ಮತ್ತೆ ಕೃಷ್ಣನ ಕಂಬಕ್ಕಾಗಿದ್ದು ಹೇಳಲೇ ಇಲ್ಲ ಮಾರ್ರೆ, ಕಟ್ಟಿದ್ದು ಇಷ್ಟು ಹೇಳಿಸ ಅವರು. ಭಾಗವತಲ್ಲೇ ಉಂಟೊಂದು. ಹೌದಾ? ಕಂಬಕ್ಕೆ ಕೃಷ್ಣನ ಕಟ್ಟಿಯಾಗ್ಲಿಕ್ಕೆ ಬರ್ತದ? ನೀವೇ ಹೇಳಿದ್ದಲ್ಲ, ಯಶೋದೆಗೆ ಮೊದಲೇ ಕೃಷ್ಣ ಬಾಯೊಳಗೆ ಬ್ರಹ್ಮಾಂಡ ತೋರಿಸಿದ್ದಾನೆ. ಹಾಗಾದರೆ ಕಟ್ಟುವುದು ಹೇಗೆ ನೀವು ಹೇಳಿ? ಎಷ್ಟು ಹಗ್ಗ ತರಬೇಕು, ಹೇಗೆ ಕಟ್ಟುವುದು? ಬ್ರಹ್ಮಾಂಡದಲ್ಲಿ ಯಾರು ಸುತ್ತ ಬರಬೇಕು ಈಗ? ಹಾಗಾದರೆ ಕಟ್ಟಿದ ನಾಟಕ ಆಯ್ತಲ್ಲಿ, ಕಟ್ಟಲು ಪಟ್ಟ ಅವನೇ ಮಾಡಿದ, ಕಟ್ಟಿದಾಗ ಆಗಲಿಂದ. ಸೊಂಟಕ್ಕೆ ಮೊದಲು ಸಿಗದವ ಮತ್ತೆ ಸಿಕ್ಕಿಕೊಂಡ. ಅದರಿಂದ ಪ್ರತಿಯೊಂದು ನಾಟಕ ಲೀಲೆ ತೋರಿಸ್ತಾ ದೇವರು ಅರ್ಥ ಆಗದಂತೆ ದೂರ ನಿಂತಿದ್ದಾನೆ. ಕಾಣುವವರಿಗೆ ಕೃಷ್ಣನನ್ನು ಕಟ್ಟಿಯಾಗಿದ್ದಾಳೆ ಯಶೋದೆ ಅನಿಸಿತು. ಸುಲಭ ಆಯ್ತು ನಮಗೆ. ಹೀಗೆ ದರ್ಶನ ಒಂದು ಬೇರೆ, ವಾಸ್ತವ ಒಂದು ಬೇರೆ. ಕೃಷ್ಣ ಏನು ಮಾಡಿದ? ಹೇಳಿದ, ಓಡಿದ. ಮೊದಲೇ ಹೇಳಿ ಬಂದಿದ್ದ, ನನ್ನ ನಮಗೆ ಗೊತ್ತಿಲ್ಲ. ಓಡಿದ, ಯಾದವರ ಹತ್ರ ಎಲ್ಲ ಹೇಳಿ, ನಾನು ಕೂಡಲೇ ಬರ್ತೇನೆ,
ಗಲಾಟೆ ಆದರೆ ಸ್ವಲ್ಪ ನೋಡಿಕೊಳ್ಳಿ, ಒಳಗೆ ಹೋಗುವಾಗ ಹೊರಗೆ ಹೋಗುವಾಗ ದ್ವಾರಕ್ಕೆ ಅದನ್ನು ಪರೀಕ್ಷೆ ಮಾಡಿ, ಎಲ್ಲರಿಗೂ ಚಕ್ರಧಾರಣೆ ಆಗಿದೆ ನೋಡಿಕೊಳ್ಳಿ. ಚಕ್ರಾಂಕಿತ ಪ್ರವೇಷ್ಟವ್ಯ ಅಂತ, ಚಕ್ರಶಂಕ ತಪ್ತ ಮುದ್ರಧಾರಣೆ ಮಾಡಿಕೊಳ್ಳದಿದ್ದರೆ ದ್ವಾರಕ್ಕೆ ಒಳಗೆ ಹೋಗ್ಲಿಕ್ಕಿಲ್ಲ ಅಂತ ನೋಡ್ಲಿಕ್ಕೆ ಹೇಳ್ತಾನೆ. ಆಗಲೇ ಎಲ್ಲ ಸಿಂಬಲ್ಸ್ ಎಲ್ಲ ಇತ್ತು ನೋಡ್ಲಿಕ್ಕೆ. ಯಾರು ಸುಮ್ಮನೆ ಹಾಕೊಳ್ಳೋದಿಲ್ಲ. ಕೃಷ್ಣ ಭಕ್ತರಲ್ಲದವ ಯಾವ ಕಾಲದಲ್ಲಿಯೂ ಆಗ ಆಯಿತು ಅವ್ರಿಗೆ ಗೊತ್ತಾಗಬಾರ್ದಲ್ಲ, ಮೋಸದಲ್ಲಿ ಹಾಕೊಂಡು ಹೋಗುವ ಅಂಥ ಕದಿಮರಿ ಇರಲಿಲ್ಲ. ಹೀಗೆ ಕೃಷ್ಣ ಹೇಳಿ ಹೋದದ್ದೆಲ್ಲಿಗೆ? ಕೈಲಾಸಕ್ಕೆ. ಯಾಕೆಂದರೆ ಅವನಿಗೆ ಮಕ್ಕಳಾಗಬೇಕಂತೆ, ಅದಕ್ಕೆ ತಪಸ್ಸು ಮಾಡಲಿಕ್ಕೆ ಹೋದದ್ದಂತೆ, ಶಿವನ ತಪಸ್ಸು ಮಾಡಲಿ. ನೋಡಿ, ಊರಿನವರೆಲ್ಲ ಸುದ್ದಿ ಪೇಪರಲ್ಲಿ ಬಂದಿದೆ, ಕೃಷ್ಣ ತಪಸ್ಸಿಗೆ ಹೋಗಿದ್ದಾನೆ ಕೈಲಾಸಕ್ಕೆ, ಮಕ್ಕಳಾಗಬೇಕಂತೆ ಅಂತ. ಕೃಷ್ಣ ಯಾರ ತಪಸ್ಸು ಮಾಡಿದೆ? ಕೈಲಾಸದಲ್ಲಿ ಯಾರಿದ್ದಾರೆ? ಶಿವನ ತಪಸ್ಸು. ಹಾಗಾದರೆ ಆಯ್ತಲ್ಲ, ಕೃಷ್ಣನೇ ಶಿವನ ತಪಸ್ಸು ಮಾಡಿದ್ರಿಂದ ಇನ್ನೇನು ತಪ್ಪುಂಟು, ಸರಿ ಅಂತ ಹೇಳಿದ್ರು. ಆದ ವಿಷಯ ಏನು ಗೊತ್ತೋ, ಅಲ್ಲಿಯೂ ಸುದ್ದಿ ಆಯಿತು. ಕೈಲಾಸಕ್ಕೆ ಬಂದ ತಕ್ಷಣ ಎಲ್ಲ ಋಷಿಗಳು ಓಡಿ ಬಂದಿದ್ದಾರೆ, ಈಶ್ವರನ ಹತ್ರ ಕೇಳಿದ್ದಾರೆ, ಅದೆಂಥದ್ದು ಕೃಷ್ಣ ಬಂದಿದ್ದಾನೆ ಅಂತ, ಏನು ಕತೆ ಅಂತ. ಅದು ನಾಟಕ ರೀ ಅಂತಾನೆ. ನನಗೆ ಗೊತ್ತುಂಟು ವಿಷಯ, ಎಂತ ಗೊತ್ತುಂಟು, ಇಲ್ಲಿ ಒಬ್ಬ ಅಸುರ ಇದ್ದಾನೆ, ಅವನ ಕತೆ ಅಂತ ಕೇಳಿದರೆ ಅವನು ಯಾರಲ್ಲಿ ಸಾಯುವುದಿಲ್ಲ, ಆಗಲೇ ಹುಟ್ಟಿದ ಮಗುವಿನಿಂದ ಮಾತ್ರ ಅವ ಸಾಯೋದು, ಅದು ಅಂತ ವರ ಕೇಳಿದ್ದಾನೆ. ಅದು ನನ್ನಿಂದಲೇ ಆ ಸ್ವಾಮಿ ಕೇಳಿದ್ದು, ಅದಕ್ಕೆ ಕೃಷ್ಣನಿಗೆ ಬರ್ತಾ ಇದ್ದಾನೆ ತುರ್ತು. ಅಲ್ಲಿ ಹೇಳಿ ಬಂದದ್ದೇನು, ಮಕ್ಕಳು ಬೇಕು ಅಂತ. ಇಲ್ಲಿ ಕತೆ ಮಾಡೋದೇನು, ಇಲ್ಲಿ ಬಂದ ತಕ್ಷಣ ಅವನು ತನ್ನ ಹೊಟ್ಟೆಯೊಳಗೆ ಅದಾಯ್ತ ಕತೆ ಅಂತ ಕೇಳಿದರು ಋಷಿಗಳು. ಅದೆಂತ ಆಯ್ತು, ಹೋಗಿ ಆಯ್ತು, ನಾವು ನೋಡ್ಲಿಕ್ಕೊಂಡು. ಇನ್ನು ನೋಡಿದೆಂಥದ್ದು, ಅಲ್ಲಿ ಸುಟ್ಟೋಯ್ತಲ್ಲ ಕಾಡು, ಅದುವೇ ಎಂತ, ಕೃಷ್ಣ ಬರುವಾಗಲೇ ತನ್ನ ಹೊಟ್ಟೆಯೊಳಗಿದ್ದ ಪ್ರದ್ಯುಮ್ನನ್ನು ಹೊರಗೆ ಹಾಕಿದ. ಸದ್ಯೋಜಾತವಾದ ಆ ಪ್ರದ್ಯುಮ್ನ ಮಗು ಆ ಅಸುರನನ್ನು ಕೊಂದ. ಬೆಂಕಿ ಸಮೇತವಾಗಿ ಕಾಡು ಸುಟ್ಟೋಯ್ತು. ಮತ್ತೆ ರುದ್ರದೇವರ ಹತ್ರ ಮಾತಾಡಲಿಕ್ಕೆ ಬಂದ. ಈ ಕಥೆಯನ್ನು ಬ್ರಾಡ್ಕಾಸ್ಟ್ ಮಾಡಿದ್ರು ರುದ್ರದೇವರು ಋಷಿಗಳಿಗೆ. ಕಥೆ ಗೊತ್ತಾಯ್ತು ನಿಮಗೆ ಅಂತ, ಬಂದದ್ದು ಯಾಕೆ ಅಂತ. ಅದು ಊರಲ್ಲಿ ಹೇಳದೆ ಬಂದಿದ್ದಾನೆ, ಹೀಗೆ ಮಾಡಿಬಿಟ್ಟಿದ್ದಾನೆ. ಇದು ಹೊರಗೆ ಕಾಣುವವರಿಗೆ ವಿಷಯ ಬೇರೆ, ಹೇಳುವವರಿಗೆ ವಿಷಯ ಆದ ಕಥೆಯೇ ಬೇರೆ. ಇನ್ನೂ ದೊಡ್ಡ ರಹಸ್ಯ ಏನು ಕೇಳಿದರೆ, ಕೃಷ್ಣ ಮೊದಲೇ ಹೇಳಿದ್ದಾನೆ ರುದ್ರದೇವರನ್ನು ಕರೆದು, ನಾನು ದೊಡ್ಡ ನಾಟಕ ಮಾಡಲಿಕ್ಕುಂಟು. ನಾನು ನಂದಗೋಕುಲದಲ್ಲಿ ಮಗುವಾಗಿ ಇದ್ದು ವಸುದೇವನಿಗೆ ಮಕ್ಕಳಾಗಿ ಬಂದು ಎಲ್ಲ ದ್ವಾಪರಯುಗದಲ್ಲಿ ಕೊನೆ ಮಾಡ್ತೇನೆ, ಭಾರ ಇಳಿಸ್ತೇನೆ. ಆಗ ನಿನ್ನ ತಪಸ್ಸಿಗೆ ನಾನು ಓಡಿ ಬರ್ತೇನೆ. ನಿನ್ನ ತಪಸ್ಸಿಗೆ ಓಡಿ ಬಂದವ, ಮಗು ಬೇಕು ಅಂತ ಕೇಳಿದವ, ನೀನು ಆಯಿತು ಅಂತ ಹೇಳಿ ಮಗು ಕೊಟ್ಟೆ ಅಂತ ಮಾಡಬೇಕು. ಯಾಕೆಂದರೆ ಜನ ಇಲ್ಲ ಆದರೆ ನಾಳೆಯಿಂದ ಕೃಷ್ಣ ಕೃಷ್ಣ ಹೇಳಿಕೊಂಡು ನನ್ನ ಊರಿಗೆ ಹೆಚ್ಚು ಜನ ಬರ್ತಾರೆ, ಸ್ವಲ್ಪ ಡೈವರ್ಟ್ ಆಗಲಿ ಅಂತ ಮಾಡೋದು ಅಂತ. ಕನ್ಫ್ಯೂಸ್ ಮಾಡೋದು ನನ್ನ ಉದ್ದೇಶ ಉಂಟು. ಕೆಲವರಿಗೆ ಸರಿಯಾಗಿ ತಿಳಿದವರು ಮಾತ್ರ ನನ್ನಲ್ಲಿಗೆ ಬರಲಿ, ಮೇಲಿಂದ ಮೇಲೆ ಕೇಳಿದವರು ಎಲ್ಲಿ ಬೇಕಾದರೂ ಓಡಿಕೊಳ್ಳಿ ಅಂತ ನೀನೊಂದು ಸ್ವಲ್ಪ ಡೈವರ್ಟ್ ಮಾಡಬೇಕು, ಕೆಲವರನ್ನು ತಲೆ ಹಾಳು ಮಾಡಬೇಕು. ಅದಕ್ಕೆ ನೀನು ಎಸ್ ಅನ್ನಬೇಕು. ಆಯಿತು ಅಂದರೆ ರುದ್ರದೇವರು ಮತ್ತೆ ಕೇಳಿದ್ರು ರುದ್ರದೇವರು, ಇದೆಲ್ಲ ಅನ್ಯಾಯ ಮಾಡಿದ್ದಕ್ಕೆ ನನಗೆ ಪೆಟ್ಟು ಕೂಡ ಇಲ್ವಾ ಅಂತ. ಅದು ಉಂಟು, ನೀನು ಕೃಷ್ಣ ಕೃಷ್ಣ ಹೇಳಿ ಸಮ ಆಗ್ತದೆ ಎಂದು ನೋಡಿ. ಇದು ಮತ್ತೊಂದು ಸೀಕ್ರೆಟ್, ಇದು ಸಾತ್ವತ ತಂತ್ರದಲ್ಲಿ ಬರ್ತದೆ. ನೀನು ತ್ವಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿಕಾರಯ ಅತತ್ಯಾನಿ ವಿತತ್ಯಾನಿ ದರ್ಶೇಶ್ವ ಮಹಾಭುಜ ಪ್ರಕಾಶಂ ಕುರುಚಾತ್ಮಾನಂ ಅಪ್ರಕಾಶಂಚ ವಾಂಕುರು. ನೀನು ನಿನ್ನನ್ನೇ ದೊಡ್ಡದು ಹೇಳು, ಸೀನಿಯರ್ ಮೋಸ್ಟ್ ಅಂತ ಹೇಳು, ಕೃಷ್ಣ ಸಪ್ಲಿಮೆಂಟ್ ಅಂತ ಮಾಡು, ಸಣ್ಣವ ಅಂತ ತಿಳಿಸು, ಹೀಗೆಲ್ಲ ನೀನು ಮಾತಾಡಿದ್ದಕ್ಕೆ ತಪ್ಪೆಲ್ಲ ಶಾಸ್ತ್ರ ಬರೆದದ್ದಕ್ಕೆ ಪ್ರಾಯಶ್ಚಿತ್ತ ಏನು ಕೇಳಿದರೆ, ನೀನು ಗುಟ್ಟಾಗಿ ಕೃಷ್ಣ ಕೃಷ್ಣ ಹೇಳ್ತಾ ಇರು. ಕೋಟೀನಾಂ ಸ್ಮರಣೇನಂದ ನಾಮನ ಭಗವತೋ ಹರೇಹೇ. ಕೋಟಿಗಟ್ಟಲೆ ದೇವರ ನಾಮಸ್ಮರಣೆ ಮಾಡಿದ್ದಕ್ಕೆ ಸಮ ಯಾವುದು ಕೇಳಿದರೆ ಕೃಷ್ಣೇತಿ ಅಂತಾನೆ. ಕೃಷ್ಣ ಅಂತ ಒಂದು ನಾಮಸ್ಮರಣೆ ಮಾಡಿದರೆ 1 ಕೋಟಿ ದೇವರ ಇತರ ನಾಮಸ್ಮರಣೆ ಮಾಡಿದ ಬೆಲೆ ಬರ್ತದೆ. ರಾಮ ಹೇಳಿದರೆ 1000 ಬರ್ತದೆ, ಕೃಷ್ಣ ಹೇಳಿದರೆ ಕೋಟಿ ಬರ್ತದೆ. ಇದು ವ್ಯತ್ಯಾಸ. ಇದು ಅವನದು ಸೀಕ್ರೆಟ್. ಮಡದಿಗೆ ಹೇಳೋದು ನೀನು ರಾಮನಾಮ ಹೇಳು, ಮತ್ತೆ ನಾನು ಕೃಷ್ಣ ಕೃಷ್ಣ ಹೇಳ್ತೇನೆ. ಇದು ವಿಚಿತ್ರ. ಇದು ಒಂದು ದೊಡ್ಡ ಆಟ ಅವರದ್ದು. ಹಾಗೆ ಓಡಿ ಬಂದು ಕೃಷ್ಣ ಕೈಲಾಸದಲ್ಲಿ ರುದ್ರನನ್ನು, ಹಿಮಾಲಯವೇ ಕೈಲಾಸ, ಅದೇ ದೊಡ್ಡ ರುದ್ರನ ಶರೀರ, ಉದ್ದಕ್ಕೆ ನಮಸ್ಕಾರ ಮಾಡಿದ ಕೃಷ್ಣ. ಇದನ್ನು ನೋಡಿ ಶಿವ ದಡದನೆ ಓಡಿ ಬಂದು ಕೃಷ್ಣ ಇನ್ನೇನು ನಮಸ್ಕಾರ ಮಾಡ್ತಾನೆ ಎಂದು ಓಡಿದಾಗ ಇವನೇ ಕೃಷ್ಣನಿಗೆ ಬಿದ್ದ. ಕುಮಾರಶ್ಚಿತ್ ಪಿತರಂ ವಂದಮಾನಂ ರುದ್ರೋ ನಾನಾಮ ಅಂತ. ಕುಮಾರಶ್ಚಿತ್ ಮಗು ಬೇಕು ಅಂತ ಇಷ್ಟೆಯಿಂದ ಕೃಷ್ಣ ಕೈಲಾಸಕ್ಕೆ ಓಡಿ ಬಂದರೆ ರುದ್ರೋ ನಾನಾಮ ಅಂತ. ರುದ್ರದೇವರು ಗಡಿಬಿಡಿಯಿಂದ ಅವನು ನನಾಮ ಹೇಳಬೇಕು, ನಾನಾಮ ಓ ಬಡಮ್ಮ ಬಿದ್ದನು. ವಂದಮಾನ ಕುಮಾರಶ್ಚಿತ್ ಪಿತರಂ ವಂದಮಾನ. ನನ್ನ ಅಪ್ಪ ಅಂದರೆ ವ್ಯಾಸರ ಮಗ ಶುಕನೇ ರುದ್ರ. ಅದಕ್ಕೆ ಹೇಳುದು, ನನ್ನ ಅಪ್ಪ ಕೃಷ್ಣ ನನಗೆ ನಮಸ್ಕಾರ ಮಾಡಲಿಕ್ಕೆ ಈಗ ಉಂಟು. ಕೆಲವೊಮ್ಮೆ ನಾನು ನೋಡಿದ್ದೇನೆ ಅದನ್ನು. ಸರೋವರದಲ್ಲಿ ಅಪ್ಪ ಸ್ನಾನಕ್ಕೆ ಇಳೀಲಿಕ್ಕೆ ಬರುವುದು, ಮಗ ಸ್ನಾನ ಮಾಡಿ ಮೇಲೆ ಹೋಗೋದು. ಅಪ್ಪನಿಗೆ 60 ಆಗಿದೆ, ಮಗನಿಗೆ 48 ಆಗಿದೆ, 50 ಆಗ್ತಾ ಬಂದಿದೆ. ಮಗ ಮೇಲೆ ಹೋಗುವ ನಮಸ್ಕಾರ ಸಾರ್ ಹೇಳು, ನಮಸ್ಕಾರ ಆಚಾರ್ಯ ಅಂತ. ಅವ್ರ ಪಾಪ ನಮಸ್ಕಾರ ಹೇಳುದು, ಅವ್ರಿಗೆ ಪಕ್ಕ ಕಾಣೋದಿಲ್ಲ, ಇಳಿಲಿಕ್ಕೆ ಸರೋವರಕ್ಕೆ ಬರೋದು ಅಷ್ಟೇ. ಮತ್ತೆ ನೋಡಿದ ಏನಿ ಪಟಿಂಗ ಮಗನೇ ಹೇಳೋದು ನಮಸ್ಕಾರ ಅಂತ. ಇವರು ಎಲ್ಲರೂ ನಮಸ್ಕಾರ ಹೇಳೋದ್ರಿಂದ ಅವ್ರ ಪಾಪ ನಮಸ್ಕಾರ ಅಂತ ಹೇಳಿ ಹೋಗೋದು. ಹೋಗುವಾಗ ಮಗ ಮತ್ತೆ
ಹೀಗೆ ಗಮ್ಮತ್ತು ಇರ್ತದೆ. ಇದನ್ನು ರುದ್ರದೇವರು ಮಾಡಿ ಕೃಷ್ಣ ಮಾಡಿ ತೋರಿಸಿದ್ದಂತೆ. ಮಗ ಬೇಕು ಅಂತ ಹೇಳಿ ಕೃಷ್ಣ ನಮಸ್ಕಾರ ಮಾಡಲಿಕ್ಕೆ ಓಡಿ ಬಂದಾಗ ರುದ್ರದೇವರು ಗಡಿಬಿಡಿಯಿಂದ ಉದ್ದಕ್ಕೆ ಬಿದ್ದು ಅಡ್ಡ, ಸ್ವಾಮಿ ದೇವರೇ ಇಲ್ಲಿ ಬಂದು ಗಲಾಟೆ ಮಾಡೋದು ಬೇಡ, ಊರಲ್ಲೆಲ್ಲ ಹೇಳಿಕೊಂಡು ಬನ್ನಿ ಯಾರು ಬೇಕಾದರೆ, ನನಗಿಲ್ಲಿ ಮುಜುಗರ ಆಗತ್ತೆ ಅಂತ ಹೇಳಿಕೊಂಡು ಹೀಗೆ ಬಹಳ ವಿಚಿತ್ರವಾದ ದರ್ಶನ ಭಾಷೆಗಳನ್ನು ಪ್ರಯೋಗಿಸ್ತಾರೆ. ಇದು ಥ್ರೂಔಟ್ ಪುರಾಣಗಳ ಸಮಗ್ರ ರಾಶಿಯಲ್ಲಿ ಕಾಣ್ತೇವೆ ನಾವು. ಅರ್ಥ ಆಗೋದು ಭಾರಿ ಕಷ್ಟ. ಕಂಡದ್ದನ್ನು ರಿಪೋರ್ಟ್ ಮಾಡೋದು, ವಿಷಯ ಗೊತ್ತಿಲ್ಲ, ಏನಾಗಿದೆ ಗೊತ್ತಿಲ್ಲ, ಲೋಕಕ್ಕೆ ಏನಾಗಿದೆ ಗೊತ್ತಿಲ್ಲದೆ ಹೊರಗೆ ಕಾಣುವುದನ್ನೇ ಹೇಳಿಕೊಂಡು ತಿರುಗುವುದೇ ಇವತ್ತು ಜನ. ದರ್ಶನ ಭಾಷೆ, ಆದ್ದರಿಂದ ದರ್ಶನ ಬರ್ತದೆ ಎಲ್ಲರಿಗೆ. ಇನ್ನೊಂದು ಭಾಷೆ ಇದೆ, ಗುಹ್ಯ ಭಾಷೆ. ಇದು ಗುಟ್ಟು, ರಹಸ್ಯ. ರಹಸ್ಯ ಏನು ಅಂತಲೇ ಹೇಳುವುದಿಲ್ಲ. ಭಾಗವತದಲ್ಲಿ ಬಹಳ ಸುಂದರವಾದ ಒಂದು ರಹಸ್ಯವಾದಂಥ ಗೆರೆ ಇದೆ. ಏಕಾಯನೋಸೌ ದಿಪಲಸ್ತ್ರಿಮೂಲ ಚತುರಸ ಪಂಚ ಶಿಪಶ್ಚಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದೋ ಗ್ವಿಕಗೋ ಹ್ಯಾದಿವೃಕ್ಷ. ಒಂದು ನೆಲ, ಏಕಾಯನೋಸೌ ದ್ವಿಪಲ ಎರಡು ಹಣ್ಣು, ತ್ರಿಮೂಲ ಮೂರು ಬೇರು, ಚತುರಸ ಆ ಎರಡು ಹಣ್ಣಿನಲ್ಲಿ ನಾಲ್ಕು ರಸ, ಪಂಚಶಿಪ ಐದು ಅದಕ್ಕೆ ಕವಚ, ಷಡಾತ್ಮ ಅದಕ್ಕೆ ಆರು ಬಣ್ಣ, ಸಪ್ತತ್ವಕ್ ಏಳು ಅದಕ್ಕೆ ಚರ್ಮ, ಅಷ್ಟ ವಿಟಪ ಎಂಟು ಗೆಲ್ಲು, ನವಾಕ್ಷ ಒಂಬತ್ತು ಬಟ್ಟರೆ, ದಶಚ್ಛದ 10 ಎಲೆ. ಅರ್ಥ ಆಯ್ತಾ? ಒಂದು ಮರ, ಗಮ್ಮತ್ತಾಯಿತು. ಹಾಗೆ ಮಾಡಿಟ್ರೆ ಇದೆಂತ ಕೇಳ್ತಾರೆ ಯಾರದು? ಅರ್ಥವೇ ಆಗೋದು, ಇಲ್ಲದು ಗುಟ್ಟು ಹೇಳೋದು. ದ್ವಾಸುಪರ್ಣ ಸಯುಜ ಸಕಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಷ್ಟನ್ನನ್ಯೋ ಅಭಿಚಾಕಶೀತಿ. ದ್ವಾಸುಪರ್ಣ ಸಯುಜ ಎರಡು ಹಕ್ಕಿ ಒಟ್ಟಿಗೆ ಇದೆ, ಸಕಾಯ ಎರಡೇರಾಗಿದ್ದಾರೆ, ಸಮಾನಂ ವೃಕ್ಷಂ ಒಂದೇ ಮರವನ್ನು, ಪರಿಷಸ್ವಜಾತೆ ಆಲಿಂಗಿಸಿ ಕೂತಿವೆ, ತಯೋರ್ ಅನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅದರಲ್ಲಿ ಒಂದು ಆ ಮರದ ಹಣ್ಣನ್ನು ಖುಷಿಯಾಗಿ ತಿಂತಾ ಉಂಟು, ಅನಷ್ಟನ್ ಅನ್ಯ ಅಭಿಚಾಕಶೀತಿ ತಿನ್ನದ ಹಕ್ಕಿ ಬಹಳಷ್ಟು ಬೆಳೀತಾ ಉಂಟು, ತಿನ್ನುವ ಹಕ್ಕಿ ಸೊರಗ್ತಾ ಉಂಟು, ತಿನ್ನದ ಹಕ್ಕಿ ಬೆಳೀತಾ ಉಂಟು. ಎಂತ ಇದು ಕತೆ? ಗುಟ್ಟು. ಒಂದೇ ಮರ ಅಂದರೆ ಮರ ದೇಹ, ಇದಕ್ಕೆ ವೃಕ್ಷ ಅಂತ ಹೆಸರು. ಇದು ಉರುಳ್ತದೆ ಅಂತ, ವೃಶ್ಚ್ಯತೆ ಇತಿ ವೃಕ್ಷ. ಈ ಮರದಲ್ಲಿ ಎರಡು ಹಕ್ಕಿಗಳು, ಒಂದು ಜೀವ ಒಂದು ಪರಮಾತ್ಮ. ಆ ಎರಡು ಹಕ್ಕಿಗಳಲ್ಲಿ ಒಂದು ಹಕ್ಕಿ ಕರ್ಮಫಲವನ್ನು ತಿಂತದೆ, ಖುಷಿಯಲ್ಲಿ ತಿಂತದೆ, ಅದು ಸೊರಗ್ತಾ ಇದೆ. ಇನ್ನೊಂದು ಹಕ್ಕಿ ಪರಮಾತ್ಮ ಹಕ್ಕಿ, ಅದಕ್ಕೆ ಕರ್ಮಲೇಪ ಇಲ್ಲ, ಅದು ಹಣ್ಣು ತಿನ್ನೋದಿಲ್ಲ, ಅದು ಪರಿವೃದ್ಧವಾಗಿ ಬ್ರಹ್ಮವಾಗಿ ಕೂತಿದೆ. ಆಯಿತು. ಹೀಗೆ ರಹಸ್ಯವನ್ನು ಎಲ್ಲಿ ಏನು ಹೇಳದೆ ಗುಟ್ಟಿನ ಭಾಷೆಯಲ್ಲಿ ಏಕೆಯ ದ್ವೇ ವಿನಿಶ್ಚಿತ್ಯ ತ್ರಿಂಚತುರ್ಭಿ ವಶೀಕರು ಪಂಚಜಿತ್ವ ಷಡ್ವಿಧಿತ್ವ ಸಪ್ತಹಿತ್ವ ಸುಖೀಭವ. ಇದು ಮಾತಾಡಲಿಕ್ಕೆ ಬಾರದ ಶ್ಲೋಕ ಇದು. ಏಕೆಯ ದ್ವೇ ವಿನಿಶ್ಚಿತ್ಯ, 1ರಿಂದ 2 ನಿಶ್ಚಯಿಸಿ, ತ್ರೀನ್ ಚತುರ್ಭಿ ವಶೀಕರು 3 4 ಗೆಲ್ಲು, ಪಂಚಜಿತ್ವ ಷಡ್ವಿಧಿತ್ವ 5 ಗೆದ್ದು 6 ತಿಳಿದು, ಸಪ್ತಹಿತ್ವ 7 ಬಿಟ್ಟು ಸುಖಿಯಾಗು. ನಮಗೆ 1 2 ಇದೆಂದು 1 2 ಬಾಳೆಲೆ ಹೊರಡು ಇದು ಮಾತ್ರ ಕಲಿತು ಗೊತ್ತು, ಊಟದ ಆ ಪಾಠ ಮಾತ್ರ ನಮಗೆ ಅರ್ಥ ಆಗಿದೆ, ಮತ್ತೆಂದು ಗೊತ್ತಿಲ್ಲ. ಇದು ಎಷ್ಟು ಸುಂದರವಾಗಿರತಕ್ಕಂಥ ಗುಹ್ಯ ಭಾಷೆಗಳು. ಇಂಥ ನಿಗೂಢ ಭಾಷೆಗಳಲ್ಲಿ ಎಲ್ಲ ವೇದವ್ಯಾಸರು ಅನೇಕ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದು ಭಾಷೆ ಇದೆ, ಸಮಾಧಿ ಭಾಷೆ, ಹೇಳಿದರೆ ಅರ್ಥ ಆಗ್ತದೆ ಅಂಥದ್ದು. ಹೀಗೆ 3 ಭಾಷೆಗಳಲ್ಲಿ 3 ಭಾಷೆಯನ್ನು ಬಳಸಿದ್ದರಿಂದ ಯಾವುದು ದರ್ಶನ, ಯಾವುದು ಗುಹ್ಯ, ಯಾವುದು ಸಮಾಧಿ ಎಂದು ಗೊತ್ತಾಗದೆ ಕನ್ಫ್ಯೂಸ್ ಆಗಿ ನಮಗೆ ಅರ್ಥ ಆಗುವುದಿಲ್ಲಲ್ಲ ಅಂದು ನಾರದರು. ಅದು ನೀವು ಕತೆ ಹೇಳುವಾಗ ಮತ್ತೆ ಇನ್ನೂ ವಿಚಿತ್ರ ಮಾಡಿದ್ದೀರಿ. ಎಷ್ಟು ವಿಚಿತ್ರ ಅಂದರೆ ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರಿ ಪ್ರಗಸಸ್ತದ ಉಕ್ಷಣ ಸುದುರ ಸಾಧು ಸಪ್ತವೇದ ಪ್ರಕೀರ್ತಿತ ಅಂತ 7 ರೀತಿಯಲ್ಲಿ ಕಥೆಯನ್ನು ಹೇಳ್ತಾರಂತೆವು. ವ್ಯತ್ಯಾಸ ಮೊದಲು ಮಾಡೋದು ವ್ಯತ್ಯಾಸ. ವೇದವ್ಯಾಸ ತುಂಬ ವ್ಯತ್ಯಾಸ ಮಾಡ್ತಾರೆ ಕತೆ. ನಾನು ಈ ಭಾಗವತದಲ್ಲಿ ವ್ಯತ್ಯಾಸ ಮಾಡಿದ ಕತೆ ಹೇಳ್ತೇನೆ ಮುಂದೆ ಬಂದಾಗ. ಆಚೆ ಈಚೆ ಮಾಡಿ ಹೇಳ್ತಾರೆ, ಯಾಕೆಂದರೆ ಬೇಕು ಅಂತಲೇ. ಹೆಸರು ವ್ಯತ್ಯಾಸ ಮಾಡುವುದು, ಸಮಯ ವ್ಯತ್ಯಾಸ ಮಾಡೋದು, ಪುರುಷ ವ್ಯತ್ಯಾಸ ಮಾಡುವುದು, ಇದೆಲ್ಲ ಅವರದ್ದು ಗಮ್ಮತ್ತು. ತಿಳ್ಕೊಳ್ಳಿ ಅಂತ, ಚೆನ್ನಾಗಿ ಓದಿಕೊಳ್ಳಿ ಅಂತ. ಮತ್ತು ವಿಪರ್ಯ ಆಚೀಚೆ ಮಾಡುವುದು, ಹಿಂದೆ ಮುಂದೆ ಮಾಡುವುದು ಕತೆ. ಪ್ರಾತಿಲೋಮ್ಯಂಚ ಗೋಮೂತ್ರಿ ಅಡ್ಡಾದಿಡ್ಡ ಕತೆ ಹೇಳಿಕೊಂಡು ಹೋಗುವುದು, ಯಾವುದು ಪಕ್ಕ ಅರ್ಥ ಆಗೋದಿಲ್ಲ. ಪ್ರಗಸಹ ಅಲ್ಲಿ ಚೂರು ಮಾತ್ರ ಹೇಳೋದು, ಪೂರ ಹೇಳೋದಿಲ್ಲ. ಯಾರಿಗಾದರೂ ಕಾಯಿ ಹೋಳಿಗೆ ಹಾಕಿದ್ರೆ ಹೇಗೆ ತಿಂತಾರೆ ಅವರು, ಅಲ್ಲಲ್ಲಿ ಗರ್ಪಿ ಚೂರು ತಿಂತಾರೆ, ಮತ್ತೆ ಅಲ್ಲಿ ಬಿಡ್ತಾರೆ. ಹಾಗೆ ಪ್ರಗಸ ಇದು ಕಥೆಯ ಸ್ಟೈಲ್ ಅಂತಾರೆ, ಬೇಕು ಅಂತಲೇ ಮಾಡ್ತಾರೆ. ಉಕ್ಷಣ ಚೆಲ್ಲುವುದು, ಕೆಲವೊಮ್ಮೆ ಸಿಂಪಡಿಸುವುದು, ಪಾರಿಜಾತ ಮರದಲ್ಲಿ ಪಾರಿಜಾತ ಕೆಳಗೆ ಬಿದ್ದಾಗೆ. ಸುಧುರ ಚೆನ್ನಾಗಿ ಕತೆ ಗೊತ್ತಾಗ್ತದೆ, ಅರ್ಥ ಆಗುವುದಿಲ್ಲ, ಏನು ಗೊತ್ತಾಗೋದಿಲ್ಲ ಕತೆ. ಸಾಧು ಭಾಳ ಅರ್ಥ ಆಗುವ ಹಾಗೆ ಹೇಳ್ತಾರೆ. ಹೀಗೆ 7 ರೀತಿಯಿಂದ ಕತೆ ಹೇಳ್ತಾರೆ. ಇದೆಲ್ಲ ಸ್ಟೋರಿ ರೈಟಿಂಗ್ ಭಾಳ ಅದ್ಭುತವಾದಂಥ ಚಮತ್ಕಾರಗಳು. ನಾರದರು ಹೇಳ್ತಾರೆ, ಈ ಚಮತ್ಕಾರಗಳೇ ಬಿಟ್ಟುಕೊಟ್ಟಿವೆ ಅಂತ, ಅರ್ಥ ಆಗೋದಿಲ್ಲ ಅಂತ. ಮತ್ತೇನು ಮಾಡಬೇಕು ವ್ಯಾಸರಿಗೆ ಹೇಳಿ? ಸಮಾಧಿ ನಾನು ಸ್ಮರಯದ್ವಿಚೇಷ್ಟಿತಂ, ನೀನು ದೇವರ ಬಗ್ಗೆ ಮಾತ್ರ ಹೇಳು, ಅದನ್ನು ಸಮಾಧಿ ಭಾಷೆಯಲ್ಲಿ ಹೇಳು, ಅರ್ಥ ಆಗುವಾಗಿ ಮಾತಾಡು. ನಿನ್ನ ಈ ದರ್ಶನ ಭಾಷೆ ಗುಹ್ಯ ಭಾಷೆ ಎಲ್ಲ
ಹೆಚ್ಚು ಬಳಸಬೇಡ ಅಂತ ನಾರದರು ಪ್ರಾರ್ಥನೆ ಮಾಡಿದ್ದಕ್ಕೆ, ಹಾಗೆಯೇ ಜನರಿಗೆ ಭಾಷೆ ಬರುವುದಿಲ್ವಾ, ಆಯಿತು ಅಂತೇಳಿ ಮತ್ತೆ ಭಾಗವತ ಕೊಟ್ಟದಂತೆ. 18ನೇ ಪುರಾಣ ಬಂದದ್ದು ಎಲ್ಲ ಪುರಾಣಗಳಿಗಿಂತ ಮಿಗಿಲಾಗಿ. ನಾಳೆ ಜನ ಕೇಳ್ಬೋದು, ಅದೆಂತ ಭಾಗವತ ಮಾತ್ರ ಓದುವುದು, ಉಳಿದ ಪುರಾಣ ಯಾಕೆ ಓದಬಾರದು, ಉಳಿನ ಪುರಾಣ ವೇದವ್ಯಾಸರದ್ದೇ ಅಲ್ವಾ, ಅದು ಬಿಡುವುದು ಯಾಕೆ ಅಂತ. ಅದಕ್ಕೆ ಭಾಗವತದ ಮಹತ್ಯಕ್ಕೆ ಎಲ್ಲಿದೆ ಅಂದರೆ ಅದು ಎಲ್ಲ ಪುರಾಣಗಳ ನಂತರ ರಚನೆಗೊಂಡದ್ದು. ಆದ್ದರಿಂದ ಭಾಗವತದಲ್ಲಿ ಪರಿಪೂರ್ಣ ಮಾಹಿತಿ ಇಲ್ಲ, ಪರಿಪೂರ್ಣತೆ ಇದೆ, ಪರಿಪೂರ್ಣ ಮಾಹಿತಿ ಇಲ್ಲ. ಉಳಿದ ಪುರಾಣಗಳಲ್ಲಿ ಬಂದಾಗಿದೆ ಸುದ್ದಿಗಳು, ಅದನ್ನೆಲ್ಲ ನೀವು ಅಲ್ಲಿ ನೋಡಲಿಕ್ಕೆ. ಇದರಲ್ಲಿ ಕೊನೆಗೆ ಎಸೆನ್ಸ್ ಆಫ್ ಎಸೆನ್ಸ್, ಇದು ಸಾರದ ಸಾರ ಆ ದೃಷ್ಟಿಯಿಂದ. ಆದ್ದರಿಂದ ಅದು ಸಣ್ಣದು, ಅದರ ಜೊತೆಯಲ್ಲಿ ಸೇರಿಸಬೇಕಾದ್ದು ತಿಳಿಯಬೇಕಾದ್ದು ಬೇಕಾದಷ್ಟಿದೆ ಮಾಹಿತಿಗಳು. ಆದ್ದರಿಂದ ಭಾಗವತ ಒಂದು ಹೇಳಬೇಕಾದ್ರೆ ಆಚಾರ್ಯ ಮಧ್ವರು ಹೇಳ್ತಾರೆ, ಇದು ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬ್ರಹ್ಮಿತ ಪುರಾಣಾನಾಂ ಸಾರರೂಪ ಅಂತಾರೆ. 5 ಇದಕ್ಕೆ ಅಂಶಗಳು ಸೇರ್ತವೆ ಅಂತ. ಭಾಗವತ ಅದು ಯಾಕೆ ಭಾಗವತ ಮಾತ್ರ ಸಪ್ತಾಹ ಮಾಡುವುದು, ಭಾಗವತ ಮಾತ್ರ ಯಾಕೆ ಓದುವುದು, ಉಳಿದ ಪುರಾಣಗಳು ಮಾತಾಡುವ, ಉಳಿದ ಕಥೆಯನ್ನು ಕೇಳುವ, ಚಂದವೇ, ಯಾವುದನ್ನು ಬೇಡ ಯಾರು ಹೇಳುವುದಿಲ್ಲ. ಆದರೆ ಎಲ್ಲಕ್ಕಿಂತ ವಿಶಿಷ್ಟವಾದದ್ದು, ಎಲ್ಲಕ್ಕಿಂತ ಹೆಚ್ಚಿನ ಭಾಷೆಯಲ್ಲಿ ದುಡಿಸಿಕೊಂಡದ್ದು ಅದು ಭಾಗವತ. ಅದು ಏನಿದೆ ಕೇಳಿದರೆ ಅದರಲ್ಲಿ ಬ್ರಹ್ಮಸೂತ್ರಗಳ ಅರ್ಥ ಎಲ್ಲ ಇದೆ. ನೋಡಿ ಕಷ್ಟ, ನೋಡಿ ಈಗೇನಾಯಿತು ಅಂತ. ಬ್ರಹ್ಮಸೂತ್ರ ಮೊದಲ ಪಾಠ ಆಗಿರಬೇಕು ಅವನಿಗೆ, ಆಗ ಅದರ ಅರ್ಥ ಇಲ್ಲಿ ಅರ್ಥ ಆಗ್ತದೆ. ಅರ್ಥೋಯಂ ಬ್ರಹ್ಮಸೂತ್ರಾಣ, ಅದು ವೇದವ್ಯಾಸರದ್ದೇ ಕೃತಿ. ಭಾರತಾರ್ಥ ವಿನಿರ್ಣಯ ಅಂತ, ಮಹಾಭಾರತದ ಚಿಂತನೆ ತೀರ್ಪು ಇಲ್ಲಿ ಸಿಗ್ತದೆ ಅಂತ. ಹಾಗಾದರೆ ಮಹಾಭಾರತ ಓದಬೇಕಾಯಿತು. ಗಾಯತ್ರಿ ಭಾಷ್ಯರೂಪೋಸು, ಇದು ಗಾಯತ್ರಿ ಮಂತ್ರದ ಭಾಷ್ಯ, ಪ್ರತಿನಿತ್ಯ ನಾವು ಜಪ ಮಾಡತಕ್ಕ ಮಂತ್ರದ ಚಿಂತನೆ ಇರುವುದು ಭಾಗವತದಲ್ಲಿ. ಅದನ್ನು ಯಾಕೆ ಭಾಗವತ ಚಿಂತನೆ ಮಾಡಬೇಕು ಅಂದರೆ ಜಪ ಮಾಡಿದ ಪ್ರಾಯಶ್ಚಿತ್ತಕ್ಕೆ, ಜಪ ಮಾಡಿದರ ಅರ್ಥ ಆಗಲಿಕ್ಕೆ. ಇವತ್ತು ಜಪ ಮಾಡಿ ಏನಾಗ್ತದೆ ಕೇಳಿದರೆ ಅವರು ಹೇಳ್ತಾರೆ, ನಾನು ಹಿಂದೆ ಜಪ ಮಾಡ್ತಿದ್ದೆ ಮತ್ತು ಈಗ ಬಿಟ್ಟಿದ್ದೇನೆ. ಯಾಕೆಂದರೆ ಮನೆಯಲ್ಲಿ ಎಲ್ಲ ತಲೆ ಸರಿ ಇಲ್ಲದವರೇ ಆಗ್ತಾ ಇದ್ದಾರೆ, ಅದಕ್ಕೆ ಬಿಟ್ಟಿದ್ದೇನೆ. ಖುಷಿ ಆಯ್ತಲ್ಲ. ದೇವರ ಕೆಲಸ ಬಿಡುವುದರಿಂದ ಮನೆ ನೆಮ್ಮದಿ ಆಗುವುದು ಇವರಿಗೆ. ಅವರು ಜಪ ಮಾಡ್ತಾ ಇದ್ದದ್ದು ಸರಿ ಇಲ್ಲ, ಯಾಕೆಂದರೆ ಅವರು ಅದರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಯಾಂತ್ರಿಕವಾಗಿ ಉಂಟು, ಟೇಪ್ ರೆಕಾರ್ಡರ್ ಕೂಗಿದಾಗೆ ಇರ್ತದೆ. ಪ್ರಯೋಜನ ಏನಾಗ್ತದೆ? ಎಂಥದೋ ತಲೆಯಲ್ಲಿ ಯಾವುದೋ ಲೆಕ್ಕಾಚಾರಗಳು, ಎಲ್ಲಿಯೋ ಯೋಚನೆ, ಒಟ್ಟು ಬಾಯಲ್ಲಿ ಮಂತ್ರ ಓಡ್ತಾ ಇರ್ತದೆ, ಪ್ರಯೋಜನ ಇಲ್ಲ. ಮಂತ್ರವನ್ನು ಆಲೋಚನೆ ಮಾಡ್ತಾ ನಿಧಾನ ಮಾಡಿ ಹೇಳಲಿಕ್ಕೆ, ಆಗ ಮಾತ್ರ ಅದು ಕೆಲಸ ಮಾಡ್ತದೆ. ಇಲ್ಲಾಂದರೆ ವ್ಯರ್ಥ, ಅದು ಯಾಂತ್ರಿಕ ಆಗ್ತದೆ. ಆದ್ದರಿಂದ ಗಾಯತ್ರಿ ಭಾಷ್ಯರೂಪೋಸು ವೇದಾರ್ಥ ಪರಿಬ್ರಹ್ಮಿತ, ಸಮಗ್ರ ವೇದಗಳ ಅರ್ಥ ಇಲ್ಲಿ ತುಂಬಿದೆ. ಅದರಿಂದ ವೇದ ಇಲ್ಲ ಅಂತೇಳಿ ಅಳ್ಳಿಕ್ಕಿಲ್ಲ, ವೇದದ ಸಾರ ಇಲ್ಲಿ ಸಿಕ್ಕಿದೆ. ಪುರಾಣನ ಸಾರ, ಉಳಿದ 17 ಪುರಾಣಗಳು ಇಲ್ಲಿ ಬಂದಿವೆ. ಅದರಿಂದ ಅಷ್ಟು ಓದಿಕೊಂಡವನಿಗೆ ಭಾಗವತದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಬರ್ತದೆ, ತಿಳಿದು ಹೇಳಲಿಕ್ಕೆ ಬರ್ತದೆ ಅಂತ ಕ್ರಮ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ಭಾಗವತ ಅಂದರೆ ಅದು ಕೇವಲ 18,000 ಕೃತಿ ಅಲ್ಲ, 18,000 ಕೃತಿ ರಿಲೇಟೆಡ್ ಟು ಅದರ್ಸ್ ಎಲ್ಲ ಸೇರಿದೆ ಅದರಲ್ಲಿ. ಬ್ರಹ್ಮಸೂತ್ರ, ಮಹಾಭಾರತ, ಇತರ ಪುರಾಣಗಳು, ವೇದ, ಈ ಮಂತ್ರಶಾಸ್ತ್ರ ಅಂದರೆ ಪಂಚರಾತ್ರಗಳು, ಇವೆಲ್ಲ ಸೇರಿಕೊಂಡು ಭಾಗವತಕ್ಕೆ ಭಾರ ಬಂದದ್ದು, ಬೆಲೆ ಬಂದದ್ದು. ಇವತ್ತು ನಾವು ಒಟ್ಟಾರೆ ಯಾರೂ ಆಗ್ತದೆ, ಏನೂ ಆಗ್ತದೆ, ಓದಿಕೊಂಡು ಹೇಳಿದರೆ ಸಾಕಾಗ್ತದೆ. ಕತೆ ಹೇಳೋದು, ಮಧ್ಯೆ ಮಧ್ಯೆಯಲ್ಲಿ ಪದ್ಯ ಹೇಳಿದರೆ ಅದು ಗಮ್ಮತ್ತಾಗ್ತದೆ. ಜನರಿಗೂ ನಿದ್ದೆ ಬರೋ ಹೊತ್ತಿರ್ತದೆ, ಆಯಾಸ ಆಗಿ ಇದೆಲ್ಲ ಕೆಲಸ ಎಲ್ಲ ಮುಗಿಸಿ ಬಂದಾಗ ಒಂದು ಟೈಮ್ ಪಾಸಿಗೆ ಬೇಕು. ಒಬ್ಬರು ಮುದುಕರು ಬಂದಿದ್ರು, ನಾನು ಬರೋ ಮುಂಚೆ ಕೂತಿಕೊಳ್ತಾರೆ. ನಾನು ಕೇಳಿದೆ, ಯಾವಾಗಲೂ ಪ್ರಯೋಜನ, ನೀವು ಯಾಕೆ ಬೇಗ ಬರೋದು? ಅದು ಮನೆಯಲ್ಲಿ ಪುಳ್ಳಿಗಳು ಬಂದರೆ ಗಲಾಟೆ ಮಾಡ್ತಾರೆ, ಅದಕ್ಕೆ ಇಲ್ಲಿ ಬರೋದು ಅಂತ. ಆಯ್ತು, ಮತ್ತೆ ಕರ್ಕೊಂಡು ಹೋಗ್ಲಿಕ್ಕೆ ಮಗ ಬರ್ತಾನೆ ಮೆಲ್ಲಕ್ಕೆ, ನಡಿಲಿಕ್ಕೆ ಕೊಡುವುದಿಲ್ಲ. ಆದರೂ ಅವರು ಹೊರಗೆ ಕೂತ್ಕೊಂಡಿರ್ತಾರೆ. ಕೇಳಿದರೆ ಮನೆಯಲ್ಲಿ ಮಕ್ಕಳು ಗಲಾಟೆ ಮಾಡ್ತಾರೆ, ಹೋಗುವಾಗ ಅವ್ರು ನಿದ್ದೆ ಹೋಗ್ತಾರೆ, ಆರಾಮಾಗ್ತದೆ ಹೇಳಿ ಹೋಗುದಂತ. ಆಯ್ತಾ? ಆದರೆ ಇದು ಪ್ರಯೋಜನ ಆಗಲಿಲ್ಲ. ಇದಕ್ಕೆ ಪ್ರವಚನ ಚಿಂತನೆ ಅಂತ ಕರೆಯುವುದಿಲ್ಲ. ಶ್ರದ್ಧೆಯಿಂದ ದುಡಿತಕ್ಕೋಸ್ಕರ ನಾವು ಮಾಡುವ ಕೆಲಸ ಮಾತ್ರ ಉಪಯೋಗಕ್ಕೆ ಬರ್ತದೆ. ಅದರಿಂದ ಆಟದ ಸೊತ್ತು ಅಲ್ಲ ಇದು, ಇದು ಪಾಠಕ್ಕಿಂತ ಆಚೆ ನಿಂತಿರತಕ್ಕಂಥ ಸಾಧನೆಯ ಸೊತ್ತಾಗಿ ಭಾಗವತದ ಆವಿಷ್ಕಾರವನ್ನು ವೇದವ್ಯಾಸರು ನಾರದರ ಫೋರ್ಸಿಗೆ, ನಾರದರಿಗಾಗಿ ಅಧಿಕ ಪ್ರಸಂಗ ಅಲ್ವಾ? ಹೌದು, ನಾರದರು ಹೇಳ್ತಾರೆ, ನಾನು ಈ ಭಾರತದವರನ್ನೆಲ್ಲ ಹೊತ್ತುಕೊಂಡಿದ್ದೇನೆ ಅದಕ್ಕೆ. ಇಡೀ ಭಾರತದ ಸಮಗ್ರ ಮಂದಿಯ ಗುರು ಯಾರು, ಟೀಚರ್ ಯಾರು, ನೇತೃ ಯಾರು ಕೇಳಿದ್ರೆ ಅದು ನಾರದ. ಸಹ ಭಾರತೀಭಿಹಿ ಅಂತಾರೆ. ನಾರದರು ಭಗವಂತನನ್ನು ಪ್ರೀತಿಸುವುದು ಅದಕ್ಕೋಸ್ಕರ. ಎಲ್ಲ ಭಾರತೀಯರ ಗುರುಗಳಾಗಿ ನಿಂತವರು ನಾರದರು. ಅದರಿಂದ ಭಾರತದ ದೇಶದ ಜನರ ಹತ್ತಿರದಲ್ಲಿ ನಾರದರು ಸುಳಿದಾಡ್ತಾರೆ. ಅದರಿಂದ ಅವರಿಗೋಸ್ಕರ ವೇದವ್ಯಾಸರಲ್ಲಿ ಪ್ರಾರ್ಥನೆ ಮಾಡಿದರೆ ವ್ಯಾಸರು ಭಾಗವತದ ರಚನೆ ಮಾಡಿ ಕೊಟ್ಟು. ಅಂತಹ ಅದ್ಭುತವಾದಂತಹ ಭಾಗವತ ನಮ್ಮ ಮುಂದೆ ಗೌತಮರ ಶಾಪದ ಪರಿಮಾರ್ಜನೆಗೆ ಅದು ಆವಿಷ್ಕಾರಗೊಂಡಿತು, ಅವತಾರ ಆದದ್ದು. ಅನೇಕ ಭಗವಂತನ ಧರ್ಮಗಳು, ಅನೇಕ ಭಗವಂತನ ಅವತಾರಗಳು,
ಅನೇಕ ಭಗವಂತನ ಭಕ್ತರು ಇಲ್ಲಿ ನಮಗೆ ನೋಡಲಿಕ್ಕೆ ಬರ್ತಾರೆ, ಸುಂದರವಾಗಿ ಸಿಗ್ತಾರೆ. ಇದು ಮೊದಲು ಆವಿಷ್ಕಾರಗೊಂಡದ್ದೇ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ, ಬಹಳ ಅದ್ಭುತವಾದ ಸನ್ನಿವೇಶದಲ್ಲಿ. ಭಗವಂತನ ಮಗ ನಾನು ಹಾಗೆ ಹೇಳಿದೆ, ಚತುರ್ಮುಖ ಅಂತ. ಚತುರ್ಮುಖನ ಮಗ ಮನಸ್ಸಿನಿಂದ ಹುಟ್ಟಿ ಬಂದವ ಮರೀಚಿ, ಅವನ ಮಗ ಕಶ್ಯಪ. ಕಶ್ಯಪನಿಗೆ ಆದಿತ್ಯಲ್ಲಿ ಬಂದಿರತಕ್ಕ 12 ಆದಿತ್ಯರ ಮೊದಲಿನವ ವಿವಸ್ವಾನ್ ಅಂತ. ಆ ವಿವಸ್ವಾನನಿಗೆ ಹುಟ್ಟಿದವನೇ ವೈವಸ್ವತ, ಇವತ್ತಿನ ಮನು, ಈ ನಮ್ಮ ಮನ್ವಂತರದ ಅಧಿದೇವತೆ. ವೈವಸ್ವತ ಮನ್ವಂತರೇ ಅಂತ ನಾವು ಹೇಳ್ತೇವೆ. ಈಗ ಯಾರ ಪೀರಿಯಡ್ ಅಂದರೆ ವೈವಸ್ವತನದ್ದು, ಸೂರ್ಯನ ಮಗನದ್ದು. ಸೂರ್ಯ ಕಶ್ಯಪರ ಮಗ, ಕಶ್ಯಪ ಮರೀಚಿಯ ಮಗ, ಮರೀಚಿ ಚತುರ್ಮುಖನ ಮಗ, ಚತುರ್ಮುಖ ಭಗವಂತನ ಮಗ. ಇದು ಪರಂಪರೆ, ಗೋತ್ರ ವ್ಯವಸ್ಥೆ. ಅಂಥ ವೈವಸ್ವತನಿಗೆ ವೈವಸ್ವತ ಮನುವಿಗೆ ಶ್ರದ್ಧಾ ಅನ್ನುವವಳಲ್ಲಿ ಒಂದು ಹುಡುಗಿ ಹುಟ್ಟಿದ್ದು, ಇಳ ಅಂತೇಳಿ. ಆ ಇಳೆಯನ್ನು ಬುಧ ಚಂದ್ರನ ಮಗ ಮದುವೆ ಆಗ್ತಾನೆ. ಅಲ್ಲಿಂದ ಹುಟ್ಟಿದ್ದು ಪುರೂರವಸ್. ಪುರೂರವಸ್ಸಿಗೆ ಆಯುಸ್ಸು, ಶುತಾಯು, ಸತ್ಯಾಯು, ರಯ, ವಿಜಯ ಅಂತ ಮಕ್ಕಳಾಗ್ತಾರೆ. ಆ ಆಯುಸ್ಸಿಗೆ ನೌಷ ಮಗನಾಗ್ತಾನೆ. ಆ ನೌಷನಿಗೆ ಯತಿ, ಯಯಾತಿ, ಸಂಯಾತಿ, ಆಯತಿ, ನಿಯತಿ, ಕೃತಿಯಿಂದ ಮಕ್ಕಳಾಗ್ತಾರೆ. ಅದರ ಯಯಾತಿಗೆ ಇಬ್ಬರು ಮಡದೇರಿದ್ದಾರೆ, ಶರ್ಮಿಷ್ಠೆ ಮತ್ತು ದೇವಯಾನಿ. ಆ ಶರ್ಮಿಷ್ಠೆ ಮತ್ತು ದೇವಯಾನಿಯಲ್ಲಿ ಯದು, ತುರ್ವಸು, ದೃಹ್ಯು, ಅನು, ಪೂರು ಅಂತ 5 ಮಕ್ಕಳಾಗ್ತಾರೆ. ಆ ಯದುವಿನಲ್ಲಿ ವಂಶದಲ್ಲಿ ಬಂದವನು ಯಾದವ ಕೃಷ್ಣ. ಕೃಷ್ಣನ ತಂಗಿ ಸುಭದ್ರೆ. ಪೂರ್ವಂಶದಲ್ಲಿ ಬಂದವರು ಪಾಂಡವರು, ಅದರಲ್ಲಿ ಮಧ್ಯಮ ಅರ್ಜುನ. ಅವನಿಗೆ ಸುಭದ್ರೆ ಮದುವೆಯಾಗಿ ಅಲ್ಲಿಂದ ಹುಟ್ಟಿದವ ಅಭಿಮನ್ಯು. ಅಭಿಮನ್ಯುವಿನಿಗೆ ವಿರಾಟನ ಮಗಳು ಉತ್ತರೆಯಿಂದಾಗಿ ಹುಟ್ಟಿದವ ಪರೀಕ್ಷಿತ್. ಅವನಿಗೆ ಇವನು ಯಾರು ಇವನು ಅಂದರೆ ಭಾಗವತ ಕೇಳಿದವ. ಪರೀಕ್ಷಿತನಿಗೆ 36 ವರ್ಷದ ನಂತರ ರಾಜ್ಯ ಸಿಕ್ಕಿದೆ. ಅಷ್ಟರವರೆಗೆ ಪಾಂಡವರಿದ್ದರು. ಪಾಂಡವರ ಮೊಮ್ಮಗೆ ಈಗ ಪರೀಕ್ಷಿತ. ಅವನಿಗೆ 30 ವರ್ಷ ಆಗಿದೆ. 66 ಆದಾಗ ಪರೀಕ್ಷಿತನಿಗೆ ಬೇಟೆಗೆ ಹೋಗಿದ್ದಾನೆ. ಎಂತ ರಾಜರು ಬೇಟೆಗೆ ಹೋಗುವುದು ಆಗಲೂ ಹುಚ್ಚ, ಮುದುಕನಿಗೆ ಎಂತ ಹುಚ್ಚು ಅಂತ ಕೇಳ್ಬೋದು ನೀವು. 66 ವರ್ಷದವ ಬೇಟೆ ಹೋಗುವುದೇನು? ಬೇಟೆ ಆಟಕ್ಕೆಲ್ಲ ಹೋದತ್ತು. ಯಾಕೆ ಈ ಭಾಗವತದ ಬಗ್ಗೆ ಬಂದಿರತಕ್ಕ ಪ್ರಶ್ನೆಗಳಿಗೆಲ್ಲ ಅನೇಕ ಉತ್ತರ ಕೊಡೋದು ಮಧ್ವಾಚಾರ್ಯರು, ಇನ್ಯಾರು ಕೊಟ್ಟಿಲ್ಲ. ಇನ್ಯಾರಿಗೂ ಬೇಡ. ಯಾವ ದಾರ್ಶನಿಕರು, ಆಚಾರ್ಯರು ಪುರಾಣಗಳ ಬಗ್ಗೆ ಮಾತಾಡಲಿಲ್ಲ, ಪುರಾಣಗಳಲ್ಲಿರತಕ್ಕ ಚಿಂತನೆಗಳನ್ನು ನಮ್ಮ ಮುಂದೆ ತಂದು ತೋರಿಸಲಿಲ್ಲ. ಮಧ್ವಾಚಾರ್ಯರು ಭಾಗವತಕ್ಕೊಂದು ದೊಡ್ಡ ವ್ಯಾಖ್ಯಾನ ಬರೆದಿದ್ದಾರೆ. ಅದು ಪಾಠ ಆಗುವುದಿಲ್ಲ, ಅದು ಯಾರು ಓದುವುದಿಲ್ಲ. ಮತ್ತು ಮಧ್ವಾಚಾರ್ಯ ಕೃತಿಗಳನ್ನು ಎಲ್ಲರೂ ಓದುವುದಿಲ್ಲ. ಪಾಠ ಆಗೋದು ಬಹಳ ಕಡಿಮೆ. ಒಂದು 100 ವರ್ಷಕ್ಕೆ ಎಲ್ಲಿ ಒಬ್ಬರಿಗೆ ಪಾಠ ಆಗ್ಬೋದು, ಲೆಕ್ಕ ಹೇಳುದ ಹೋದರೆ ಒಂದೊಮ್ಮೆ. ಅದರಲ್ಲಿ ಒಂದು ನಾನು ಪುಣ್ಯಾತ್ಮ ಸಿಕ್ಕಿದ್ದೇನೆ ಬಿಡಿ. ಬನ್ನಂಜಿಯವರು ನನಗೆ ಪಾಠ ಮಾಡಿದ್ದಾರೆ, ನಾನು ನಿಮಗೆ ಹೇಳ್ತಾ ಇದ್ದೇನೆ. ವಾಸ್ತವ ಬಂದ ಪರಂಪರೆ ಅದು. ಹಾಗಾಗಿ ಅಂತಹ ಪುರಾಣದ ವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ, ರಾಜರು ಬೇಟೆ ಆಡಬೇಕು. ಯಾವಾಗ ಕಾಡು ಪ್ರಾಣಿಗಳು ನಾಡಿಗೆ ನುಗ್ಗಿ ಜನರಿಗೆ ತೊಂದರೆ ಕೊಟ್ಟಾಗ, ಪೈರು ಫಸಲುಗಳನ್ನು ನಾಶಗೊಳಿಸಿದಾಗ ಖುದ್ದಾಗಿ ರಾಜನೇ ಹೋಗಿ ಅವುಗಳನ್ನು ಹಿಮ್ಮೆಟ್ಟಿಸಿ ಬರಬೇಕು, ಗಡಿ ದಾಟಿಸಿ ಬರಬೇಕು. ಹೋಗದ ಕ್ರೂರ ಪ್ರಾಣಿಗಳು ಸಂಖ್ಯೆ ಹೆಚ್ಚಾಗಿದ್ದರೆ ಕೊಂದು ಬರಬೇಕು. ಜನರನ್ನು ಗಳಿಸಿದರೆ ಅವರು ಗಮ್ಮತ್ತು ಮಾಡ್ತಾರೆ. ರಾಜಕುಮಾರ ಹತ್ರ ಹೇಳಿದರೆ ಅವರು ಆಟ ಮಾಡ್ತಾರೆ ಅದರೊಟ್ಟಿಗೆ. ಪ್ರಾಣಿಗಳನ್ನು ಹಿಂಸಿಸುವುದಲ್ಲ, ಅವುಗಳ ಜೊತೆಯಲ್ಲಿ ಆಡುವುದಲ್ಲ. ಅಗ್ನಿಪುರಾಣ ಹೇಳ್ತದೆ, ಪ್ರಾಣಿಗಳ ಜೊತೆಯಲ್ಲಿ ಆಟ ಆಡಿದವನು ಮತ್ತೆ ಪ್ರಾಣಿಯಾಗಿ ಹುಡ್ತಾನೆ ಅಂತ. ಇವತ್ತು ನಾವು ಪ್ರಾಣಿಗೆ ಹಿಂಸೆ ಕೊಟ್ಟರೆ, ಎಕ್ವೇರಿಯಮಲ್ಲಿ ಹಾಕಿ ಮೀನನ್ನು ಹಿಡಿದಾಕಿ ಅದರ ಆಟ ನೋಡಿದರೆ ಎಷ್ಟು ಮೀನು ಹಿಡಿದಿದ್ದೀರಿ? 18. ಹಾಗಾದರೆ ನೀವು 18 ಸರ್ತಿ ಹುಟ್ಟಿ ಬರಬೇಕು ಮೀನಾಗಿ, ಇನ್ನೊಂದು ಎಕ್ವೇರಿಯಮ್ ಹೋಗಿ ಬೀಳಲಿಕ್ಕೆ ನೀವು. ಅದನ್ನು ಯಾವ ಕಾಲದಲ್ಲಿ ಯಾವ ಪ್ರಾಣಿಯನ್ನು ನಾವು ಅದರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಕೊಟ್ಟು ಹಿಡಿದು ಹಾಕಿ ಹಿಂಸೆ ಕೊಡಬಾರದು. ಅವುಗಳಿಗೆ ಆಗಿರತಕ್ಕಂಥ ಸ್ವಾತಂತ್ರ್ಯ, ಅದು ಒಂದು ಜೀವರಾಶಿ, ಅದು ಕೆಲಸ ಮಾಡುತ್ತೆ ಹೋಗುತ್ತೆ ಬಿಡಿ. ಹೀಗೆ ಬಹಳ ಚೆನ್ನಾಗಿ ಸಿಕ್ಕಿ ಹಾಕಿಕೊಳ್ಳದಂತೆ ಬದುಕುವ ವ್ಯವಸ್ಥೆಗೋಸ್ಕರ ಯಾರ್ಯಾರನ್ನು ರಾಜಕುಮಾರರನ್ನು ಕಳಿಸದೆ, ಸೇವಕರನ್ನು ಸೈನಿಕರನ್ನು ಕಳಿಸದೆ ಖುದ್ದಾಗಿ ರಾಜನೇ ಮುತುವರ್ಜಿ ವಹಿಸಿ ಜನರ ಕ್ಷೇಮಕ್ಕೋಸ್ಕರ ಕಾಡಿನ ಸರಹದ್ದು ಮೀರಿದ ಕ್ರೂರ ಮೃಗಗಳನ್ನು ಓಡಿಸಿ ಬರಬೇಕು. ಓಡಿಸುವುದು ಅನಿವಾರ್ಯ ಆದಾಗ ಸಂಖ್ಯೆ ಹೆಚ್ಚಾದರಲ್ಲಿ ಕಡಿದು ಬರಬೇಕು. ಇಷ್ಟು ವಿಷಯ. ಅದು ಒಳ್ಳೆಯ ಪ್ರಾಣಿಗಳನ್ನಲ್ಲ, ಹಿಂಸ್ರ ಪ್ರಾಣಿಗಳನ್ನು ಮಾತ್ರ. ಇಷ್ಟು ಸಿದ್ಧಾಂತವನ್ನು ಆಚಾರ್ಯರು ಪರೀಕ್ಷಿತನ ಬೇಟೆಗೆ ಬರೆದಿದ್ದಾರೆ. ಹಾಗೆ ಪರೀಕ್ಷಿತ ಬೇಟೆಗೆ ಹೋದವ ಅಂದರೆ ನೀವು ಕೇಳ್ಬೋದು, ಪರೀಕ್ಷೆ ಬೇಟೆಗೆ ಹೋಗುವುದು ಅಂದರೆ ನಮ್ಗೆ ಇವತ್ತು ಯಕ್ಷಗಾನದಲ್ಲಿ ಬೇಟೆ ಬರ್ತದೆ ಕೆಲವೊಮ್ಮೆ, ಬೇಟೆ ಪದ್ಯ. ಅದು ಬೇಟೆ ಪದ್ಯ ಇಲ್ಲದಿದ್ದರೆ ಚೆನ್ನೈ ಆಗೋದಿಲ್ಲ ಯಕ್ಷಗಾನಕ್ಕೆ. ಆಗ ಬೇಟೆಯಲ್ಲಿ ಎಲ್ಲ ಹೋಗ್ಲಿಕ್ಕೆ ಜನ ಎಲ್ಲ ಬರ್ತಾರೆ. ಬಲೆ ಬಲೆ ಬೇಟೆಗೆ ಬೋರೆ ಪತ್ತರ ಹೇಳಿಕೊಂಡು ಖುಷಿ ಇರ್ತದೆ. ಪೆಟ್ಟುಗಳು ಮಟ್ಟುಗಳು ಎಲ್ಲ ಅಂದರೆ ಬಲೆ ಅಂದರೆ ಬಲೆ ಅಲ್ಲ, ಬಲೆ ಅಂದರೆ ಬಲೆ ಹಾಕುವ ಬಲೆ, ನೆಟ್. ಬಲೆ ಬಲೆ ಬೇಂಟೆಗೆ ಪೋವರೆ ಬಲ್ಲೆ ಅಂತ ಹೇಳುವಾಗ ಬಲೆ ಅಂದರೆ 2 ಅರ್ಥದಲ್ಲಿ ಮಾಡಲಿಕ್ಕೆ, ಬಲೆ ಹಿಡ್ಕೊಂಡು ಬನ್ನಿ ಅಂತ, ಬೇಟೆ ಆಡುವ ಅಂತ, ಹಿಡಿಯುವ ಅಂತ. ಮೋಜಿಗಲ್ಲ ಬೇಟೆ ಎನ್ನುವುದು ಅರ್ಥ ಆಗಬೇಕು. ಸಿದ್ಧಾಂತದಲ್ಲಿ ಮೋಜಿಗಿಲ್ಲ ಬೇಟೆ,
ಅದನ್ನು ರಾಜ ಪರಿವಾರ ಡೇರೆ ಸೊತ್ತು ಊಟ ಎಲ್ಲ ಹೊತ್ಕೊಂಡು ಹೋಗಲಿಲ್ಲ. ರಾಜ ಹೇಳಿ ಬಂದಿದ್ದಾನೆ ಅಂತಲೂ ಗೊತ್ತಿಲ್ಲ. ರಾಜನ ಸೈನ್ಯದವರು ತಪ್ಪಿ ಹೋದ್ರು ಅಂತಲೂ ಸುದ್ದಿ ಇಲ್ಲ. ಭಾಗವತದಲ್ಲಿ ಸುದ್ದಿ ಇಲ್ಲ. ಅದನ್ನು ರಾಜ ಖುದ್ದಾಗಿ ಕೇಳಿದ ಸುದ್ದಿ ಹೋದ ಸೀದಾ. ಅಂದರೆ ಕಾಡು ಪ್ರಾಣಿ ಅಟ್ಯಾಕ್ ಮಾಡಿದೆ, ಆಕ್ರಮಣ ಆಗಿದೆ, ಬರಬೇಕಂದ ತಕ್ಷಣ ಹೌದಾ ಈಗ ನಕ್ಷತ್ರ ಯಾವುದುಂಟು ಜೋಯಿಸರೇ, ಈಗ ಹೋದರೆ ಪ್ರಾಣಿಗಳಲ್ಲಿ ಅದು ತುಳಿತಾವೋ ಕಡಿತಾವೋ ಕೊಂಬಿನಲ್ಲಿ ಹೊಡಿತಾವೋ ಸಿಗ್ತಾವೋ ಇಲ್ಲವೋ ನೋಡಿಕೊಂಡು ಕೂತ್ರೆ ಕಾಡಿನ ಪ್ರಾಣಿ 10 ಜನರನ್ನು ಮುಗಿಸ್ತದೆ. ಅಲ್ಲಿ ಹೇಳಿದ ತಕ್ಷಣ ಓಡಿಸಿಬಿಡುವುದು ಕೆಲಸ. ಅದು ಯಾರನ್ನು ಕಳಿಸುವುದು ಮುಖ್ಯ ಅಲ್ಲ. ಕಳಿಸಿದವ ಪ್ರಾಣಿ ಸಿಗಲಿಲ್ಲ ಅಂತ ಹಿಂದೆ ಬರ್ತಾನೆ, ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವು ಹೋಗುವಾಗ ಅವನಿಗೆ ಮತ್ತೆ ಹೋಗುವಾಗ ಅಂದಾಗ ಮತ್ತೆ ಹೇಳಲಿಕ್ಕುಂಟು. ಅವನ ಹೆಂಡತಿ ಹತ್ರ ಹೇಳಬೇಕು, ಹೆಂಡತಿ ಮಂಗಳಾರತಿ ತರಬೇಕು, ಮಂಗಳಾರತಿಗೆ ಪಕ್ಕದ ಮನೆಯಿಂದ ಕರ್ಪೂರ ತರಬೇಕು. ಆಗುವಾಗ ಅಲ್ಲಿ ಪ್ರಾಣಿ ಇನ್ನೂ 4 ಜನ ತಿಂದಿರ್ತದೆ. ಅವನು ಇನ್ಯಾರನ್ನೋ ಕರ್ಕೊಂಡು ಹೋಗಬೇಕು. ಅವನದ್ದು ಮತ್ತೆ ಕತ್ತಿ ಸಲಾಕೆ ಎಲ್ಲ ಸಾಣೆ ಕೊಟ್ಟಿರ್ತಾನೆ, ಅವನ ಅಂಗಡಿಯೋ ಬಾಗಿಲು ಹಾಕಿರ್ತಾನೆ. ಇದು ಆಗುವಂಥದ್ದು ಹೋಗುವಂಥದ್ದಲ್ಲ. ಅಂದರೆ ಇದು ರಾಜನ ಮರ್ಜಿಯ ಕ್ರಮ ಹೇಳ್ತಾರೆ ಅವರು. ಹೇಳಿದ ತಕ್ಷಣ ಹೋಗಿದ್ದಾನೆ ರಾಜ. ಹೋದವನಿಗೆ ಬಹಳ ದೂರದವರೆಗೆ ಕಾಡಿನಲ್ಲಿ ಪ್ರಾಣಿಗಳನ್ನು ಹಿಮ್ಮೆಟ್ಟಿಸಿಕೊಂಡು ಹೋದಾಗ ಹಸಿವಾಯ್ತು ಅವನಿಗೆ. ಇಲ್ಲ ಆದರೆ ಅರ್ಥ ಆಗೋದಿಲ್ಲ. ಇಷ್ಟು ನಾನು ಕಥೆ ಹೇಳದಿದ್ದರೆ ರಾಜನಿಗೆ ಹಸಿವಾಯಿತು ಕೇಳಿದರೆ ಎನ್ನಾಗಾಡ್ತು, ನಮಗೆ ಹಸಿವೆ ಆಗೋದಿಲ್ಲ, ರಾಜನಿಂದ ಹಸಿವೆ ಆಗೋದು ಕೇಳ್ತಾರೆ. ಹೌದಲ್ಲ, ಯಾಕೆ ನಮ್ಮ ಬ್ಯಾಗಿನಲ್ಲೇ ಎಲ್ಲ ಇರ್ತದೆ ಹಸಿವೆ ಆಗೋದಂಥದ್ದು. ನಮ್ಮದು ವಿಚಿತ್ರ. ಮಧ್ಯರಾತ್ರಿ ಎದ್ರೂ ನಮಗೆ ಪುಷ್ಕಳ ಊಟ ಆಗುವಷ್ಟು ಇರ್ತದೆ. ಯಾಕೆ ತಂಗಳ ಬೆಟ್ಟಿಗೆ ಉಂಟಲ್ಲ, ಅದನ್ನು ಮುಡ್ತೇವೆ ನಾವು, ಎಲ್ಲ ಸಿಗ್ತದೆ. ಆದರೆ ರಾಜನಿಗೆ ಹಸಿವೆ ಆಯಿತು ಕೇಳಿದರೆ ನಾವು ನೆಗೆತೇವೆ. ಅದಕ್ಕೆ ನಾನು ಇಷ್ಟು ಪೀಠಿಗೆ ಹೇಳಿದೆ. ಅಭೂತಪೂರ್ವ ಸಹಸಾ ಕ್ಷುತ್ರುಭ್ಯಾಂ ಅದ್ವಿತಾತ್ಮನಃ ಬ್ರಾಹ್ಮಣಂ ಪ್ರತ್ಯಭೂತ್ ಬ್ರಹ್ಮನ್ ಮತ್ಸರಃ ಮನ್ಯುರೇವಚ್. ಜೋರು ಹಸಿವೆ ಆಯ್ತಂತೆ, ಅಭೂತಪೂರ್ವ ಅಂತಾರೆ. ಈಗ ಹಸಿವೆ ಆಗಲೇ ಇಲ್ಲ, ಹಿಂದೆ ಹೇಳ್ತಾನೆ ರಾಜ. ನೋಡಿ, ಹಾಗಾದರೆ ಗೊತ್ತಾಯ್ತು. ಈಗ ಈ ರೀತಿಯ ಹಸಿವು ನನಗೆ ಆಗಿರಲಿಲ್ಲ ಈ ಹಿಂದೆ. ಅಷ್ಟು ಜೋರು ಹಸಿವೆ ಆಯ್ತಂತೆ ಅವನಿಗೆ, ಬಾಯಾರಿಕೆ ಆಯ್ತಂತೆ. ಬಹಳಷ್ಟು ದೂರ ಓಡಿಸಿಕೊಂಡು ಹೋದದ್ರಿಂದ ಕುದುರೆಯಲ್ಲೇ ಓಡಿರ್ತಾನೆ. ಆದರೂ ಕುದುರೆ ಮೇಲೆ ಕೂತು ಹಾರುವಾಗ ಹೇಳುವಾಗ ತುಂಬ ಆಯಾಸ ಆಗ್ತದೆ ಕಾಡುದಾರಿಯಲ್ಲಿ. ಬಹಳಷ್ಟು ಕಷ್ಟಪಟ್ಟ, ಬಾಯಾರಿಕೆ ಬೇರೆ, ಹಸಿವು ಬೇರೆ, ಕಂಗಾಲಾಗಿದ್ದಾನೆ. ಅರಮನೆಯಲ್ಲೇ ಕೂತ ರಾಜನಿಗೆ ಹಸಿವೆ ಆಗುವುದಿಲ್ಲ. ಯಾಕೆ? ಹಸಿವೆ ಆಗದ ಮುಂಚೆ ತಟ್ಟೆ ಇಡ್ತಾರೆ, ತಿನ್ನಲಿಕ್ಕೆ ತರ್ತಾರೆ, ಕುಡಿಲಿಕ್ಕೆ ಇಡ್ತಾರೆ. ಆದರೆ ನನಗೆ ಬೇಡ ಅಂತಾದರೂ ಕುಡಿಬೇಕು ಕೆಲವೊಮ್ಮೆ. ಅಂಥ ವಿಚಿತ್ರ ಇರ್ತದೆ. ರಾಜ ಅಂದ ತಕ್ಷಣ ನಾವು ಹೇಳೋದು ಬಹಳ ಭಯಂಕರ ಶ್ರೀಮಂತ, ಬೇಕಾದಾಗೆ ಬೇಕಾದ್ದನ್ನು ಮಾಡ್ತಾನೆ ಅಂತ. ಎಷ್ಟೆಷ್ಟು ದೊಡ್ಡ ಅಧಿಕಾರಿಗಳಾಗ್ತೇವೋ, ಎಷ್ಟೆಷ್ಟು ಜನರ ಬೆಂಬಲಕ್ಕೆ ಒಳಗಾಗ್ತೇವೆ, ಅಷ್ಟಷ್ಟು ಸ್ವಾತಂತ್ರ್ಯ ಕಟ್ಟಾಗ್ತದೆ. ಹೋಗುವಾಗ ಒಬ್ಬನೇ ಹೋಗ್ಲಿಕ್ಕೆ ಆಗೋದಿಲ್ಲ, 4 ಜನ ಬೇಕಾಗ್ತದೆ. ಅವರು ಇವರು ಹತ್ತಿರ ಇರ್ತಾರೆ. ಬರುವಾಗ ಹಾಗೆ ಬರಲಿಕ್ಕೆ ಆಗುವುದಿಲ್ಲ. ಎಷ್ಟು ಕಷ್ಟ ನೋಡಿ. ನಾನು ನಿಮಗೆ ಸುಮ್ಮನೆ ಒಂದು ಉದಾಹರಣೆ ಹೇಳುತ್ತೇನೆ. ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಇದ್ದಾರೆ, ಶ್ರೀಪಾದರೆಲ್ಲ ಇದ್ದಾರೆ ನಮ್ಮ ಸುತ್ತಮುತ್ತಲು, ಪೀಠಾಧಿಪತಿಗಳು. ಕೃಷ್ಣನನ್ನು ನೋಡಬೇಕು ಅಂದರೆ ಪಕ್ಕಾಗುವುದಿಲ್ಲ ಅವರಿಗೆ ಹೋಗಲಿಕ್ಕೆ. ಅವ್ರು ಬರ್ತೇನೆ ಅಂತ ಹೇಳಬೇಕು, ಅವ್ರು ಬರಬಹುದು ಅಂತ ಹೇಳಬೇಕು, ಬರುವಾಗ ಅವರಿಗೆ ಮಾಲೆ ಹಾಕ್ಲಿಕ್ಕೆ ಜನ ಬರಬೇಕು. ಅವರು ನಮ್ಮಾಗಿ ಸೀದೋಗಿ ಸಾಧವಾಗಿ ದೇವರನ್ನು ನೋಡಲಿಕ್ಕಿಲ್ಲ. ಅವರು 365 ದಿವಸದಲ್ಲಿ ಅಕ್ಕಪಕ್ಕದ ದೇವರ ಪೂಜೆಯನ್ನೇ ಮಾಡುವ ಭಾಗ್ಯವುಳ್ಳ ಪೀಠಾಧಿಪತಿಗಳು ಒಟ್ಟು ನೋಡುವುದು 100 ಸರ್ತಿ ಇಲ್ಲ ದೇವರನ್ನು ದಿನದಲ್ಲಿ. ಇಲ್ಲ, ಚಾತುರ್ಮಾಸ್ಯ ಅಂದರೆ ಇಲ್ಲೇ ಇರ್ತಾರೆ, ಸಂಚಾರ ಅಂದರೆ ಇಲ್ಲೇ ಇರ್ತಾರೆ. ಪ್ರೋಟೋಕಾಲ್ ಉಂಟು ಅವರಿಗೆ ಬರುವಾಗ ಎಲ್ಲ. ಮಂತ್ರಿ ಮಾಗದರೆಲ್ಲ ನೋಡಿ ಎಷ್ಟು ಕ್ಷೇತ್ರಗಳಿಗೆ ಅವರು ಹೋಗಲಿ ಎಷ್ಟು ಕಷ್ಟ ಉಂಟು. ನಾವಾಗಿ ಎಷ್ಟು ಬೇಗ ಎಷ್ಟು ಸರ್ತಿ ಹೋಗಿ ಬರ್ಬೋದು ಯಾವ ಕ್ಷೇತ್ರಕ್ಕೆ. ಅವರು ಬರುವಾದ್ರೆ ಏನು ಸೆಕ್ಯೂರಿಟಿ, ಏನು ಗಲಾಟೆ. ಒಂದು ಸರ್ತಿ ಸಂಕಳದಾಯರ ಶ್ರಮ ಕೃಷ್ಣ ಮಠಕ್ಕೆ ಬಂದಿದ್ದ ದೇವರು ನೋಡಲಿಕ್ಕೆ, ರಾಷ್ಟ್ರಪತಿ ಇದ್ದಾಗ. ಬಂದ ತಕ್ಷಣ ಅವನಿಗೆ ಬಾಯಾರಿಕೆ ಎಲ್ಲ ಕೊಡೋ ವ್ಯವಸ್ಥೆ ಇತ್ತು ಅಂತ ಮಠದಲ್ಲಿ ಆಗಿತ್ತು. ಕೊಡ್ದ, ಖುಷಿಯಾಯಿತು. ಇನ್ನೊಂದು ಲೋಟ ಬೇಕು ಅಂದ. ಜಪ್ಪಯ್ಯ ಅಂದರೆ ಕೊಡೋದಿಲ್ಲ ಹೇಳಿ. ಅವರ ಸೆಕ್ಯೂರಿಟಿ ಎಲ್ಲ ಇದ್ದಾರೆ, ಆಗೋದಿಲ್ಲ ಅಂತ, ಕೊಡಲಿಕ್ಕಿಲ್ಲ ಅಂತ. ಇನ್ನು ಹೆಚ್ಚು ಕೊಡೋದು. ಅದೆಂತ ಕೇಳಿದರೆ ಈ ಬುಡ್ಲ ರಸಾಯನ ಕೊಟ್ಟದ್ದು ಅವನಿಗೆ, ಸೌತೆ ಪಾಯಸ ಮಾಡಿ ಕೊಟ್ಟದ್ದು. ಅದು ಉಡುಪಿಯಲ್ಲಿ ಫೇಮಸ್. ಅದು ಹೇಗೆ ಮಾಡಿದ ಅಂತ ಕೇಳಿದ, ಮತ್ತೆ ಅದು ತೋರಿಸ್ಬೇಕು ಅವರಿಗೆ, ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ಬೇಕು. ಸೌತೆ ತಂದವರು ಇದು ಸೌತೆ, ಇದು ನಿಮಗೆ ಸಿಪ್ಪೆ ತೆಗೆಯುವುದು, ಇದರಲ್ಲಿ ಮತ್ತೆ ಸಕ್ಕರೆ ಹಾಕ್ಲಿಕ್ಕುಂಟು, ಕಾಯಿ ಹಾಲು ತೆಗೆದು ಹಾಕ್ತಾರೆ, ಇಲ್ಲಿ ಕಾಯಿ ಹಾಲಿದ್ದು ಕತೆ ಇದು. ಅದು ಅವನಿಗೆ ಕುಡಿದು ಭಾರಿ ಖುಷಿ ಆಯಿತು. ಇನ್ನೊಂದು ಲೋಟ ಕೇಳಿದ. ಇಲ್ಲ, ನಿನ್ನ ಆರೋಗ್ಯಕ್ಕೆ ಇದು ಹೇಳಿದ್ದಲ್ಲ, ಇಷ್ಟರಲ್ಲಿ ನೀನು ತೃಪ್ತನಾಗಬೇಕು. ಹೊರಡು ಮಗನೇ. ನೋಡಿ, ಅವನ ಅಪ್ಪಂದಿರೆಲ್ಲ ಇದ್ದಾರೆ. ಅಂಥ ದೊಡ್ಡ ವ್ಯಕ್ತಿಗೂ ಇನ್ನೊಂದು ಚೂರು ಬೇಕು ಅಂದರೆ ಇಲ್ಲ. 3 ಸೊತ್ತು ತೀರ್ಥ ತಗೊಳ್ಳೋಕೆ 2 ಸೊತ್ತಲ್ಲಿ ಸಾಕು ಅಂದರೆ 2 ಸೊತ್ತು ನಿಲ್ಲಿಸ್ಬೇಕು. 3ನೇ ಸೊತ್ತು ತೀರ್ಥ ತಗೊಳ್ಳಿಕ್ಕೆ ಇಲ್ಲ. ಅದು ದೊಡ್ಡ ಇದು ರಾಜನಿಗೆ ಅದು ಕೇಳಿ, ನಾನು ಅರಮನೆಯಲ್ಲಿ ಕೂತ ಪರೀಕ್ಷಿತನಿಗೆ ಈ ಬಗೆಯ ಹಸಿವು ಬಾಯಾರಿಗೆ ಯೋಚನೆಯೇ ಬರಲಿಲ್ಲ. 66 ವರ್ಷ ಆಗಿದೆ ಅವನಿಗೆ. ನೋಡಿ, ಅಭೂತಪೂರ್ವ ಅಂದರು. ಸಹಸಾ ಕ್ಷುತ್ರುಭ್ಯಾಂ 2 ಒಟ್ಟಾಗಿದೆ, ಹಸಿವು ಬಾಯಾರಿಕೆ. ದೇಹದ ಧರ್ಮ ಅದು. ಮನುಷ್ಯ ಎಲ್ಲಿ ಸೋಲ್ತಾನೆ ಕೇಳಿದರೆ ಇದರಲ್ಲೇ ಸೋಲುದು. ಯೋಚನೆ ಮಾಡಿ, ನಿಮ್ಮ ಎಷ್ಟು ಸೊನ್ನೆಗಳುಳ್ಳ ಸಂಬಳವೇ ಇರಲಿ, ಅದು ಸೊನ್ನೆಯಾಗುವುದು ಎಲ್ಲಿ ಕೇಳಿದರೆ ಅದು ನಾಲಿಗೆಯಲ್ಲಿ, ಬಾಯಿಯಲ್ಲಿ, ಬಾಯಿ ರುಚಿಯಲ್ಲಿ. ಬಗೆ ಬಗೆಯ ತಿಂಡಿ ತಿನಿಸುಗಳು, ಅತ್ಯಂತ ಅದ್ಭುತವಾದ ಅತ್ಯಾಕರ್ಷಕವಾದಂತಹ ವ್ಯವಸ್ಥೆಗಳು. ಹೇಗೆ ಬೇಕಾದರೂ ಆಗಿ ತಿನ್ನಲಿಕ್ಕೆ ಬರ್ತದೆ. ಹಲ್ಲುಗಳಿಗೇನು ಹೋದ ತಕ್ಷಣ ಏನು ಗೊತ್ತಾಗೋದಿಲ್ಲ, ನ್ಯಾಪ್ಪೆ ಮಾಡಿಬಿಡ್ತಾವೆ ಎಲ್ಲವನ್ನು. ನೀವು ಚಕ್ಕಲಿ ಚೆನ್ನಾಗಿ ಮಾಡಿದಿರಲಿ, ಅದು ಹಲ್ಲೆಂದು ಹೇಳಿ ಚಕ್ಕಲಿಯೇ ಮೆತ್ತ ಅಂತ ಹೇಳಿ ಮಚಕ್ ಪಚಕ್ ಮೊಡಿ ಮಾಡಿ ಕಳಿಸ್ತದೆ. ನಾಲಿಗೆ ಒಟ್ಟು ದೂಡಿ ಒಳಗೆ ಆಗ್ತದೆ. ಅದರ ಕೆಳಗೆಂದು ಬರುವುದು ವಿಚಿತ್ರವೇ. ಅದಕ್ಕೆ ಸೊಲ್ಲು ಇಲ್ಲ, ಸೊತ್ತು ಇಲ್ಲ, ಆಕಾರ ಇಲ್ಲ, ವ್ಯವಸ್ಥೆ ಇಲ್ಲ.
ಎಲ್ಲಾದರೂ ಒಂದೇ, ಯಾವುದೇ ಇಲ್ಲದ ಸಂಗತಿ. ಆದರೆ ಜನ ಎಷ್ಟು ಚೆಂದ ಬೇಕರಿ ನೋಡುವಾಗ, ಬೇಕರಿ ಎಂಥ ಬೇಕರಿ, ಹಾ ಅದ್ಭುತ, ಎಂಥ ವಿನ್ಯಾಸಗಳು ನೋಡಿ. ಇದನ್ನು ಉಲ್ಲೇಖ ಮಾಡ್ತಾನೆ. ಮನುಷ್ಯ ಎಲ್ಲ ವೈಭವಗಳನ್ನು ಮಾಡೋದೇ ಊಟಕ್ಕೋಸ್ಕರ. ಭೌತವಾದದ್ದು ಖಾಲಿ, ದೈಹಿಕವಾದದ್ದಷ್ಟೇ. ಎರಡು ರೋಗಗಳು ಇರುವುದು ಹೊರಗಿಂದ, ಹಸಿವು ಬಾಯಾರಿಕೆ ಅನ್ನೋದು, ಒಳಗಿಂದಿಲ್ಲ. ಮನಸ್ಸಿಗಲ್ಲ, ಮನಸ್ಸಿಗೆ ಬೇಕು ಊಟ ಕಾಣುವುದಿಲ್ಲ, ಬೇಕು ಅಂತ ಹೇಳುವುದಿಲ್ಲ. ಮನಸ್ಸಿಗೆ ಇರುವುದು ಶೋಕಮೋಹ, ಅದರದ್ದು ತಲೆಬಿಸಿಯೇ ಬೇರೆ, ಅದರ ಲೋಕವೇ ಬೇರೆ. ಅದು ಅಧ್ಯಾತ್ಮ ಪ್ರಪಂಚ, ಇದು ಆದಿಭೌತ ಪ್ರಪಂಚ. ಇನ್ನು ಆದಿ ದೈವಿಕವಾದದ್ದುಂಟು. ಅದೆಂತದ್ದು ಹೇಳಿದೆ, ಜರ ಮುಪ್ಪು, ಮುದಿತನ ಮತ್ತೆ ರೋಗ, ಜರ ಮತ್ತೆ ವ್ಯಾಧಿ. ಅದು ಯಾವಾಗ ಬರ್ತದೆ ಗೊತ್ತಿಲ್ಲ, ಯಾವಾಗ ಅಂತ ಹೇಳೋದಿಲ್ಲ. ನಾಳೆ ಜ್ವರ ಬರ್ತದೆ ಅಂತ ನಮಗೆ ಗೊತ್ತಿರ್ತದೆ. ಇವತ್ತೆಲ್ಲ ಚಂದ ಮಾಡಿ ನಾವು ರಸಾಯನ ಎಲ್ಲ ತಂದಿಡ್ತೇವೆ, ನಾಳೆ ಬೆಳಿಗ್ಗೆ ಎದ್ದಾಗ ಜ್ವರ, ಅದು ನೋಡಿಯೇ ಜ್ವರ ಬಂದದ್ದೇನು ಮನೆಗೆ, ಪ್ರಯೋಜನ ಇಲ್ಲ ಆಗುತ್ತೆ. ಒಳ್ಳೆ ಗಮ್ಮತ್ತು ಮಾಡಬೇಕು ಅಂತ ಇತ್ತು ಮಾರೆ, ಕರ್ಮ ಎಂತ ಮಾಡೋದು ಆಯ್ತು. ಹೀಗೆ ಕೆಲವೊಮ್ಮೆ ನಮಗೆ ಆಗದ ಸುದ್ದಿಗಳು ನಮ್ಮ ಒಟ್ಟಿಗೆ ಒಂದು ಸೇರ್ತವೆ. ರೋಗ ಹೇಳಿ ಬರುವುದಿಲ್ಲ, ಮುಪ್ಪು ಹಾಗೆ, ಮುಪ್ಪು ಬಂದದ್ದೇ ಗೊತ್ತಾಗೋದಿಲ್ಲ. ನಿನ್ನೆವರೆಗೆ ಚಂದ ಇತ್ತು ಮಾರೆ, ಮತ್ತು ಈಗ ಹೋಗುವಾಗ ಕುಣ್ತಾ ಇದ್ದಾರೆ, ಎಂತ ಮಾಡೋದು? ಕಾಲಿದೆ ಕುಣ್ತದೆ, ಬೆನ್ನಿದೆ ರೋಗ ಬರ್ತದೆ. ವ್ಯಾಧಿಗಳು ಯಾವತ್ತು ನಮ್ಮನ್ನು ಆಕ್ರಮಿಸಬಹುದು. ಇದು ನಮ್ಮದು ನಿಜವಾದ ಇರತಕ್ಕಂಥ ಹೊರಗಿನದು ಆದಿ ದೈವಿಕ. ದೇವತೆಗಳು ಅಂದರೆ ತತ್ವಾಭಿಮಾನಿಗಳು ನಮ್ಮ ದೇಹದಲ್ಲಿ ತಮ್ಮ ಶಕ್ತಿಯನ್ನು ಕಮ್ಮಿ ಮಾಡಿಕೊಳ್ತಾರೆ, ಇದ್ದಕ್ಕಿದ್ದಾಗೆ ಗೊತ್ತೇ ಆಗುವುದಿಲ್ಲ. ಅದು ಆದಿ ದೈವಿಕ. ಅದಕ್ಕೆ ಏನು ಮಾಡಲಿ, ಎಣ್ಣೆ ತಿಕ್ಕಿ, ಎಷ್ಟು ಎಣ್ಣೆ ಅಂತ ತಿಕ್ಕುವುದು, ತಿಕ್ಕಬೇಕು. ಎಣ್ಣೆ ಖಾಲಿ ಆಗ್ತದೆ ಹೊರತು, ಮೈಯ ಸಿಪ್ಪೆ ಹೋಗ್ತದೆ ಹೊರತು ಮತ್ತೆಂತ ಆಗುವುದಿಲ್ಲ. ಎಷ್ಟಕ್ಕೆ ಅಷ್ಟಕ್ಕೆ ಜೀರ್ಣವಾದ ದೇಹದಲ್ಲಿ ಮತ್ತೆ ಒಳ್ಳೆಯ ಅಂದರೆ ಒಂದು ಮಿಷನ್ ಇಷ್ಟು ವರ್ಷ ಕೆಲಸ ಮಾಡ್ತದೆ ಉಂಟು, ಅದರ ಆಚೆ ಕೆಲಸ ಮಾಡೋದಿಲ್ಲ. ಮತ್ತು ದೂಡುವುದು ಓಡಿಸುವುದು ಅಷ್ಟೇ, ಸುಮ್ಮನೆ ಉಂಟು ಅಂತ ಹೇಳೋದು, ಅದರ ಆಚೆಗಿಲ್ಲ. ಹೀಗೆ ಬಹಳ ಸುಂದರವಾಗಿರತಕ್ಕ ದೈಹಿಕವಾದ ಅತ್ಯಂತ ಪ್ರಖರವಾಗಿರತಕ್ಕ ಎರಡು ಆಕ್ರಮಣಕಾರಿ ಸೊತ್ತು ಅಂದರೆ ಊಟ ಮತ್ತು ಅಶನ ಮತ್ತು ಪಾನ್. ಯಾರಿದು ಎರಡು ಗೆದ್ರ ಅವ್ರು ಇಡೀ ಪ್ರಪಂಚ ಗೆದ್ರು ಅಂತ. ಒಂದು ದಿನ ಉಪವಾಸ ಮಾಡಿ ಹೇಳಿದರೆ ಮನುಷ್ಯ ಬೊಬ್ಬೆ ಹೊಡ್ಕೊಳ್ತಾರೆ. ವೈದ್ಯರು ಹೇಳ್ತಾರೆ, ನೀವು ತಿಂದದ್ದು ಹೆಚ್ಚಾಗಿದೆ, ಈಗ ಮತ್ತೆ ರಾತ್ರಿ ಸ್ವಲ್ಪ ಡಯಟ್ ಮಾಡಬೇಕು, ಕಮ್ಮಿ ಮಾಡಬೇಕು. ಆಯ್ತು, ಎಂತ ತಿನ್ನು, ಚಪಾತಿ ಒಂದೆರಡು ತಿಂದರೆ ಸಾಕು. ಆಮೇಲೆ ಕೇಳೋದು ಡಾಕ್ಟರ್ ಹತ್ರ, ಅದು ಊಟ ಆದ ನಂತರವ ಮೊದಲ ಅಂತ. ಎಂಥ ಪ್ರಾಣಿ ನೋಡಿ. ಅವ್ರು ಅದನ್ನು ಬಿಟ್ಟು ಊಟದ ಬದಲಿಗೆ ರಾತ್ರಿ ಹೊತ್ತಿಗೆ ಒಂದೆರಡು ಚಪಾತಿ ತಿನ್ನಿ ಹೇಳಿದರೆ ಅವ ಖುಷಿಯಲ್ಲಿ ತಿನ್ನುವ ಚಪಾತಿ ತಿನ್ನುವ, ಅದು ಊಟಕ್ಕಿಂತ ಮೊದಲ ಮತ್ತೆ ಹೇಳಿಬಿಡಿ ಅಂತ. ಅದ್ಭುತ ಪ್ರಪಂಚ. ಹಾಗಾಗಿ ಮನುಷ್ಯ ತಿನ್ನುವುದು ಬಿಡುವುದಿಲ್ಲ. ಇಡೀ ಪ್ರಪಂಚದಲ್ಲಿ, ಇಡೀ ಒಂದು ವರ್ಷದಲ್ಲಿ, ಇಡೀ 360 ದಿವಸದಲ್ಲಿ ಒಂದು ದಿನ ಕೃಷ್ಣ ದಿವಸ, ದೇವರು ಹುಟ್ಟಿದ ದಿನ ಕೃಷ್ಣಾಷ್ಟಮಿ, ಎಲ್ಲರೂ ಅಂದರೆ ಎಲ್ಲರೂ ಅಂತಾರೆ, ಎಲ್ಲರೂ ಒಂದು ಉಪವಾಸ ಮಾಡಿ ಪರಿಪೂರ್ಣವಾದ ಎಷ್ಟು 7 ಜನ್ಮದ ಪಾಪ ನಿವೃತ್ತಿ ಆಗ್ತದೆ. ತಮಾಷೆ ಅಲ್ಲ, ರಿಯಲಿ ಗ್ಯಾರಂಟಿ. ಆದರೂ ಮಾಡೋದಿಲ್ಲ. ಎಷ್ಟು ಜನ ಮಾಡ್ತಾರೆ ಉಪವಾಸ? ಬೇಡದಿದ್ದಕ್ಕೆಲ್ಲ ರಜೆ ಹಾಕ್ತಾರೆ, ಆವತ್ತು ರಜೆ ಹಾಕೋದಿಲ್ಲ. ಅದೆಂಥದ್ದು ಬರ್ತದೆ ಅಂತಾರೆ. ಒಂದು ದಿನ ಸಾಕು, ಕೃಷ್ಣಾಷ್ಟಮಿ ಒಂದು ದಿನ, ಏಕಾದಶಿ ಬಿಡಿ, ಆಗುವುದಿಲ್ಲ ಆದರೆ ಹೋಗಿ. ಎಲ್ಲರೂ ಅಂತಾರೆ 8 ವರ್ಷ, ಅಷ್ಟವರ್ಷಾಧಿಕೋ ಯಸ್ತು, 8 ವರ್ಷದ ನಂತರ ಬೇಡ, ರಿಯಾಯಿತಿ ಮಾಡುವ, 12 ವರ್ಷದ ನಂತರ ಇನ್ನೂ ರಿಯಾಯಿತಿ ಮಾಡುವ, 20 ವರ್ಷ ಆದವನು ಮಾಡಲಿ, ಏನಾಯ್ತು, 20ರ ನಂತರ 50ರವರೆಗಾದರೂ, 50ರ ನಂತರ ಆಗಲಿಲ್ಲ ಅಂತ ಹೇಳುವ, ಪರವಾಗಿಲ್ಲ, ಬಾಯಾರಿಕೆ ಆಗ್ತದೆ, ಶ್ರಮ ಆಗ್ತದೆ, ಇರುವ ಯಾಕೆ ಮಾಡಬಾರದು ಕೇಳ್ತಾರೆ. ಮಾಡಬೇಕು. ಗಟ್ಟಿಮುಟ್ಟಾದವ ಉಪವಾಸ ಮಾಡಿ. ಇನ್ಯಾರು ಏಕಾದಶೈಂದ್ರಿಯ ಹಿ ಪಾಪಂ ಯತ್ಕೃತಂ ಭವತಿ ಪ್ರಭೋ ಏಕಾದಶಿ ಉಪವಾಸೇನ. 11 ಇಂದ್ರಿಯದಲ್ಲಿ ಮಾಡಿದ ಪಾಪ ನಿವೃತ್ತಿ ಆಗೋದು ಏಕಾದಶಿಯಲ್ಲಿ ಉಪವಾಸ ಮಾಡಿದಾಗ ಅಂತಾರೆ. ಏಕಾದಶಿಯೇ ಮಾಡಬೇಕು ನಿಜವಾಗಿ. ಎಲ್ಲ ಪಾಪಗಳು 15 ದಿವಸಕ್ಕೊಮ್ಮೆ ಕ್ಲೀನ್ ಆಗ್ತದೆ ಬಾಡಿ. ನಿಜವಾಗಿ ವೈಜ್ಞಾನಿಕವಾಗಿ ಸರಿ ಆಗ್ತದೆ. 24 ಅವರ್ಸ್ ನೀವು ಅದನ್ನು ಉಪವಾಸ ಹಾಕಿದ್ರಿಂದ ಸಮಗ್ರ ಕ್ಲೀನ್ ಆಗ್ತದೆ. ಆಯಿಲ್ ಚೇಂಜ್ ಮಾಡೋದಿಲ್ವಾ ವೆಹಿಕಲಲ್ಲಿ? ರಿಫ್ರೆಶ್ ಕೊಡೋದಿಲ್ವಾ ಕಂಪ್ಯೂಟರಲ್ಲಿ ಬಟನ್? ಹಾಗೆ ಒಮ್ಮೆ ರಿಫ್ರೆಶ್ ಯಾಕೆ ಮಾಡಬಾರ್ದು ನಮ್ಮ ಬಾಡಿಯಲ್ಲಿ? 24 ಅವರ್ಸ್ ಬೇರೆ ಬೇರೆ ತಪಾಸಣೆಗೆಲ್ಲ ನಾವು ಉಪವಾಸದಲ್ಲಿ ಹೋಗ್ತೇವೆ. ದೇವರಿಗೋಸ್ಕರ ಯಾಕೆ ಮಾಡಬಾರ್ದು? ಅದನ್ನು ಅಭೂತಪೂರ್ವ ಅಂತ ನೋಡಿ. ರಾಜನಿಗೆ ಆದ ತೊಂದರೆ ಹಸಿವು ಬಾಯಾರಿಕೆಗಳನ್ನು ಹಿಮ್ಮೆಟ್ಟಿಸಲಾಗದೇ ಇದ್ದದ್ದು. ಜೋರು ಹಸಿವೆ ಆಯಿತು, ಜೋರು ಬಾಯಾರಿಕೆ ಆಯಿತು. ಆಚೆ ಈಚೆ ನೋಡಿದ ಒಂದು ಆಶ್ರಮ ಕಂಡಿತು, ಶಮೀಕರ ಆಶ್ರಮ. ಋಷಿಗಳು ಇದ್ದಾರೆ ಒಳಗೆ. ಆಶ್ರಮ ಅಂದ ತಕ್ಷಣ ಎಲ್ಲ ಬಾಗಿಲಾಗಿ ಮುಚ್ಚಿ ಗಟ್ಟಿ ಮಾಡಿ ಎಲ್ಲ ಏನಿರುವುದಿಲ್ಲ. ಹೀಗೆ ಮರಗಿಡ ಗೆಲ್ಲುಗಳನ್ನು ಅಲ್ಲಿಗೆ ಬಗ್ಗಿಸುವುದು, ಕಟ್ಟಿಬಿಡೋದು. ಅವುಗಳು ಹಾಗೆ ನ್ಯಾಚುರಲ್ ಕಂಬಗಳು, ಎಲ್ಲ ನ್ಯಾಚುರಲ್ ತೋರಣಗಳು, ನ್ಯಾಚುರಲ್ ಪರ್ಣಶಾಲೆ. ಅದರ ಪಕ್ಕದಲ್ಲಿ ಒಂದು ಸಣ್ಣ ಚಿಟ್ಟೆ, ಅದರ ಮೇಲೆ ಕೂತಿರ್ತಾನೆ, ಜಪ ಮಾಡ್ತಾ ಇರ್ತಾನೆ, ಧ್ಯಾನ ಮಾಡ್ತಾ ಇರ್ತಾನೆ, ಎಚ್ಚರ ತಪ್ಪಿರ್ತಾನೆ. ಕೂತದ್ದೇ ಫಿಗರ್, ಆದರೆ ಎಂತ ಗೊತ್ತಿಲ್ಲ ಅವನಿಗೆ. ಹಾಗೆ ಶಮೀಕ ಕೂತಿದ್ದಾನೆ. ರಾಜ ನೋಡಿದ ದೂರದಲ್ಲಿ ಆಶ್ರಮ, ಋಷಿ ಇದ್ದಾನೆ. ಖುಷಿ ಆಯಿತು. ಕಮಂಡಲಿ ಇರ್ತದೆ, ಹಣ್ಣು ಹಂಪಲಿ ಇರ್ತದೆ, ಗೆಡ್ಡೆ ಗೆಣಸು ಇರ್ತದೆ, ತಿನ್ನಲಿಕ್ಕೆ ಆಗ್ತದೆ, ಕುಡಿಲಿಕ್ಕೆ ಆಗ್ತದೆ ಅಂತ ಕುದುರೆ ಹಿಡಿದು ಹೋದ ಒಳಗೆ. ಹೋದ. ಇವಾಗ ಹೇಳೋದೇ ಇಲ್ಲ, ಬನ್ನಿ ರಾಜರೇ ಅಂತ ಹೇಳೋದಿಲ್ಲ, ಕೂತ್ಕೊಳ್ಳಿ ಹೇಳೋದಿಲ್ಲ, ಬಾಯಾರಿಕೆ ತಗೊಳ್ಳಿ ಹೇಳೋದಿಲ್ಲ. ಹಸಿವು ಜೋರಾಗಿದೆ ಅವನಿಗೆ, ಸಿಟ್ಟು ಜೋರು ಬಂದಿದೆ. ಮತ್ತೆ
ನೋಡಿದ ಬ್ರಾಹ್ಮಣಂ ಪ್ರತ್ಯಭೂತ್ ಬ್ರಹ್ಮನ್ ಮತ್ಸರೋ ಮನ್ಯುರೇವಚ. ಅವನಿಗೆ ಮತ್ಸರ ಬಂತಂತೆ. ಅದೆಂತದ್ದು ಮತ್ಸರ ಮಾರಿ, ಹೊಟ್ಟೆಗಿಚ್ಚಿ ಅಂತ. ಎಂತ ಹೊಟ್ಟೆಗಿಚ್ಚಿ ಬರಲಿ, ಇದು ಅರಮನೆ ಅಲ್ಲ, ಬಂಗಾರದ ಪಾತ್ರೆ ಪದಾರ್ಥ ಇಲ್ಲ, ಪಂಚಭಕ್ಷ ಪರಮಾನ್ನ ಏನೂ ಆಗಲಿಲ್ಲ, ಆಳು ಕಾಳುಗಳೆಲ್ಲ ಸುತ್ತ ನಿಲ್ಲಿಲ್ಲ. ಅವನಿಗೆ ಮತ್ಸರ ಆಗೋದೆಂಥದ್ದು ಇವ ಜಪ ಮಾಡುವಾಗ, ತಪಸ್ಸು ಮಾಡುವಾಗ? ಗೊತ್ತಿಲ್ಲ ಯಾರಿಗೆ ಮತ್ಸರ ಅಂದರೆ. ಹೊಟ್ಟೆಗಿಚ್ಚು ಅಂದರೆ ಏನು? ಅದಕ್ಕೆ ಆಚಾರ್ಯ ಮತ್ತೂರು ಅರ್ಥ ಬರೀತಾರೆ, ಅಪ್ರೀತಿ ಮಧ್ವಶೋನಾಯ ಮಿತಿ ಮತ್ಸರೈರಿತಃ ಅಂತ. ಮತ್ತು ಸರ ಅಂತ. ಮತ್ತು ಅಂದರೆ ನನಗೆ, ಸರ ಅಂದರೆ ಸರಿಯಾಗುವವ ಅಂತ. ನೋಡಿ ಕನ್ನಡ ಅರ್ಥ ಇದು. ಮಾಂ ಸರತೀತಿ ಮತ್ಸರ ಅಂತ. ಇವನು ನನಗೆ ಸರಿಯಾಗಿ ಇಲ್ಲ. ನಾನು ಬಂದಾಗ ಎದ್ದು ನಿಲ್ಲುವುದು, ಬನ್ನಿರಾಯರೇ ಅಂತ ಕರೆಯುವುದು, ಮಣೆ ಹಾಕುವುದು, ಊಟ ಬೇಕಾ ಅಂತ ಚಾಪೆ ಇಡುವುದು, ಬಟ್ಲ ಹಾಕುವುದು ಮಾಡಲಿಲ್ಲ ಇವ. ಅವನಿಗೆ ಅದ್ರ ಮೇಲೆ ಸಿಟ್ಟು ಬಂತು. ಎಲ್ಲ ನಾನು ಬರುವಾಗ ಕರೀಲಿಲ್ಲ, ರಾಜ ಬರುವಾಗ ಕೇಳಲಿಲ್ಲ, ಊಟ ಆಗಲಿಲ್ಲ. ಊಟದ ಗಲಾಟೆಯಲ್ಲಿ, ಹಸುವಿನ ಭರಾಟೆಯಲ್ಲಿ ಇವ ಸಿಟ್ಟು ಬಂತಂತೆ. ಜೋರು ಸಿಟ್ಟಾಯ್ತು. ಸಿಟ್ಟಾಗಿ ನೋಡಿ ಎಷ್ಟು ಜೋರು, ರಾಜನಿಗೆ ಎಷ್ಟು ಜೋರು ಸಿಟ್ಟಾದರೂ ಕತ್ತಿ ತೆಗೆದು ಕಡೀಲಿಲ್ಲ. ಅವು ಬಂದದ್ದು ಬೇಟೆ ಆಡಲಿಕ್ಕೆ, ಮನುಷ್ಯರನ್ನು ಕಡೀಲಿಕ್ಕಲ್ಲ, ಶಿಕ್ಷೆ ಕೊಡಲಿಕ್ಕಲ್ಲ. ಆದರೂ ಅವನಿಗೆ ಆದ ಅವಮಾನ ಬಂದಾಗ ರಾಜನಿಗೆ ಸನ್ಮಾನ ಮಾಡಲಿಲ್ಲ ಹೇಳಿ. ಒಳ್ಳೆ ಸನ್ಮಾನ ಪತ್ರ ಓದಬೇಕಿತ್ತೇನೆ ಅವನಿಗೆ. 10 ಕಾಡು ಪ್ರಾಣಿಗಳನ್ನು ದುರ್ಗುಟ್ಟಿ ಓಡಿಸಿಕೊಂಡೋಗಿ ಹಿಮ್ಮೆಟ್ಟಿಸಿ ಬಂದ ಮಹಾರಾಜರೇ ಯಾರ ಬರಿದೆ. ಭಿನ್ನಮತ್ತಳೆಲ್ಲ ಇರ್ತಲ್ಲ ಕಂಡಾಬಟ್ಟೆ. ಎಂಥದ್ದು ಮಾಡದಿದ್ದು ಪರ್ಕಟ್ ಮಾಡಿದ್ದು ಬರ್ದಾಗ್ತಾರೆ ಒಂದಿಷ್ಟು ಬಿಟ್ಟು. ಅವನೇ ಓದುವುದಿಲ್ಲ ಕೊನೆಗೆ. ನಗು ಬರ್ತದೆ ಓದುವಾಗೋ ಇಂಥದ್ದೆಲ್ಲ ಬರೀತಾರೆ. ಒಟ್ಟು ಓದಲಿಕ್ಕೆ ಬೇಕಲ್ಲ, ಮತ್ತೇನು ಇಲ್ಲ. ಅದು ದುಡ್ಡು ಪಿಂಗಿಸುವುದು ಯಾರಿಂದ. ಹೇಗಾದರೂ ಅವ್ರು ದುಡ್ಡು ಕೊಡಬೇಕಾದ್ರೆ ನಾವು ಹಾಗೆಲ್ಲ ಬರೆದು ಸನ್ಮಾನ ಪತ್ರ ಓದಬೇಕಾಗ್ತದೆ. ಇವ ಓದಲಿಲ್ಲ, ಸನ್ಮಾನ ಮಾಡಲಿಲ್ಲ, ಬಹುಮಾನ ಮಾಡಲಿಲ್ಲ, ಬೇಜಾರಾಯ್ತಂದೆ. ಹಾಗಾದ್ರೆ ಏನು ಮಾಡುವ? ಅವನಿಗೆ ಅವಮಾನ ಮಾಡಬೇಕು ನೋಡಿ. ರಿಯಾಕ್ಷನ್ ಹೇಗೆ? ಋಷಿಗೆ ಅವಮಾನ ಮಾಡಬೇಕು ಅಂತ ಯೋಚನೆ ಮಾಡಿದ್ದ. ಹೇಗೆ ಮಾಡಿದ? ನನಗೆ ಮಾಲೆ ಹಾಕಿ ಸನ್ಮಾನ ಮಾಡಲಿಲ್ಲ, ಅವನಿಗೆ ನಾನು ಮಾಲೆ ಹಾಕಿ ಅವಮಾನ ಮಾಡ್ತೇನೆ ಅಂದರೆ ಮಾಲೆ ಹಾಕಿದ. ಯಾವುದರ ಮಾಲೆ? ಹಾವಿನ ಹೆಣದ ಮಾಲೆ. ಅಲ್ಲಿ ಒಂದು ಸತ್ತ ಹಾವು ಇತ್ತು. ಅದು ಎಷ್ಟೊತ್ತಿಗೆ ಸತ್ತಿದೋ ಏನೋ ಹಾವು ನೋಡಿ. ಆಶ್ರಮ ಅಂದರೆ ಹೇಗೆ ನೋಡಿ, ಅಲ್ಲೇ ಹಾವು ಸತ್ತು ಬಿದ್ದಿದೆ. ಅದರದ್ದು ಚರ್ಮ ಅಲ್ಲ, ತೊಗಟೆ ಅಲ್ಲ, ಹಾವೇ ಸತ್ತದ್ದು. ವರ್ಷ ಆಗಿದೆ, ಸತ್ತಿದೆ. ಮತ್ತೇನು ಮಾಡೋದು? ಅದಕ್ಕೆ ಅದು ಯಾರು ಕೊಂದದ್ದಲ್ಲ, ಮುದಿಯಾಗಿ ಸತ್ತಿದೆ. ಅದನ್ನು ಕೈಯಲ್ಲಿ ಎತ್ತಲಿಲ್ಲ ಇವ. ಅದನ್ನು ಧನುಸ್ಸಿನ ಕೋಡಿಯಲ್ಲಿ ಎತ್ತಿದ, ಬಿಲ್ಲಿನ ಕಡೆಯಲ್ಲಿ ಎತ್ತಿದ, ಬಿಲ್ಲಿನ ಕಡೆಯಲ್ಲಿ ಎತ್ತಿದ. ಅವನ ಕೊರಳಿಗೆ ಮಾಲೆ ಅಂತೆ ಹಾಕಿದ. ಇನ್ನೇನು ಮಾಡಲಿಲ್ಲ. ರಾಜ ಮಾಡಿದ್ದಿಷ್ಟೇ, ಹೋದ. ನೀವು ಕೇಳ್ಬೋದು ಹಾಗಾದರೆ ಹಸಿವು ಹೋಯ್ತಾ ಅಂತ. ನಮ್ದು ಇದೇ ಪರಿಸ್ಥಿತಿ. ಅನ್ಯಾಯ ಮಾಡ್ತೇವೆ, ಎಂಥದೋ ಸಿಟ್ಟಿರ್ತದೆ, ಅದೇನು ಪೂರ ಆಗೋದಿಲ್ಲ, ಸಮಸ್ಯೆ ಪರಿಹಾರ ಆಗೋದಿಲ್ಲ, ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ. ಆದರೂ ನಮಗೆ ತೃಪ್ತಿ ಆಗ್ತದೆ. ಖುಷಿ ಆಯ್ತಲ್ಲ ಈಗ, ಖುಷಿ ಆಯ್ತು. ಎಂತ ಅವನಿಗೆ ಮಾಲೆ ಹಾಕಿದ್ರಿ, ನೀವು ಹಸಿವು ಹೋಯ್ತಾ? ಹೋಗಲಿಲ್ಲ. ಇನ್ನಷ್ಟು ಗಲೀಜಾಯಿತು ವಾಸ್ತವವಾಗಿ. ಯಾರಾದರೂ ಕೇಳಿದರೆ ಒಂದು ಸರ್ತಿ ಒಬ್ಬ ವಿಷಯ ಯಾರೆಲ್ಲ ಬೇಡ, ಆಗ ಬ್ರಿಟಿಷ್ ಗೌರ್ಮೆಂಟ್ ಶಾಲೆ ಮಾಡಲಿಕ್ಕೆ ಒಬ್ಬರು ಕೇಳಿದರು ಹೋಗಿ, ಆಗ ಬ್ರಿಟಿಷ್ ಗವರ್ನರ್ ಹತ್ರ ಸಹಾಯ ಮಾಡಬೇಕು ಅಂತ. ಅವನಿಗೆ ಸಿಟ್ಟು ಬಂತು. ಅಂದರೆ ನಮ್ಮದಲ್ಲದ ಸರ್ಕಾರದ ವತಿಯಿಂದ ನಿಮ್ಮ ಜನಾಂಗ ಸೇವೆಯಲ್ಲಿ ಯಾಕೆ ಮಾಡೋದು ಅಂತ ಅವ ತನ್ನ ಕಾಲಿನ ಶೂ ತೆಗೆದು ಕೊಟ್ಟ ಅವನಿಗೆ ಚೀಲದಲ್ಲಿ. ತಗೊಂಡೋದ ಸೀದಾ. ನಾಳೆ ಪೇಪರಲ್ಲಿ ಸುದ್ದಿ ಆಗ್ತೇನೆ ಅಂದ. ಇವರು ನನ್ನ ಡೊನೇಷನಿಗಾಗಿ ತಮ್ಮ ಎಡಕಾಲಿನ ಶೂ ಕೊಟ್ಟಿದ್ದಾರೆ, ಅದನ್ನು ಹರಾಜು ಹಾಕ್ತಾ ಇದ್ದೇನೆ, ಬೇಕಾದರೂ ತಗೊಳ್ಳಿ ಅಂತ. ನಮ್ಮಯ್ಯ ಆಗಿ ಬೇಡ ಮಾರಾಯರ ಕೊಡಿ ಹೇಳಿ ಅವರನ್ನು ತೆಗೆಸಿಕೊಂಡು ಇಡೀ ಶಾಲೆ ಕಟ್ಟಿಸ್ಲಿಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಕೇಳಿ ಕೊಟ್ಟು ಇವತ್ತು ಇದೆ ಆ ಶಾಲೆ, ಯೂನಿವರ್ಸಿಟಿಯನ್ನು, ಉತ್ತರ ಭಾರತ. ಇದು ನಡೆದ ಘಟನೆಗಳಿದು. ಆದ್ದರಿಂದ ರಾಜ ಅವಮಾನ ಮಾಡಿದ ಅಂದರೆ ಯಾರಾದರೂ ಫೋಟೋ ತಗೊಂಡು ಹೋಗಿ ನೋಡಿ, ಪರೀಕ್ಷಿತ ರಾಜ, ಅಗಳಂಗ ಚರಿತ್ರ, ಪಾಂಡವರ ವಂಶವೃದ್ಧಿ ಮಾಡಿದ, ಕೃಷ್ಣರಾತನಾಗಿರತಕ್ಕ ಪರೀಕ್ಷಿತ ಮಹಾರಾಜ ಹಾಕಿದ ಬಿಲ್ಲಿನ ಕಡೆಯಿಂದ ಎತ್ತಿ ಹಿಡಿದ ಹಾವಿನ ಹೆಣ ಅಂತ ಯಾರಾದರೂ ಹೇಳಿದರೆ ಎಷ್ಟು ಹಣ ಮಾಡ್ಬೋದು ನೋಡಿ. ಹೆಣದಿಂದ ಹಣ ಮಾಡಲಿಲ್ಲ ನೋಡಿ. ಅವಮಾನ ಮಾಡಿದರೂ ಅವಮಾನ ಆಗುವುದಿಲ್ಲ. ಸಂಗತಿ ಬೇರೆ ಇರ್ತದೆ. ರಾಜ ಹಾಕಿದ್ದು ಯಾವುದಾದ್ರೂ ಪರಮ ಪವಿತ್ರ. ಯಾಕೆ ನಾವು ರಾಜರಾಜೇಶ್ವರೋ ನಾಮ ಚಕ್ರವರ್ತಿಷು ಸಂಸ್ಥಿತ ಅಂತಾರೆ. ಚಕ್ರವರ್ತಿಗಳಲ್ಲಿ ಭಗವಂತನ ದಿವ್ಯ ರೂಪ ಇದೆ. ಮೊದಲು ಇಂಟ್ರಡ್ಯೂಸ್ ಮಾಡುವಾಗಲೇ, ಮಾತಾಡುವಾಗಲೇ ಹೇಳಿದ್ರು ಅವರು, ಪೀಠಿಕೆ ಹಾಕುವಾಗಲೇ, ನಮ್ಮ ತಂದೆ ತಾಯಿಗಳ ಭಾಗ್ಯ ಸೇವೆ ಮಾಡುವಂಥದ್ದು ಅಂತ. ಎಷ್ಟು ಮನೆಯಲ್ಲಿ ಮಾತೃದೈವ ಭವ ಪಿತೃದೈವ ಭವ ಹೇಳುವ ಮಕ್ಕಳು ಇರ್ತಾರೆ ಹೇಳಿ. ಹೇಳಿಕೊಂಡು ತಿರುಗುವವರು, ಮಾಡಿಕೊಂಡು ಬರುವವರು ಎಷ್ಟು ಜನ ಇರ್ತಾರೆ, ಹೊತ್ತುಕೊಂಡು ಹೋಗುವವರು ಎಲ್ಲಿದ್ದಾರೆ. ಬಹಳ ಅದ್ಭುತವಾದಂತಹ ಸೇವೆ ವ್ಯವಸ್ಥೆ. ವಾಸ್ತವವಾಗಿಯೂ ದುಡ್ಡು ಕೊಟ್ಟಾಗ ಮಾಡಬೇಕು ಅಂತ, ಬುದ್ಧಿ ಬರಬೇಕು ಅಂತ ನಿಯಮ ಇಲ್ಲ. ದುಡಿಸಬೇಕು, ಕೊಳ್ಳಬೇಕು ಅಂತ ಎನ್ನತಕ್ಕಂತಹ ವಿಶೇಷವಾದ ಮುತುವರ್ಜಿ ಇರಬೇಕು ಅಂತ ನಿಯಮ ಅಲ್ಲ. ಆದರೂ ಮಾಡಿದ. ಅದಕ್ಕೆ ಹೇಳಿದ ರಾಜ ಬಹಳ ಅದ್ಭುತವಾದ ವ್ಯವಸ್ಥೆ ಮಾಡಿಕೊಂಡು ಬಂದವ. ಆದರೆ ಇಲ್ಲಿ ಊಟದ ಎದುರು ನಿಂತಾಗ ಎಷ್ಟು ಕಳಪೆಯ ಕೆಲಸ ಮಾಡಿದ. ಹೊರಗೆ ಹೋದಾಗ ಒಂದು ಹೆಜ್ಜೆ ಇಟ್ಟಿದ್ದಾನೆ ಹೊರಗೆ. ಛೇ ಅಂದ, ನಾನು ಮಾಡಬಾರದಿತ್ತು ಅಂದ. ಅಯ್ಯೋ, ಇದು ನಿಜವಾಗಿ ಋಷಿಯ ಸಮಾಧಿ ಸ್ಥಿತಿಯೋ? ಅವನು ಧ್ಯಾನದಲ್ಲಿ ಕೂತಿದ್ನ, ಅವನು ಎಚ್ಚರ ಆಗಲಿಲ್ಲ. ನಾನು ಬಂದಾಗ ಗೊತ್ತಿದ್ದರೆ ಖಂಡಿತವಾಗಿ ಮಹಾರಾಜರೇ ಅಂತ ಕರೆದು ಒಳಗೆ ತರ್ತಿದ್ದ ನನ್ನನ್ನು.
ನಾನು ಸಿಕ್ಕಿಬಿದ್ದು. ಅಂದರೆ ದೇವರ ವಿಭೂತಿಯಾಗಿ ನಿಂತ ರಾಜನಿಗೆ ಒಳಗಿಂದ ಇನ್ಫೀರಿಯರ್ ಕಾಂಪ್ಲಿಸಿಟಿ ಬಂತು, ತಾನು ಮಾಡಿದ್ದು ತಪ್ಪು ಎನ್ನುವ ಪ್ರಜ್ಞೆ ಬಂತು ಕೂಡಲೇ. ನಾನು ಮಾಡಬಾರ್ದಿತ್ತಿದ್ದ. ನಿಜವಾಗಿ ತಪಸ್ಸು ಮಾಡುತ್ತಿರುವ ಸನ್ಯಾಸಿಗೆ, ಒಬ್ಬ ಧೀಮಂತ ಋಷಿಗೆ ನಾನು ಇಷ್ಟು ಅನ್ಯಾಯ ಮಾಡುವುದಾ, ಅವಮಾನ ಮಾಡುವುದಾ? ನನ್ನಂಥವನದು ಸಹ ಹೆಣ ಹಾಕಿ, ಅದು ಸಹ ಮಾಲೆ ಹಾಕಿ ಹೇಳ್ತಾನವ. ನಾಲಾಯಕು ಅಂದ. ಯಾರು? ನಾನು ಅಂದ. ನಾನು ರಾಜ ಸರಿಯಿಲ್ಲದವ. ರಾಜ ಅಂದರೆ ಪ್ರಜೆಗಳನ್ನು ಸಂತೋಷಗೊಳಿಸುವ. ಒಬ್ಬ ಪ್ರಜೆಗೂ ಅನ್ಯಾಯ ಆಗಬಾರ್ದು. ಇವತ್ತು ನಾನೇ ಒಬ್ಬ ಪ್ರಜೆಗೆ ಅನ್ಯಾಯ ಮಾಡಿದೆ, ನಾಳೆಯಿಂದ ನಾನು ರಾಜನಾಗುವುದಿಲ್ಲ ಅಂದ. ವಿಚಿತ್ರ. ನಾನು ರಾಜ್ಯ ಬಿಟ್ಟೆ ಅಂದವ. ಅವನು ಸ್ವಯಂ ತನಗೋಸ್ಕರ ತಾನೇ ಪ್ರಾಯಶ್ಚಿತ್ತ ಮಾಡ್ತಾನೆ, ತಾನೇ ಪನಿಷ್ಮೆಂಟ್ ಮಾಡಿಸ್ತಾನೆ, ಕೊಡ್ತಾ ಇದ್ದಾನೆ ಅವನು ತನಗೆ. ಇತ್ತ ಏನಾಯ್ತು ಹೇಳು, ಅವನು ಹೋಗ್ಲಿ. ನಮಗೆ ನಾವು ಹೆಣದ ಹತ್ತಿರ ಇದ್ದೇವೆ. ಶಮೀಕ ಕೊರಳಲ್ಲಿ ಹಾಕಿದ್ದಾನೆ, ಅಚ್ಚರ ಇಲ್ಲ ಅವನಿಗೆ. ಅವನು ಹಾಕಿದ್ದು ಗೊತ್ತಿಲ್ಲ ಅವನಿಗೆ. ಅದು ಹಾಕಿದ್ದು, ಅದು ಬಿದ್ದದ್ದು, ಅದು ಗೊತ್ತಿಲ್ಲ ಅವನಿಗೆ. ಈಗ ಋಷಿಗಳು ತಪಸ್ಸು ಮಾಡುವಾಗ ಆಗಿರ್ತಾರೆ, ಹುತ್ತಲ್ಲೇ ಬೆಳೀತದೆ, ಹುತ್ತದೊಳಗೆ ಪ್ರಾಣಿಯೂ ಪ್ರವೇಶ ಮಾಡ್ತದೆ, ಹಾವು ಹೋಗ್ತದೆ. ಆ ಹುತ್ತದ ತುದಿಯಲ್ಲಿ, ತಲೆಯ ಜಟ್ಟೆಯಲ್ಲಿ ಗೂಡು ಕಟ್ಟಿ ಹಕ್ಕಿಯೂ ಕೂತ್ಕೊಳ್ತದೆ, ಮೊಟ್ಟೆ ಇಡ್ತದೆ, ಮರಿಯೂ ಆಗ್ತದೆ, ಅದು ಹಾರ್ತದೆ. ಇವನಿಗೆ ಏನು ಗೊತ್ತಿರೋದಿಲ್ಲ. ಅದಕ್ಕೆ ಭಾರಿ ಖುಷಿ ಇರ್ತದೆ, ಬೆಚ್ಚನೆ ಕೂತಿರ್ತದೆ, ಯಾರು ಬರೋದಿಲ್ಲ ಹತ್ತಿರ ಅಂತ. ಇತ್ತ ವಾಲ್ಮೀಕ, ಅತ್ತ ಗೂಡು. ವಿಚಿತ್ರ. ಅವನು ಎಚ್ಚರ ಆದಾಗ ಅದನ್ನೆಲ್ಲ ತೆಗೆದುಕೊಂಡು ಹೋಗ್ತಾನೆ. ಹೋಗಿ ಅವನು ಸ್ನಾನ ಮಾಡ್ತಾನೆ, ಊಟ ಆಗ್ತದೆ, ಊಟ ಮಾಡ್ತಾನೆ, ಹಣ್ಣು ತಿಂತಾನೆ. ಎಚ್ಚರ ಆದ ತಕ್ಷಣ ಎಲ್ಲ ಎಚ್ಚರ ಆಗುತ್ತೆ ಇಂದ್ರಿಯಗಳಿಗೆ. ಮತ್ತೆ ಪುನಃ ಜಪಕ್ಕೆ ಕೂತಾಗ, ಧ್ಯಾನಕ್ಕೆ ಹೋದ್ರೆ ಕೂತು ಬಿಡ್ತಾನೆ ಟ್ರಾನ್ಸ್ನಲ್ಲಿ, ಮುಗೀತು. ಅದನ್ನ ಶಮೀಕ ಇನ್ನೂ ಎಚ್ಚರ ಆಗಲಿಲ್ಲ, ಆಗಬೇಕು ಅಂತ ಇಲ್ಲ. ಅವನು ಎಂತ ಗೊತ್ತಿಲ್ಲ, ಇದು ಹಾವೇ ಬಂದು ಸತ್ತದ್ದ ಅಥವಾ ಬಿದ್ದದ್ದ ಏನಾದ್ರು ಗೊತ್ತಿಲ್ಲ. ಆದರೆ ಅವನ ಮಗ ಶೃಂಗಿ ದೂರದಲ್ಲಿ ಆಡ್ತಾ ಇದ್ದ. ಇನ್ನೂ ಋಷಿ ಬಾಲಕರೆಲ್ಲ ಇದ್ದರು. ಅವ್ರು ಹೇಳಿದರು, ನಿನ್ನ ಅಪ್ಪನಿಗೆ ಒಳಗೋದ ರಾಜ ಹಾವಿನ ಹೆಣವನ್ನು ಮಾಲೆ ಹಾಕಿ ಹೋಗಿದ್ದಾನೆ. ನೀನು ಎಂಥ ಮಗ, ಚೂರಾದರೂ ನಿನ್ನಲ್ಲಿ ಪವರ್ ಉಂಟ ನೋಡು. ಹಾಗೆ ತಮಾಷೆ ಆಗಿದೆ ನಿನ್ನ ಅಪ್ಪನಿಗೆ, ನೀನು ಆರಾಮಿದ್ದೆಲ್ಲ ಆಡ್ತಾ ಅಂದರು. ಶೃಂಗಿ ಕೋಪವಂತ ಅಲ್ಲಿ ಅಂಗಳದಲ್ಲಿ ಕೂತಿದ್ದಾನೆ, ಆಚೀಚೆ ಯೋಚನೆ ಮಾಡಲಿಲ್ಲ. ಎಲ್ಲ ರಾಜ ಆದ್ರೇನು, ಅನ್ಯಾಯ ಅನ್ಯಾಯ. ಅಪ್ಪ ಮಾಡುವ ಸಮಾಧಿಗೆ ಭಂಗ ತಂದಿದ್ದಾನ ಅವನು. ಆದ್ದರಿಂದ ಇನ್ನು 7 ದಿನದ ಒಳಗೆ ಅವನನ್ನು ತಕ್ಷಕ ಕಚ್ಚಿ ಕೊಲ್ಲಲಿ ಅಂದವ. ಇತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇ ಹನಿ ದಕ್ಷತಿ ಸ್ಮ ಕುಲಾಂಗಾರಂ ಚೋದಿತೋಮೆ ಪಿತೃದ್ರೋಹಂ. ಅಪ್ಪನಿಗೆ ದ್ರೋಹ ಮಾಡಿದವನನ್ನು ನಾನು ಹೇಳ್ತಾ ಇದ್ದೇನೆ, ನಾನು ಕರೀತಾ ಇದ್ದೇನೆ, ತಕ್ಷಕ 7 ದಿನದ ಒಳಗೆ ಬಂದು ಕಚ್ಚಬೇಕು, ಅವನು ಸಾಯ್ಬೇಕು. ಅಂದು ಒಳಗೆ ಬಂದಿದ್ದಾನವ, ಶಾಪ ಹಾಕಿ ಬಂದಿದ್ದಾನೆ, ಗಟ್ಟಿ ಬೊಗಳಿ ಬಂದಿದ್ದಾನೆ. ಒಳಗೆ ಬಂದು ಅಪ್ಪನನ್ನು ಓ ಅಂತ ಅತ್ತು ಎಬ್ಬಿಸಿದ. ನಿಜವಾಗಿ ಆತ್ಮೀಯರು ಕರೆದಾಗ ಎಚ್ಚರ ಆಗತ್ತೆ. ಗಮ್ಮತ್ತೊಂದು ವಿಷಯ ಅಷ್ಟೇ. ಮತ್ತು ಯಾರು ಎಷ್ಟು ಜೋರಾಗಿ ಪ್ರಯತ್ನಿಸಿದರು, ಎಳೆದು ಹಾಕಿದ್ರು, ಆನೆ ಕೂಗಿಸಿದ್ರು, 12 ಚಂಡೆ ಒಟ್ಟು ಬಾರಿಸಿದ್ರು, ಒಳಗೆ ಎಚ್ಚರ ಆಗೋದಿಲ್ಲ. ನೋಡಿ, ತೊಟ್ಟಿಲಲ್ಲಿ ಮಗು ಮಲಗಿರ್ತದೆ, ನೀವು ಗಲಾಟೆ ಎಷ್ಟು ಬೇಕಾದ್ರೆ ಮಾಡಿ ಹೇಳೋದಿಲ್ಲ. ಅದೇ ಅದರದ್ದು ಅಮ್ಮವ ಅಪ್ಪವ ಒಂದು ಕರೀಲಿ ಅಂತದೆ, ಕೂಡಲೇ ಮಯ ಹೋಗ್ತದೆ. ಹೇಗೆ ಅಷ್ಟು ಅದಕ್ಕೆ ಅಟ್ಯಾಚ್ಮೆಂಟ್. ಅದು ಹುಟ್ಟಿಯೂ ವಾರ 2 ಆಗೋದಷ್ಟೇ, ಬೇಕಾದ್ರೆ 1 ತಿಂಗಳಾಗೋದಷ್ಟೇ. ಅಟ್ಯಾಚ್ಮೆಂಟ್ ಅಷ್ಟು ಜೋರು ಇರ್ತದೆ ನೋಡಿ. ಇದಕ್ಕೆ ಋಣಾನುಬಂಧ ಅಂತ ಕರೀತಾರೆ. ಇವತ್ತು ನಿನ್ನೆದ್ದಲ್ಲ ಅಂತ, ಎಲ್ಲೇ ಎಷ್ಟೋ ಜನ್ಮದ ಸಂಬಂಧ ಇರ್ತದೆ ಅಂತ. ಹೀಗೆ ಗುಂಪಿನಲ್ಲಿ ಎಷ್ಟು ಕರೆದ್ರೆ ಹೆಸರು, ಆಚೀಚೆ ಯಾರು ನೋಡೋದಿಲ್ಲ. ಆತ್ಮೀಯವಾದ ಸ್ವರ ಕೇಳಿದ ತಕ್ಷಣ ಇದು ಯಾರು ನನ್ನನ್ನು ಕರೀತಾರಲ್ಲ ಅಂತ ಪಕ್ಕ ಹಿಂದೆ ತಿರುಗಿ ನೋಡ್ತಾರೆ, ಎಚ್ಚರ ಆಗುತ್ತೆ ಕೂಡಲೇ. ಯಾಕೆ? ಅದು ಅವರಿಗೆ ಪರಿಚಿತ ಸ್ವರ. ಹೀಗೆ ಪರಿಚಿತ ಸ್ವರ ಅಂತ ಹೇಳಿಕೊಂಡು ಜನ್ಮಾಂತರದವರೆಗೂ ಎಚ್ಚರ ಆಗಲಿಕ್ಕೆ ಉಂಟು ಕೆಲವೊಮ್ಮೆ. ಬಹಳ ಕಷ್ಟ ಇರುತ್ತೆ ಇದು. ಹಾಗೆ ಇವ ಶೃಂಗಿ ಬಂದು ಕೂಗಿದ, ರುಚಿಕೆ ಎದ್ದ, ಎಚ್ಚರ ಆಯ್ತು ಅವನಿಗೆ. ಎಚ್ಚರ ಆದ ತಕ್ಷಣ ಮೈ ಸ್ವಲ್ಪ ಭಾರ ಆಗಿ ಕಂಡಿತು. ಹಾವಿನ ಎಣ್ಣೆ ಉಂಟು, ಮೆಲ್ಲ ಕೆಳಗೆ ಇಟ್ಟ, ತೆಗೆದು ನೋಡಿ, ಸುಲಭದಲ್ಲಿ ತೆಗೆದಿಟ್ಟ ಕೆಳಗೆ, ಆಯಿತು, ಮುಗೀತು. ಇಷ್ಟೇ, 1/2 ನಿಮಿಷದಲ್ಲಿ ಆಗುವ ಕೆಲಸ. ಅದರ ನಂತರ ಸಂಬಂಧ ಇಲ್ಲ ಅದಕ್ಕೆ. ಆದರೂ ಎಷ್ಟು ಗಲಾಟೆ ಮಾಡಿದೆ ನೋಡಿ. 1/2 ನಿಮಿಷದಲ್ಲಿ ಆಗುವ ಹೆಣ ತೆಗೆಯುವ ಕೆಲಸ ಹಾವಿನದ್ದು, ಸಹಜ ಅದು. ಋಷಿಗಳಿಗೆ, ಕಾಡಿಗೆ, ಆಶ್ರಮಕ್ಕೆ ಅದನ್ನು 7 ದಿನದಲ್ಲಿ ತಕ್ಷಕ ಕಚ್ಚುವಷ್ಟು ದೊಡ್ಡದು ಮಾಡಿಬಿಟ್ಟೆ ಇವ. ನಾವು ವೈದ್ಯರಲ್ಲಿ ಹೋದರೆ ಎಲ್ಲ ಸಮಸ್ಯೆ ಹಾಗೆ ಆಗೋದು. ಸಣ್ಣ ಗಾಯ ಆಗಿರ್ತದೆ, ಎಂಥದ್ದು ಮುಳ್ಳು ತಾಗಿರ್ತದೆ, ಅವರು ಅದು ಮತ್ತೆ ಸೆಪ್ಟಿಕ್ ಆದರೆ ಅದಕ್ಕೆ ಆ್ಯಂಟಿಬಯೋಟಿಕ್ ತಗೊಳ್ಬೇಕು, 1 ವಾರದ ಟ್ರೀಟ್ಮೆಂಟ್ ಆಗಬೇಕು, ಸ್ವಲ್ಪ ಎಕ್ಸ್ರೇ ಎಲ್ಲ ತೆಗಿಬೇಕು, ನೆತ್ತರ ಪರೀಕ್ಷೆ ಮಾಡಬೇಕು, ಮಲಮೂತ್ರ ನೋಡುವ, 1 ದಿನ ಉಪವಾಸ ಮಾಡಿ. ಇವ ಎದೆಲಿ ಕಂಗಾಲ ಆಗ್ತಾನೆ, ಅಲ್ಲಿ ಜ್ವರ ಗುದ್ಲಿಕ್ಕೆ ಶುರು ಆಗ್ತದೆ ಸ್ವಲ್ಪ ಹೊತ್ತಿನಲ್ಲಿ. ಮತ್ತು 4 ಜನರಿಗೆ ಹೇಳಿಬಿಡ್ತಾರೆ, ಮತ್ತು ಅವರು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ, AC ಚೇಂಬರಲ್ಲಿ ಹಾಕಿಬಿಡ್ತಾರೆ, ಮತ್ತು ICಗೆ ಕರ್ಕೊಂಡು ಹೋಗ್ತಾರೆ, ಮತ್ತು ಊರಿಗೆಲ್ಲ ಸುದ್ದಿ ಆಗ್ತದೆ. ಎಲ್ಲರೂ ಒಂದು ಸ್ವಲ್ಪ ಗಟ್ಟಿದ್ದೀರಿ ತಿಳ್ಕೊಂಡು ಪಾಪ ಅವನು ಕೇಳಿ ಸಾಯಲಿ ಶುರು ಆಗ್ತಾರೆ. ಮತ್ತು ಹೆದರಿ ಕಂಗಾಲಿ ಆಗಿ ಹೋಗ್ತಾನೆ. ವಿಷ ಜಂತು ನಿಜವಾಗಿ ಕಚ್ಚಿದರೂ ಏನಾಗುವುದಿಲ್ಲ. ಅದನ್ನು ಹಿಮ್ಮೆಟ್ಟುವಷ್ಟು ಅಮೃತ ನಮ್ಮಲ್ಲಿಲ್ವಾ?
ಆ ಪ್ರಾಣಶಕ್ತಿ ನಮಗೆ ಬರುವುದಿಲ್ವಾ? ಹೇಗೆ ನಾವು ಹೆದರಿಕೊಳ್ಳೋದು? ಏನಾಗಲಿಲ್ಲ, ಮೃತ್ಯುಂಜಯ ಇದ್ದಾನೆ, ಸಾಯೋದಿದ್ರೆ ಏನು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ, ಅಷ್ಟೇ ತಾನೇ. ಮತ್ತೆ ಮುಗಿ ಧೈರ್ಯ. ಬದುಕ್ತಾನಾದರೆ ಬದುಕಿಯೇ ಬಗ್ತಾನೆ. ಅರಶ್ಚಿತಂ ತಿಷ್ಟದಿ ದೈವರಕ್ಷಿತಂ ಸುರಕ್ಷಿತಂ ದೈವಹತಂ ವಿನಶ್ಯ. ಸಾಯುವುದೇ ಹೌದಾದರೆ ಯಾರಿಗೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಯಮ ಹೊರಟಾಗಿರ್ತದಲ್ಲಿ. ಸಾಯುವುದಿಲ್ಲ ಆದರೆ ಏನು ಮಾಡಿದರೂ ಸಾಯುವುದಿಲ್ಲ. ಭಾಳ ಜೋರಾಗಿ ಸೈಕಲಲ್ಲಿ ಹೋಗ್ತಿದ್ದ. ಸೈಕಲ್ ಎಷ್ಟು ಜೋರು ಹೋಗ್ತದೆ, ಆ ಡೆಡ್ ಎಂಡ್ ಗೊತ್ತಿಲ್ಲ ಅವನಿಗೆ, ಡಮ್ಮ ಬಿದ್ದ, ಸೈಕಲ್ ಸಮೇತ ಬಿದ್ದವ. ಸತ್ತೇ ಅಂತ ತಿಳ್ಕೊಂಡ ಮೇಲಿಂದ ಬೀಳ್ತಾ ಇರುವಾಗ. ಹೇಳ್ತಾನೆ, ಎಲ್ಲ ಗಮ್ಮತ್ ಉಂಟಲ್ಲ ಅಂದ. ಏನು ಸಾಯ್ಲಿಲ್ಲಲ್ಲ ಅಂತ ಖುಷಿ ಆಯ್ತು ಅವನಿಗೆ. ದೊಡ್ಡ ಒಂದು ಟ್ರಕ್ಗೆ ಪಾಸ್ ಆಯಿತು, ಮತ್ತೆ ಸತ್ತೇ ಹೋದ ಅಂತ ತಿಳ್ಕೊಂಡ. ಮತ್ತೆ ಎಚ್ಚರ ಇದೆಯಲ್ಲ, ಏನಾಗಲಿಲ್ಲಲ್ಲ, ಸೈಕಲ್ ಮಾತ್ರ ಪುಡಿ ಆಗಿದೆ. ಎದ್ದಾಗ ಸಿಡಿಲು ಬಡಕ್ಕ ಬಡಿಯಿತು, ಒಂದು ದೊಡ್ಡದ್ದು ಮಿಂಚು ಹೊಡೆಯಿತು, ಚಮ್ಮಾಯ್ತು ಅವನಿಗೆ. ಮತ್ತೆ ನೋಡ್ದಲ್ಲ, ಬದುಕೇ ಇದ್ದೇನಲ್ಲ. ಮತ್ತೆ ತೀರ್ಮಾನ ಮಾಡಿದ, ಎಂತ, ಯಮ ಇನ್ ಆಬ್ಸೆಂಟ್ ಅಂತ. ಅವನು ಇವತ್ತು ರಜೆಯಲ್ಲಿದ್ದಾನೆ ಅಂತ ಗೊತ್ತಾಯ್ತು ಅಂತ ಭಾರತ ಬಂದು ಕಾಣ್ತದೆ ರಜೆ. ಏನ ಬದುಕೋದಿದ್ರೆ ಎಷ್ಟು ಮೇಲಿಂದ ಮೇಲೆ ಅಪಘಾತ ಬಂದರೂ ಪ್ರಾಣ ಎಬ್ಬಿಸಿ ಬಿಡ್ತಾನೆ. ಸಾಯುವುದಾದ್ರೆ ಎಂಟು ಸ್ವಲ್ಪ ಎಡೆಯಿದ್ರು ಮಾರ್ರೆ ಬಿದ್ದರು, ಮುಗಿದು ಬಿದ್ದರು, ಮತ್ತೆ ಎತ್ಕೊಂಡು ಹೋದದ್ದೇ ಆಯ್ತು. ಅದರಿಂದ ಹೋಗ್ಲಿಕ್ಕೇನು ಕಷ್ಟ ಇಲ್ಲ, ಇರ್ಲಿಕ್ಕೇನು ವಸ್ತು ಅಲ್ಲ. ಇಷ್ಟು ಅದ್ಭುತವಾದ ವ್ಯವಸ್ಥೆಯನ್ನು, ಸಮಸ್ಯೆಯನ್ನು ದೊಡ್ಡದು ಮಾಡಿದ ಶಮಿಕೆ ತೆಗೆದಿಟ್ಟಿದ್ರೆ ಶೃಂಗಿ ಹೇಳ್ತಾನೆ, ಅಪ್ಪ ರಾಜ ಬಂದ, ಪರೀಕ್ಷಿತ, ನಾವೇನು ಮಾಡಲಿಲ್ವ ಕೇಳಿದ. ಅವನಿಗೆ ಸ್ವಾಗತ ಮಾಡಿ ಉಪಚರಿಸಬೇಕಿತ್ತಲ್ಲ, ಎಲ್ಲಿ ಹೋದ? ಹೊರಟಾಯಿತು. ಅವನೇ ನಿನ್ನ ಕುತ್ತಿಗೆ ಹಾಕಿದ್ದು ಮಾಲೆಯಾಗಿ ಹೆಣವನ್ನು, ಅಷ್ಟೇ ಅಲ್ಲ. ಹೇಗಿದ ಅವ? ಏನಿಲ್ಲ, ನಿರ್ವಿಕಾರವ. ಮಾನಾಪಮಾನಯೋಸ್ತುಲ್ಯ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಯೋಗಿ ಹೇಗಿರ್ತಾನೆ ಅಂದರೆ ಎಂತ ಮಾಡಿದ್ರು ಎಂತ ಆಗುವುದಿಲ್ಲ ಅವನಿಗೆ. ಅಂಥವನು ತಾಗುವುದೇ ಇಲ್ಲ ಯಾರು, ಅವನು ನಿಜವಾಗಿ ಯೋಗಿ. ಎಷ್ಟು ತಾಗಿದ್ರು ಅದು ಪರಿಚಿತ ಆಗಿ ಅಷ್ಟೇ ಅಲ್ವಾ ಅಂತ ಹೇಳಿ ಕೂತ್ಕೊಳ್ತಾನೆ, ಪ್ರಯೋಜನ ಇಲ್ಲ. ಅಂಥವ ನಿಜವಾಗಿ ಯೋಗಿ ಆಗ್ತಾನೆ. ಭಾರಿ ಖುಷಿ ಆಯ್ತಂತೆ ಶಮೀಕನಿಗೆ. ಶೃಂಗಿ ಹೇಳಿದ, ಅಪ್ಪ ಎಂತ, ನಾನು ಶಾಪ ಕೊಟ್ಟೆ. ಎಂತ ಕೊಟ್ಟೆ? 7 ದಿನದಲ್ಲಿ ತಕ್ಷಕ ಕಚ್ಚಿ ಸಾಯಬೇಕು ಅಂದಿದ್ದಾನೆ. ಅಯ್ಯೋ ಮಗನೇ ಅಂತ ಬೊಬ್ಬೆ ಹೊಡೆದಪ್ಪ. ಅನ್ಯಾಯ ಮಾಡಿದೆ ಅಲ್ಲ ಅಂದ. ರಾಜ ಸಾಯಬೇಕು ಅಂದೆ, ನಾನು ಸತ್ನ ಕೇಳ್ತಾನವ. ಜೀವಂತಹವನ್ನು ನನ್ನ ತಲೆ ಮೇಲೆ ಹಾಕಿದ್ರು ಅದು ಕಚ್ಚಬೇಕು ಅಂತ ಇಲ್ಲ, ಬಡಿದು ಅದನ್ನು ಕೆರಳಿಸಿ ಹಾಕಿದ್ರು ಅದು ಕಚ್ಚಬೇಕು ಅಂತ ಇಲ್ಲ, ಅದು ನಿರ್ಬಂಧದಲ್ಲಿ ಕಚ್ಚಿದ್ರು ವಿಷ ಏರಬೇಕು ಅಂತ ಇಲ್ಲ, ವಿಷ ಏರಿದ್ರು ನಾನು ಸಾಯಬೇಕು ಅಂತ ಇಲ್ಲ. ನನ್ನನ್ನೇನು ಸಾಯಿಸಲಿಲ್ಲ, ಸತಾಯಿಸ್ಲೂ ಇಲ್ಲ, ನನಗೆ ಬೇಸರವೂ ಆಗಲಿಲ್ಲ, ನಾನು ಸತ್ಲೂ ಇಲ್ಲ, ಬೇಸತ್ಲೂ ಇಲ್ಲ. ನೀನು ಯಾವ ಕರ್ಮಕ್ಕೆ ಶಾಪ ಕೊಟ್ಟೆ ಕೇಳಿದ್ದು? ಅಪಚಾರ ಮಾಡಿದೆ, ಕೊಲೆ ಮಾಡಿದೆ ಅಂದ. ದಶಶ್ರೋತ್ರಿಯ ಸಮೋ ರಾಜ ಇತ್ಯೇವಂ ಮನುರಬ್ರವೀತ್. 10 ಬ್ರಾಹ್ಮಣರಿಗೆ ಸಮ ಒಬ್ಬ ರಾಜ. ಯೋಚನೆ ಮಾಡಿ, ಅಂತಹ ರಾಜನನ್ನೇ ನೀನು ಸಾಯಬೇಕು ಅಂತ ಶಾಪಿಸಿದ್ದಿ ಅಂದರೆ ಬ್ರಹ್ಮ ಕುಲಕ್ಕೆ ಬಂದಿರತಕ್ಕ ದೊಡ್ಡ ಹತ್ಯೆಯ ದುರಂತ ಇದು. ಏನು ಮಾಡು? ತೆಗಿಲಿಕ್ಕೆ ಬರ್ತದ? ಹಿಂದೆ ಹಾಕ್ಲಿಕ್ಕೆ ಬರ್ತದ? ಶಾಪ ತಟ್ಟಬಾರ್ದು ಅಂತ ಹೇಳಲಿಕ್ಕೆ ಬರ್ತದ? ಓಯ್ ತಕ್ಷಕರೇ ಸ್ವಲ್ಪ ನಿಲ್ಲಿ ಹೇಳಲಿಕ್ಕೆ ಆಗ್ತದ? ಬೇರೆ ಯಾರನ್ನಾದ್ರೂ ಕಚ್ಚಿ ಅಂತ ಹೇಳುದು. ಕಲ್ಮಾಶಬಾದ ರಾಜ ವಸಿಷ್ಠರು ಶಾಪ ಕೊಟ್ಟಂದ್ರೆ ವಿಚಿತ್ರವಾಗಿದೆ ಅವನದ್ದು ಮಾತ್ರ ಕತೆ. ವಸಿಷ್ಠರ ವೇಷದಲ್ಲಿ ಒಬ್ಬ ಬಂದು ಊಟ ಕೇಳಿ ಊಟ ಹಾಕ್ತೇನೆ ಅಂತ ಹೊರಟಾಗ ರಕ್ಕಸನೇ ಅಡುಗೆ ಕೋಣೆಯಲ್ಲಿ ಸೇರಿ ನರ ಮಾಂಸವನ್ನು ಬೇಯಿಸಿ ಮತ್ತೆ ಅವರಿಗೆ ಊಟ ಹಾಕಿ, ನನಗೆ ಊಟ ನೀನು ಮಾಂಸ ಹಾಕ್ತೀಯ ಅಂತವರು ನೀನು ರಕ್ಕಸನಾಗುವಂತ ಶಾಪ ಕೊಡ್ತಾರೆ. ರಕ್ಕಸನಾಗ್ತಾನೆ. ಆಗ ಹೇಳ್ತಾನೆ, ನನ್ನ ತಪ್ಪಲ್ಲ ಇದು, ನಿಮ್ಮ ಮೇಲೆ ವಿಶ್ವಾಮಿತ್ರನ ಜಿದ್ದಿನಿಂದ ಆದ ತಪ್ಪಿದು, ನಾನು ಮಾಡಿದ್ದಲ್ಲ. ಗೊತ್ತಿಲ್ಲದ ನನಗೆ ಶಾಪ ಹಾಕ್ತೀರಿ, ನಿಮಗೂ ಶಾಪ ಆಗ್ತೇನೆ ನೀರು ತೆಗ್ದ. ಮದಯಂತಿ ಹೆಂಡತಿ ಹೇಳ್ತಾರೆ, ಗುರುಗಳು, ಪುರೋಹಿತರು, ವಂಶದ ಉದ್ಧಾರಕರು, ವಸಿಷ್ಠರು ಶಾಪ ಕೊಡಬೇಡಿ ಅಂತ. ಎತ್ತಿಯಾಗಿದೆ ಅಲ್ಲ, ಎಲ್ಲಿ ಬಿಸಾಡುದಂದ? ಎಲ್ಲಿ ಬಿಸಾಡುದಂತಾನೆ? ನೆಲಕ್ಕೆ ಹಾಕುವಂತೆ ನೆಲದಲ್ಲಿ ಪ್ರಾಣಿಗಳಿದ್ದಾವೆ, ಹುಲ್ಲು ಹುಪ್ಪಟೆಗಳಿದ್ದಾವೆ, ಕ್ರಿಮಿಕೀಟಗಳಿದ್ದಾವೆ, ಧರ್ಮಕ್ಕೆ ಸಾಯ್ತಾವೆ, ಸುಟ್ಟೋಗ್ತಾವೆ. ರಾಜ ತನ್ನ ಶಾಪದ ವ್ಯಕ್ತಿತ್ವವನ್ನು, ವ್ಯವಸ್ಥೆಯನ್ನು ತನ್ನ ಕಾಲಿಗೆ ಹಾಕೊಂಡು ಕಲ್ಮಾಶಬಾದ ಆದ ಕಾಲು ಸುಟ್ಟೋಯ್ತಂತೆ. ಎಷ್ಟು ದೊಡ್ಡ ವಿಚಿತ್ರ ವ್ಯವಸ್ಥೆ. ಶಾಪ ಹಾಕಿದ ನಂತರ ತೆಗಿಲಿಕ್ಕೆ ಬರುವುದಿಲ್ಲ, ತಕ್ಷಕನನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ತಕ್ಷಕ ರೆಡಿಯಾಗಿ ಆಗಿದೆ, 7 ದಿನ ಅಲ್ಲ, ಈಗಲೇ ಹೊರಡ್ತಾ ಇದ್ದಾನೆ. ದಿನಕ್ಕೊಂದು ಬೆಂಡೋಲೆ ಹಾಕಿ, ಸೀರೆ ಸುತ್ತುಕೊಂಡು, ಶೂ ಹಾಕ್ಕೊಂಡು, ವ್ಯಾನಿಟಿ ಬ್ಯಾಗ್ ಇಟ್ಕೊಂಡು ಹೇಗೆ ಆಗ್ತದೆ ನೋಡೋದು. ನಿಲುವನ್ನೆಲ್ಲ ನಿಂತು ಸರಿಯಾಗಲಿ ಮತ್ತೆ ಹಿಂದೆ ಬರೋದು. ಬೆಳಿಗ್ಗೆ ಹೊರಡಬೇಕಾದ್ರೆ ಸಂಜೆ ಆಗ್ತದೆ ಹೋಗುವ, ಅಥವಾ ಮರುದಿನ ಬೆಳಿಗ್ಗೆ ಆಗ್ಬೋದು. ತಕ್ಷಕನಿಗೆ 7 ದಿನ ಉಂಟು ಪುರುಸೋತು.
ಚೆಂದಾಗಿದೆ, ಹೊರಟಾಗಿದೆವ. ತಕ್ಷಕ ದಕ್ಷಿಣ ದಿಕ್ಕಿನ ದೇವತೆ, ಅದು ಗೊತ್ತು ಮಾಡಿದ್ದು ನಾನು, ಮತ್ತೆ ಯಾರಿಗೆ ಗೊತ್ತಿರಲಿಲ್ಲ ಅದು ಮೊದಲು. ದಕ್ಷಿಣ ದಿಕ್ಕು ಅಂದರೆ ಯಮನ ದಿಕ್ಕು, ಅದು ಅದಕ್ಕೆ ಅವನನ್ನು ಕರೆದದ್ದು. ಇಷ್ಟು ಜನ ಇಲ್ವ, ವಾಸುಗಿದ್ದಾನೆ, ಕರ್ಕೋಟಗಿದ್ದಾನೆ, ಬಂದವರೆಲ್ಲ ಇವರು ಗುತ್ತ ಇದ್ದವರು. ವಾಸುಗಿ ಹಗ್ಗವಾಗಿ ಬಂದಿದ್ದಾನೆ, ಕರ್ಕೋಟಕ ನಳನ ಚರಿತ್ರೆಯಲ್ಲಿ ಬಂದಿದ್ದಾನೆ, ಪದ್ಮ ಮಹಾಪದ್ಮರಿದ್ದಾರೆ, ರಥನ ಸೂರ್ಯನ ರಥ ಹತ್ತಿರ ಬರುವವರು, ಶಂಖಪಾಲ ಕುಲಿಕರೆಲ್ಲ ಇದ್ದಾರೆ, ಶೇಷನೇ ಇದ್ದಾನೆ ಪ್ರಧಾನನಾಗಿ. ಯಾರನ್ನು ಕರಿ ತಕ್ಷಕನೇ ಯಾಕೆ ಕರೆದ? ತಕ್ಷಕ ದಕ್ಷಿಣ ದಿಕ್ಕಿನ, ಅದಕ್ಕೆ ಕರೆದ. ಬರಲಿ ಅಂದ. ತಕ್ಷಕ ಬಂದಿದ್ದಾನೆ, ಬರಬೇಕು ಅಂತ ಹೊರಟಿದ್ದಾನೆ. ರಾಜನಿಗೆ ಎಂತ ಮಾಡೋದು ಆಯಿತು ಯೋಚನೆ ಮಾಡಿದ. ಶಮೀಕ ಹೇಳಿದ, ಋಷಿಗಳ ಹತ್ರ ಹೇಳಿದ, ತನ್ನ ಶಿಷ್ಯನಲ್ಲಿ ಹೇಳಿದ, ಮಗ ಹೋಗುವುದಿಲ್ಲ ಇನ್ನು, ಶಾಪ ಕೊಟ್ಟವ ಎಲ್ಲಿ ಹೋಗ್ತಾನೆ, ಯಾವ ಮೋರೆ ತೋರಿಸ್ತಾನೆ, ಹೇಗಿರ್ತದೆ ಅವನಿಗೆ. ಗೌರಮುಖ ಶಿಷ್ಯನನ್ನು ಕರೆದ, ನೀನು ಹೋಗು ಅಂದ. ರಾಜನಿಗೆ ಹೇಳು ಶಾಪ ಬಂದಿದೆ ಅಂತ ತಿಳಿಸು. ಅವನಿಗೆ ಎಚ್ಚರ ಆಗಲಿ, ಅವನಿಗೆ ಗೊತ್ತಾಗಲಿ. ಅವನು ನಮಗೆ ಗೊತ್ತಾಗುವ ಹಾಗೆ ಮಾಡಿ ಹೋಗಿದ್ದಾನೆ, ನಾವು ಅವನಿಗೆ ಹಿಂಬದಿಯಿಂದ ಮಾಡೋದ ಶಾಪ ಕೊಡೋದು. ಅದರಿಂದ ಮಾಟ ಕೃತ್ರಿಮ ಮಾಡೋರು, ಅನ್ಯಾಯ ಮಾಡೋರು ಎದುರು ಬಂದು ಮಾಡಬೇಕು. ಮಾಡೋದಾದರೆ ತಾಕತ್ತಿದ್ರೆ, ಬ್ಯಾಟ್ರಿ ಇದ್ದರೆ, ಅವ್ರ ಗಂಡಸ್ಸು ಆದರೆ ಹಿಂಬದಿಯಿಂದ ಮಾಡೋದೆಂಥದ್ದು ಅನ್ಯಾಯ ಮೋಸ ಎಲ್ಲ. ಇಲ್ಲದಿದ್ದಾಗ ಮಾಡೋದೆಂಥದ್ದು ಮಂತ್ರವಾದ ಗೊತ್ತುಂಟ ನಿಮಗೆ, ಸಾಮರ್ಥ್ಯ ಇದೆಯಾ, ಎದುರು ಬಂದು ಮಾಡಿ. ಬರ್ತದೆ ನಿಮಗೆ ವಿಚಿಕ್ರಾಫ್ಟ್ ಅಥವಾ ಷಡ್ಕರ್ಮಗಳು ಮಾಡಿ. ಎಲ್ಲಿದೆ ಬ್ಯಾಟ್ರಿ, ಯಾರಿಗಿದೆ? ಆಗುವುದಿಲ್ಲ. ಅದರಿಂದ ವಾಸ್ತವವಾಗಿ ಹಿಂಬದಿಯಿಂದ ಮಾಡುವ ಪೌರುಷ ಏನು? ನಾವು ಹಿಂಬದಿಯಿಂದ ಶಾಪ ಕೊಟ್ಟಿದ್ದೇವೆ, ರಾಜನಿಗೆ ಗೊತ್ತಿಲ್ಲ, ರಾಜನಿಗೆ ಹೇಳಿ ಬರುವ ಅಂದ, ರಾಜನನ್ನು ತಿಳಿಸುವ ಅಂದ. ಗೌರಮಕ ಶಿಷ್ಯ ಬಂದ, ನಿಮಗೆ ಶಾಪ ಇದೆ, ಶಮೀಕನ ಮಗ ಶೃಂಗಿ ಶಾಪ ಕೊಟ್ಟಿದ್ದಾನೆ, 7 ದಿನದೊಳಗೆ ತಕ್ಷಕ ಕಚ್ಚಿ ಸಾಯ್ತದೆ ಅಂತ ರಾಜ ಶಾಪದ ವೃತ್ತಾಂತ ಬರುವ ಮೊದಲೇ, ಇಲ್ಲಿಂದ ಹೊರಡುವಾಗಲೇ ನಾನು ರಾಜನೆಲ್ಲ ಹೇಳಿಕೊಂಡು ಹೋಗಿದ್ದಾನೆ. ನಾವು ಅವನ ಬೆನ್ನಿಂದ ಹೋಗಲಿಲ್ಲ. ಇಲ್ಲಿ ಏನಾಯ್ತು ಅಂತ ನೋಡಿವೆ. ಹೋಗುವಾಗ ರಾಜ ಅರಮನೆ ಹೋಗಿ ನಿಂತು ಹಸಿವು ಬಾಯಾರಿಕೆ ಅಂತ ಕೂಗಲಿಲ್ಲ. ಅವನಿಗೆ ಆದದ್ದು ಹಸಿವು ಬಾಯಾರಿಕೆ, ಆದರೆ ಅದಕ್ಕಿಂತ ದೊಡ್ಡ ಪೆಟ್ಟು ಬಿದ್ದಿದೆ. ಶಮೀಕರಿಗೆ ಮಾಡಿದ ಅವಮಾನ ಅವನ ಕೈಯಲ್ಲಿ ಕೂತಿದೆ, ಅದೇ ತಲೆಯಲ್ಲಿ ಸುತ್ತಿದೆ. ಹಸಿವೆ ಬಾಯಾರಿಕೆ ಮರೆತೋಗಿದೆ. ಅರಮನೆ ಹೋದವ ಊಟ ಹಾಕಿ ಅಂತ ಹೇಳಲಿಲ್ಲ. ಮಂತ್ರಿಮಂಡಲವನ್ನು ಕರೆದು ಹೇಳಿದ, ನನ್ನ ಮಗನನ್ನು ರಾಜನನ್ನು ಮಾಡಿ ಅಂದ, ಜನಮೇಜಯನನ್ನು ರಾಜ ಮಾಡಿ ಅಂದ. ಏನು ಕಥೆ ಆಯಿತು ಅಂತ ಕೇಳಿದರು. ಹೇಳಿದ, ನಾನು ಅನ್ಯಾಯ ಮಾಡಿ ಬಂದೆ, ಅದಕ್ಕೆ ತಕ್ಕುದಾದ ಶಿಕ್ಷೆ ನಾನೇ ಅನುಭವಿಸ್ತೇನೆ. ನಾನು ನಿವೃತ್ತಿಯನ್ನು ಘೋಷಿಸ್ತೇನೆ. ನಾನು ಒಂದು ಕಡೆಯಲ್ಲಿ ವೈರಾಗ್ಯದಿಂದ ಜಪತಪ ಅನುಷ್ಠಾನ ಮಾಡ್ತಾ ಕೂತು ಬಿಡ್ತೇನೆ, ಸಾಯುವವರೆಗೂ ಉಪವಾಸದಲ್ಲಿ ಹೋಗ್ತೇನೆ ಅಂದ. ಅಷ್ಟೊತ್ತಿಗೆ ವೃತ್ತಾಂತ ಬಂತು. ಗೌರಮಗ ಬಂದ, 7 ದಿನದಲ್ಲಿ ಸಾಹಿತ್ಯ ಅಂದ. ಖುಷಿಯಾಯ್ತು ಇವನಿಗೆ, ಆಯ್ತಲ್ಲ, ಸಿಕ್ಕಿತಲ್ಲ, ಪ್ರಾಯಶ್ಚಿತ್ತ ಬಂತಲ್ಲ, ಇನ್ನು 7 ದಿನ ಉಂಟಲ್ಲ ಅಂದ. ನೋಡಿ, ಇನ್ನು 7 ದಿನ ಉಂಟಲ್ಲ ಅಂದವ. ಭಾರಿ ಖುಷಿ ಆಯ್ತು ಅವನಿಗೆ. ನಾವು 7 ದಿನ ಉಂಟು ಅಂತ ಹೇಳಿದರೆ 7 ದಿನ ಉಂಟಾ ಜಯಿಸರೇ ಪ್ರಶ್ನೆ ಇಡಿ ಎಂಥದ್ದು. ಒಳ್ಳೆ ಲಗ್ನ ಯಾವಾಗ ಸಿಗ್ತದೆ, ಒಳ್ಳೆ ದಿನ ಯಾವತ್ತು ಬರ್ತದೆ, ಎಲ್ಲರಿಗೆ ಮತ್ತೆ ಮನೆಯವರ ಹತ್ರ ಕೇಳೋದು, ನಿಮ್ಮದು ಮುಟ್ಟಿನ ದಿನ ಯಾವಾಗ ಉಂಟು, ನಿಮ್ಮ ಮಕ್ಕಳು ಯಾವಾಗ ಬರ್ತಾರೆ, ನಿಮ್ಗೆ ಯಾವತ್ತು ಟಿಕೆಟ್ ಆಗಿದೆ, ಎಲ್ಲ ಒಟ್ಟಾದಾಗ ನಮ್ಮ ಟಿಕೆಟ್ ಆಗ್ತದೆ. ದೇಶ ಕಾಲ ಕಾಯಲಿಕ್ಕೆ ಎಲ್ಲಿಂಟು? ರಾಜ 7 ದಿನ ಉಂಟು ಹೇಳಿದ ತಕ್ಷಣ ಹಾಗಾದ್ರೆ ಎಂತ ಮಾಡುವ ಅಂತ ಕೇಳಲಿಕ್ಕೆ ಜೋಯಿಸರನ್ನು ಕರೆದು, ಪುರೋಹಿತರನ್ನು ಕರೆದು, ನಿಂಕ್ಳೆಯಪ್ಪ ಪುರ್ಸೋತು, ನಿಮ್ದು ಯಾವುದು ಕಾರ್ಯಕ್ರಮ ಮಾಡುವ, ನಮ್ಮ ತಾರಾನುಕೂಲ ನೋಡಿ ಹೇಗೆ ಉಂಟು ಅಂತ. ಎಂತ ಏನಿಲ್ಲ ನೋಡಲಿಕ್ಕೆ, ಕೇಳಲಿಕ್ಕೆ. 7 ದಿನ ಬದುಕಲಿಕ್ಕೆ ಉಂಟು ಅಂತ ರಾಜನಿಗೆ ಗೊತ್ತಾಯ್ತಾ? ಮುಗಿಯಿತು, ಇವತ್ತೇ ಶುರು ಅಂದ. ಲಾಭ ಮಾಡಿಕೊಳ್ಳುವ ಅಂದ. ಕಟ್ವಾಂಗ ಅರಸ ನೋಡಿ, ರಾಜ ಹೋದ, ದೇವತೆಗಳಿಗೆ ಸಹಾಯ ಮಾಡಿದ. ಬರಲಿಕ್ಕೆ ಹೇಳಿದರು, ಯುದ್ಧ, ಸೂರ್ಯನ ವಂಶದವ, ಯುದ್ಧ ಮಾಡಿ ದೇವತೆಗಳಿಗೆ ಸಹಾಯ ಮಾಡಿ ಹೊರಡುವಾಗ ದೇವತೆಗಳೆಲ್ಲ ಖುಷಿ ಆಯ್ತಂತೆ. ನಿನ್ಗೆ ಎಂತ ಕೊಡುವುದು ಕೇಳಿದ್ರು. ಎಂತ ಕೊಡುವುದು ಯೋಚನೆ ಮಾಡಿದ್ದಂತೆ. ಎಂತ ಕೇಳುವುದು? ಇಲ್ಲಿ ಎಂತ ಬೇಕಾದರೂ ಉಂಟು, ಏನು ಬೇಕಾದ್ರೆ ಕೇಳ್ಕೊಡ್ತೇವೆ. ಮೊದಲು ಹೇಳಿದ್ದಂತೆ ರಾಜ, ಅಲ್ಲ ನನಗೆ ಎಷ್ಟು ವರ್ಷ ಆಯುಷ್ಯ ಉಂಟು ಹೇಳಿ ಅಂದಂತೆ. ನೀವು ಎಂತ ಕೊಡೋದಾದರೂ ನಾನು ಅನುಭವಿಸ್ಬೇಕಲ್ಲ ಅದನ್ನು, ನನ್ನ ಪೀರಿಯಡ್ ಹೇಳಿಂದ. ನಿನಗೆ ಒಂದು ಮುಹೂರ್ತ ಉಂಟು ಮಾರಾಯ ಪುರ್ಸೋತು ಅಂದ. ಮುಹೂರ್ತ ಅಂದರೆ ಎಷ್ಟು? ಮುಹೂರ್ತ ಅಂದ್ರೆ 48 ನಿಮಿಷ. ಅದು ಹೇಳಿ. ಹಾಗಾದರೆ ನನಗೆ ದೇವರ ಮೇಲೆ ಪ್ರೀತಿ ಕೊಡಿ, ದೇವರನ್ನು ಕಾಣುವ ಭಾಗ್ಯ ಕೊಡಿ, ಹೊರಡ್ತೇನೆ ಅಂತ. ಮುಹೂರ್ತ ಮಾತ್ರದಲ್ಲಿ ಭಗವಂತನ ಎಚ್ಚರವನ್ನು ಸಂಪಾದಿಸಿ ಹೊರಟವ. ಆದರೆ ನಾವು ಕೇಳಬೇಕಾದ್ದು ನಮ್ಮ ಪೀರಿಯಡ್ ಎಷ್ಟು ಅಂತ ನೋಡಿಕೊಂಡು ಅದನ್ನು ಕ್ಷಣಶಃ ಉಪಯೋಗಿಸಿಕೊಳ್ಳುವುದು. ಕ್ಷಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಗೃಹೀತೈವ ಕೇಶೇಶ್. ವಾಸ್ತವವಾಗಿ ಸಾವು ಯಾವತ್ತು ಬರ್ತದೆ ಗೊತ್ತಿಲ್ಲ. ಅದೇನು ಪುರೋಹಿತರ ಹತ್ರ ಕೇಳಿಕೊಂಡು, ದಿನಮಾನ ನೋಡಿಕೊಂಡು, ತಾರಾನುಕೂಲ ಇಟ್ಟುಕೊಂಡು, ಮಂಗಳವಾರವೋ ಶುಕ್ರವಾರವೋ ಶನಿವಾರವೋ ಅಂತ ಹೇಳಿಕೊಂಡು ಬರುವುದಿಲ್ಲ. ಅಯನ ನೋಡಬೇಡಿ, ಕಾಲ ನೋಡಬೇಡಿ, ದೇಶ ನೋಡಬೇಡಿ, ಜನರನ್ನು ನೋಡಬೇಡಿ, ದುಡ್ಡು ನೋಡಬೇಡಿ. ಮಾಡುವ ಮನಸ್ಸು ಬಂದಾಗ ಮಾಡಿಬಿಡಿ. ಸರಿಯಾಗಿ ಮಾಡಬೇಕಂದು ಮತ್ತೆ ಉಂಟಾ? ಇನ್ನೊಮ್ಮೆ ಜ್ಯೋತಿಷರ ಹತ್ರ ಕೇಳಿಕೊಂಡು ದೇಶ ಕಾಲ ಇಟ್ಕೊಂಡು ಮತ್ತೆ ಮಾಡಿ. ಕಾಲಕ್ಕೆ, ದೇಶಕ್ಕೆ, ಜನಕ್ಕೆ ಮಾಡೋದಾದರೆ ಮತ್ತೆ ಮಾಡಿ. ಭಾಗವತ ಈ ನಮ್ಮ ನೆಲದಲ್ಲಿ ಆದದ್ದು ವಿಚಿತ್ರವಾಗಿ ಆಗಿದೆ. ಹರಿದ್ವಾರದಲ್ಲಿ ಆದತ್ತು, ಗಂಗಾದ್ವಾರ ಅದಕ್ಕೆ ಹೆಸರು. ಅದು ದುಂದುಕಾರಿಯ ಗಲಾಟೆಯಲ್ಲಿ ಆದತ್ತು. ಗೋಕರ್ಣ ಪಾಠ ಮಾಡಿದ್ದು, ಪ್ರವಚನ ಮಾಡಿದ್ದು.
ಅದೊಂದು ಪ್ರೇತ ದುಂದುಕಾರಿ. ವಿಚಿತ್ರ ಸನ್ನಿವೇಶದಲ್ಲಿ ಸತ್ತವ, ಆತ್ಮಹತ್ಯೆ ಮಾಡಿಕೊಂಡು ಅವನು ಕೊಲೆ ಮಾಡಿ ಆಗಿದೆ. ಅಂಥವನು ಉದ್ಧಾರಕ್ಕೆ ಇನ್ನೇನು ಮಾಡೋದು ಅಂತ ಋಷಿಮಂಡಲ ಹೇಳುವಾಗ ಹೇಳಿದ ಭಾಗವತ ಪ್ರವಚನ ಮಾಡಿ ಉದ್ಧಾರ ಆಗ್ತದೆ ಅಂತ. ಎಲ್ಲ ಜನ ಸಮಾವೇಶವನ್ನು ಸೇರಿಸಿಕೊಂಡು ಗಂಗಾದ್ವಾರದಲ್ಲಿ 3 ಹೊತ್ತು ಮುಳುಗಿಕೊಂಡು ತೀರ್ಥಕ್ಷೇತ್ರದಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ ಗೋಕರ್ಣ ಹೇಳಿದ. 7 ದಿನದಲ್ಲಿ ಆ ದುಂದುಕಾರಿಗೆ ಪ್ರೇತತ್ವ ನಿವೃತ್ತಿಯಾಗಿ ಸದ್ಗತಿ ಸಿಕ್ಕಿತು. ಅದು ಹೋಯ್ತು, ಹೋಗುವುದು ಕಂಡಿತು ಎಲ್ಲರಿಗೂ. ಜನರು ಬಂದು ಸೇರಿದ್ದಾರೆ ಎಲ್ಲ. ಅವರು ಕೇಳಿದರು ಮತ್ತೆ ಗೋಕರ್ಣನ ಹತ್ರ, ಅಲ್ಲ ಅವನಿಗೆ ಮೋಕ್ಷ ಆಯ್ತಲ್ಲ, ನಮಗೆ ಯಾಕೆ ಆಗಲಿಲ್ಲ ಅಂತ. ನೀವು ಪ್ರತಿನಿತ್ಯ ಪಂಚವಿದ್ಯಾಯ ಮಾತ್ರ ತಿಂದು ಹೋದದ್ದಲ್ಲ, ಮತ್ತೆ ತೊಂಡು ಕೇಳಿದ್ರಂತೆ. ಅಯ್ಯ ನೀವು ಎಲ್ಲಿ ಶ್ರದ್ಧೆಯಿಂದ ಬಂದಿದ್ದು, ನಿಮಗೋಸ್ಕರ ಎಲ್ಲಿ ಪಾಠ ಆಗಿದೆ ಕೇಳಿದರು. ಸಂಕಲ್ಪ ಯಾರದ್ದು, ಯಾರಿಗಾಯಿತು? ನೀವು ಸುಮ್ಮನೆ ಬಂದದ್ದು ಓದದ್ದು. ಕೆಲವರು ಕೇಚಿತ್ ದಿದೃಕ್ಷವೋ ಯಾಂತಿ, ಕೇಚಿತ್ ಯಾಂತಿ ಬುಭುಕ್ಷವಃ, ಕೇಚಿತ್ ಜಿಜ್ಞಾಸವೋ ಯಾಂತಿ ಅಂತ ಬರೋದು ಯಾಕೆ ಕೇಳ. ಕೆಲವರಿಗೆ ತಿಳ್ಕೊಳ್ಬೇಕು ಅಂತ ಹಂಬಲ, ಕೆಲವರಿಗೆ ಎಂತ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ನೋಡುವ ಕುತೂಹಲ, ಇನ್ನು ಕೆಲವರಿಗೆ ಎಂತ ಕೊಡ್ತಾರೆ ತಿನ್ನಲಿಕ್ಕೆ ಅಂತ ಇರ್ತದೆ ನೋಡುವ ಅಂತ ಬರೋದು. ಎಲ್ಲ ಹೀಗೆ ಕೇಚಿದೇವ ಮುಮುಕ್ಷವಃ, ನಿಜವಾಗಿ ಬಾಗಿಲು ತೆರ್ಕೊಂಡು ಹೊರಗೋಗ್ಲಿಕ್ಕೆ ಓಡುವವರು ಕೆಲವೇ ಜನ. ಕ್ರಮವಾಗಿ ಎಲ್ಲ ಕಡೆಯಲ್ಲಿ ಹಾಗೆ ಆಗುವುದು. ಉತ್ಸವಕ್ಕೆ ಸೇರ್ತಾರೆ ಉಡುಪಿಯಲ್ಲಿ, ನಾನು ಯಾವತ್ತೂ ನೋಡ್ತೇನೆ, ಸುತ್ತು ಕಂಡಾಪಟ್ಟೆ ಬರ್ತಾರೆ. ಹೇಗೆ ಕೇಳಿದರೆ ಅಪ್ರದಕ್ಷಿಣೆ, ಹೇಗೆ ಅಂತ ಕೇಳೋದು, ಒಟ್ಟು ಹೋಗುದು. ಮತ್ತು ಹೆಚ್ಚಿನವರು ಹೇಳಿದ್ದುಂಟು, ಉತ್ಸವದ ಹೊತ್ತಿನಲ್ಲಿ ರಥ ಬೀದಿ ಹೋಗಬೇಕು, ಯಾಕೆಂದರೆ ಚರ್ಮುರಿ ತಿನ್ಲಿಕ್ಕಂತೆ. ಅಂತ ಕರ್ಮವೇನು ನಿಜವಾಗಿ ಹೇಳೋದು, ನನಗೆ ಗೊತ್ತಿದೆ ಮಾತಾಡುವ ಕ್ರಮ ಎಲ್ಲ. ರಥ ನಾನು ಕೇಳಿದೆ 8 ರಥ ಆಗಿದೆ ಅಂತೆ ಮೊನ್ನೆ ಒಂದು ದಿವಸ. ಆಯಿತು ಅಂದೆ, 8 ರಥ ಆಯಿತು. ಯಾರಿದ್ರು ಮಾರ್ರೆ 8 ರಥದಲ್ಲಿ ಹೇಳ್ತೀರಾ ಅಂದೆ. ಅದು ಯಾರು ಇದ್ದಾರೆ ಮಾರ ಅಂತ. ಯಾರು ಪಕ್ಕದಲ್ಲಿ ಹತ್ತಿರದಲ್ಲಿ ಇದ್ದವ್ರದ್ದು ಕೇಳಿದ್ರು. ನೀವು ಬೇಕಾದರೆ ಮೆಲ್ಲ ಹೋಗಿ ಕೇಳಿ, ನಾನು ಹೇಳಿದೆ ಹೇಳಬೇಡಿ. ಅಲ್ಲ ಹೇಳಿದ್ರು ತೊಂದರೆ ಇಲ್ಲ, ನಾನು ಹೇಳಿದಲ್ಲ, ನಾನು ಎದುರು ಏನು ಯಾರು ಮಾಡೋದಿಲ್ಲ. ಹಿಂಬದಿಯಲ್ಲ, ನನಗೆಂತ ಖುಷಿಯೇ ಇಲ್ಲ ಬಿಡಿ ಅಂದು. ಹಿಂಬದಿಯಲ್ಲಿ ಮಾತಾಡಿ ನನಗೆ ಸಮ್ಮತಿಯೇ ಇಲ್ಲ, ಎದುರು ಬರ್ತೀರಾ ಮಾತಾಡ್ತಾರೆ. ನೀವು ಹೋಗಿ ರಥದಲ್ಲಿ ದೇವರು ಇಟ್ಟ ಭೂಪರಲ್ಲೇ ಹೋಗಿ ಕೇಳಿ, ಸ್ವಾಮಿಗಳಲ್ಲಿ ಹೋಗಿ ಕೇಳಿ 8 ರಥದಲ್ಲಿ ಏನಿತ್ತು ಅಂತ. ಎಣ್ಮ ರಥ ಅಂತ ಜಾನಿತ್ನ ಕೇಳಿ. ಆದ್ದರಿಂದ ಸಂಗತಿ ಅಂತ ಕೇಳಿದರೆ ದೇವರು ಅಲ್ಲ ಸಂಗತಿ. ಅದಕ್ಕೆ ಜನ ಮರಳೋ ಜಾತ್ರೆ ಮರಳೋ ಅಂತ ಹುಚ್ಚು ಕ್ರೇಜಿ. ಭಗವಂತನ ಎಚ್ಚರದಲ್ಲಿ ಯಾರು ಪ್ರಯತ್ನಿಸಿಕೊಳ್ಳುವುದಿಲ್ಲ, ಪ್ರಯೋಜನ ಇಲ್ಲ. ಆದ್ದರಿಂದ ಒಂದು ಮುಹೂರ್ತ ಸಿಕ್ಕಿತ ಕಟ್ವಾಂಗ ಮೇಲೆ ಬಿದ್ದಂತೆ. ಅದನ್ನು 7 ದಿನ ಸಿಕ್ಕಿತ, ಭಾರಿ ಖುಷಿ ಆಯ್ತಂತೆ ರಾಜನಿಗೆ. ಎಲ್ಲ ಜನ ಸೇರಿ ಅಷ್ಟೊತ್ತಿಗೆ ಎಲ್ರಿಗೂ ಸೀರಿಯಸ್ ಆಯಿತು. ಹೇಗೆ 7 ದಿನದಲ್ಲಿ ಸಾಯ್ತಾನೆ ಅಂತ ಆಯ್ತಲ್ಲ, ಸಾಯುವುದು ಖಾತ್ರಿ ಆಯ್ತಲ್ಲ. ಎಲ್ಲರೂ ಬಂದಿದ್ದಾರೆ. ನಾವು ಒಂದು ಚೂರು ಮಲಗಿದ್ರೆ ಸಾಕು, ಎಲ್ಲರೂ ಸೇರ್ತಾರೆ. ಬೆನ್ನು ನೋವ, ಕಾಲು ನೋವ, ಇಲ್ಲ ಮಾರ್ರೆ ಸ್ವಲ್ಪ ಬೆನ್ನಿನಲ್ಲಿ ಸ್ವಲ್ಪ ಎಳೆತ ಉಂಟು. ಅದಕ್ಕೆ ಮಣ್ಣಿನ ಮೂಟೆ ಮಾಡಿ ಮರಳಿನದ್ದು ಚೆಂದ ಮಾಡಿ ಅಡಿಯಲ್ಲಿ ಕೂತ್ಕೊಂಡು ಹೀಗೆ ತಿಕ್ಕಬೇಕು. ಅದು 3 ದಿನ ಮಾಡಿ ಆಯ್ತು. ಈಗ ಹಾಗಾದರೆ ಮಣ್ಣಿನ ಚೀಲ ಮಾಡಿ ಕಾಲಿಗೆ ಕಟ್ಟಿನೇ ತಾಕಬೇಕು. ಇವರು ಮಾಡೋದೆಲ್ಲ ಮಾಡಿದ್ರುಂಟಲ್ಲ, ಮತ್ತೆ 4 ದಿನ ಬೇಗ ಸಾಯ್ಬೇಕಾಗ್ತದೆ. ಒಬ್ಬೊಬ್ಬರೊಂದು ಶೇಕ ಕೊಡಬೇಕು, ಬಿಸಿ ನೀರು ಶೇಕ ಆಗಬೇಕು, ಎಣ್ಣೆ ಸಮಾತಿಕ್ಕಿ 1 ಬಾಟ್ಲಿ ಖಾಲಿ ಮಾಡಬೇಕು, ಹೋಮದ ಕಷಾಯ ಮಾಡಿ 8 ಸರ್ತಿ ಕುಡಿಬೇಕು. ಒಟ್ಟಾರೆ ಒಂದು ಅಪ್ಪಚ್ಚಿ ಆಗಬೇಕು. ಎಲ್ಲ ಮದ್ದು ಮಾಡಲಿಕ್ಕೆ ಹೋಗಿ ಇನ್ನು ಯಾವ ಮದ್ದಿಗೆ ಯಾವತ್ತೂ ಸರಿಯೇ ಆಗೋದಿಲ್ಲವ. ಅದರ ಬದಲಿಗೆ ವೈದ್ಯರು ಹೇಳುವ ಹಾಗೆ, ವೆನ್ ಯು ಟೇಕ್ಸ್ ಮೆಡಿಸಿನ್ ಇಟ್ ಕ್ಯೂರ್ ವಿದಿನ್ ವೀಕ್, ಅದರ್ವೈಸ್ ಇಟ್ ಟೇಕ್ಸ್ 7 days ಅಂತ. ಬೇಡ, ಅವ್ರು ಹೇಳ್ತಾರೆ ಮದ್ದು ತಗೊಂಡ್ರೆ 1 ವಾರದಲ್ಲಿ ಖಾಲಿ ಆಗ್ತದೆ, ಕಾಯಿಲೆ ಖಾಲಿ ಆಗ್ತದೆ. ನೀವು ಮದ್ದು ತಗೊಳ್ಳೋದಿದ್ರೆ 7 ದಿನ ಬೇಕಾಗ್ತದೆ. ಮತ್ತೆ ಅವಾಗ 7 ದಿನ ಬೇಕಲ್ಲ, ಬೇಡಪ್ಪ ಮದ್ದು ಕೊಡಿ ಅಂತ ತಗೊಂಡು ಹೋಗ್ತಾನೆ. ಅದೇ ಒಂದು ಹೇಳಿ ಶಬ್ದ, ಇನ್ನು ಬೆರಳು ತೋರಿಸಿದ ಮಾತ್ರ ಗೊತ್ತು. 1 ವಾರದಲ್ಲಿ ಕಾಯಿಲೆ ಖಾಲಿ ಆಗ್ತದೆ ನೀವು ಮದ್ದು ಮಾಡದಿದ್ದರೆ. ಇಲ್ಲಾದರೂ 7 ದಿನ ಬೇಕು, ಬೇಡ ಮದ್ದು ಕೊಡಿ ಅಂತ. ಅದು 7 ತೋರಿಸಿ. ಇಷ್ಟೇ ವಿಷಯ. ಬೆನ್ನು ನೋವು ಆರಾಮೊಮ್ಮೆ ರಿಲ್ಯಾಕ್ಸ್ ಮಾಡಿ, ಬೆನ್ನೇ ಇಲ್ಲ ಅಂತ ತಿಳ್ಕೊಳ್ಳಿ. ಮತ್ತೆ ಸೊಂಟದ ಮೇಲೆ ಮಂಡೇ ಉಂಟು ಅಂತ ಇಟ್ಕೊಳ್ಳಿ. ನಮಗೆ ನಿಧಾನಕ್ಕೆ ನೋವು ಹೋಗ್ತದೆ, ಆಯ್ತಲ್ಲ ಎದ್ದು ಹೋಗ್ಬೋದು. ಮತ್ತೆ ನಮಗೆ ಗೊತ್ತಿಲ್ಲ ಆಗ್ತದೆ ಬೆನ್ನುಂಟು ಅಂತ. ಎಲ್ಲ ಇದ್ದವರಿಗೆ ಎಲ್ಲನೂ ಬೆನ್ನು ಉಂಟು, ಸೊಂಟ ಉಂಟು, ಕಾಲುಂಟು, ಹಲ್ಲು ಉಂಟು, ಎಲ್ಲ ಉಂಟು, ಎಲ್ಲ ಇಲ್ಲ. ಹಲ್ಲು ನೋವಿದೆ, ಹಲ್ಲು ತಗೊಳ್ಬೇಕು. ಇಲ್ಲ ಹಲ್ಲು ನೋವು ಶಾಶ್ವತ ಬರೋದಿಲ್ಲ. ಮತ್ತೆ ಹತ್ತಿರ ಹೋಗಿ ಕೇಳಿದ್ರಂತೆ ಒಂದು ನಟಿ ಹತ್ರ, ನಿನ್ನ ಚಂದಕ್ಕೆ ಏನು, ಬ್ಯೂಟಿಗೆ ಏನು ಕಾರಣ ಅಂತ. ಅದು ಕವಾಡ ತೆಗೆದು ತೋರಿಸಿಲ್ಲ ಅಂದೇಳು. ಎಂತ ಒಂದು ಹಲ್ಲು ಸೆಟ್ ಮತ್ತೆ ಟೋಬನ್ ಸೆಟ್, ಇಷ್ಟೇ ವಿಷಯಗಳು, ಮತ್ತೇನಿಲ್ಲ ಅಂತಾರೆ. ಹೀಗೆ ಎರವಲು ಪಡೆದ ಸಂಪತ್ತಿನಿಂದ ನಾವು ದೊಡ್ಡ ಜನರಾಗುವುದು ಪ್ರಯೋಜನ ಇಲ್ಲ. ಅದನ್ನು ರಾಜನ ಹತ್ತಿರ ಬಂದು ಎಲ್ಲರೂ ಸೇರಿಕೊಂಡು ಯಜ್ಞ ಮಾಡುವ, ಮೃತ್ಯುಂಜಯ ಹೋಮ ಮಾಡುವ, ಪಂಚಕ ದಾನ ಮಾಡುವ, ದೊಡ್ಡ ಕುಂಬಳಕಾಯಿ ತರುವ, ಎಂಥ ಯಾರ ಮಂಡೆ ಹೊಡಿಲಿಕ್ಕೆ ಅದು ಎಂತ ಮಾಡಿ ಆಗ್ತದೆ ಕೇಳುದು. ಮಂತ್ರ ಜಪ ಮಾಡಲಿಕ್ಕೆ ಬರ್ತದೆ ಇವರಿಗೆ, ಜಪದ ಅರ್ಥ ಗೊತ್ತುಂಟ, ಇವರು ಶುದ್ಧ ಇದ್ದಾರ. ಇನ್ನೊಬ್ಬರ ಮೃತ್ಯುವನ್ನು ಪರಿಹಾರ ಮಾಡಿಸಬೇಕಾದ್ರೆ ಅವನಲ್ಲಿ ಅಮೃತ ಮೃತ್ಯುಂಜಯ ಇರಬೇಕು ಸಿದ್ಧಿ. ಯಾರು ಕೊಡ್ತಾರೆ ಇವತ್ತು? ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಬರ್ತದೆ. ಒಬ್ಬರ ತಲೆ ಮೇಲೆ ಕೈ ಇಟ್ಟುಕೊಂಡು ಅವನನ್ನು ಆರೋಗ್ಯವಂತನನ್ನಾಗಿಸಿ ಅವನನ್ನು ಮೃತ್ಯುಂಜಯನನ್ನಾಗಿ ಮಾಡಲಿಕ್ಕೆ ಬರ್ತದೆ. ಇವನ ಆಯುಷ್ಯ ಕೊಡಬೇಕಾಗ್ತದೆ. ಕೊಡಲಿಕ್ಕೆ ತಯಾರಿದ್ದಾರೆ ಯಾರಾದರೂ? ಸುಮ್ಮನೆ ಹೇಳಿಕೊಳ್ಳುವುದು ಪ್ರಯೋಜನ ಇಲ್ಲ ಅಂತಾರೆ.
ಇವರೆಲ್ಲ ಹೋಮ ಹವನ ಮಾಡಿದರು, ಶಾಂತಿ ಮಾಡಿದರು, ದೇವರ ಪೂಜೆ ಮಾಡುವ ಅಂದರು, ರಂಗಪೂಜೆ ಕೊಡುವ ಅಂದರು. ಮಹಾರಂಗ ಪೂಜೆ ಕೊಟ್ಟು ದಳಿಯಲ್ಲಿ ಹಾಕಿ ಇಷ್ಟುದ್ದಕ್ಕೆ ಅನ್ನ ಹಾಕಿದ್ದು, ಯಾರು ತಗೊಂಡು ಹೋಗೋದು ಮತ್ತೆ ಬಿಸಾಡಿದ್ದು. ಯಾರು ಎಷ್ಟು ತಿಂತಾರೆ? ರಾತ್ರಿ ಅದು 10 ಗಂಟೆ ಮಂತ್ರ ಮಾಡಿದ ರಂಗಪೂಜೆ ನೈವೇದ್ಯ ಯಾರು ತಿನ್ನುವುದು? ಎಷ್ಟು ತಿನ್ನುವುದು? ಯಾರಿಗೆ ತಿನ್ನಿಸುವುದು? ಎಲ್ಲರ ಮನೆಯದ್ದು ಅಜಲ್ ಉಂಟಲ್ಲಿ. ಬೋಧೆ ಇಲ್ಲ ಒಂದು ಸಹ. ದೇವರೇನು ನಡ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ ನನಗೆ ಅನ್ನದ ಗುಪ್ಪೆ ಹಾಕಿ ತಿನ್ನಿಸಬೇಕು ಅಂತ ಅಷ್ಟು ಉದ್ದಕ್ಕೆ. ಒಟ್ಟು ಹೇಳೋದು ಶಾಸ್ತ್ರ ಸಂಪ್ರದಾಯ ಮತ್ತೊಂದೊಂದು. ಶುರು ಮಾಡಿದರು ರಾಜರ ಸುತ್ತ ಕೂತ್ಕೊಂಡೆಲ್ಲ ಅದು ಮಾಡುವ, ಇದು ಮಾಡುವ, ಜಪ ಮಾಡುವ, ಅನುಷ್ಠಾನ ಮಾಡುವ, ದಾನ ದಕ್ಷಿಣೆ ಕೊಡುವ, ತಿಲದಾನ ಮಾಡುವ, ತಿಲದ ಮೇಲೆ ಸುವರ್ಣ ಇಟ್ಟು ಮಾಡುವ. ಸುವರ್ಣ ಇಟ್ಟರೆ ಎಲ್ಲರೂ ಕೈ ಹಿಡಿತಾರೆ, ಕೊಡ್ಲಿಂದ ಹೇಗೆ ಸುವರ್ಣಕ್ಕೋಸ್ಕರ ಕೈ ಹಿಡಿತಾರೆ. ರಜತ ಪಾತ್ರೆ ಸುವರ್ಣ ಮಿಶ್ರಿ. ರಾಜ ಹೇಳಿದ ಎಂತ ಬೇಡರಿ ಅಂದ. ದಶತ್ವಲಂಗಾಯತ ವಿಷ್ಣುಗಾತಾಹ ಅಂದ. ನೀವು ದೇವರ ಸುದ್ದಿ ಮಾತಾಡಿ, ದೇವರ ಬಗ್ಗೆ ಪ್ರಾರ್ಥನೆ ಮಾಡಿ, ದೇವರ ಸುದ್ದಿ ಹೇಳಿ ವಿಷ್ಣು 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 ಅನ್ಯ ಅಂದ. ಬಹಳ ಎಚ್ಚರಗೊಂಡಿದ್ದ. ಎಂತ ಮಾಡಿದ್ರೂ ಉಪಯೋಗಕ್ಕೆ ಬರುವುದಿಲ್ಲ ಅಂತಾನೆ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಮುಖೈ ನನಿಷ್ಮುನಂತಿ ರಾಜೇಂದ್ರ ಸುರಾಕುಂಭಮಿಮಾಪಕ. ದೇವರ ಎಚ್ಚರ ಇಲ್ಲದೆ ಮಾಡಿದ ಯಾವ ಕೆಲಸವೂ ಪ್ರತಿಫಲಿಸುವುದಿಲ್ಲ, ಆಕ್ಷನ್ ಮಾಡುವುದಿಲ್ಲ, ಫಲ ಕೊಡುವುದಿಲ್ಲ. ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಒಬ್ಬನೇ ದೇವರು ಭಗವಂತ, ಎಲ್ಲ ಕರ್ಮದ ಒಡೆಯ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂದ ಕೃಷ್ಣ. ಯಾರು ಮಾಡಿದ ಎಲ್ಲ ಬಗೆ ಎಲ್ಲ ಸೇವೆಗಳ ಪೂರ ತಗೊಳ್ಳುವವನು ನಾನೇ, ಕೊಡುವವನು ನಾನೇ ಅಂದ. ನೀವು ಬೇಕಾದರೆ ಅಟೆಂಡರ್ ಹತ್ರ ಕೇಳಿ ಮಾತಾಡಿಕೊಂಡು ಲೋನ್ ಸ್ಯಾಂಕ್ಷನ್ ಮಾಡಿಕೊಂಡು ಮನೆಯಲ್ಲಿ ದುಡ್ಡು ತಿನ್ಬೋದು. ಆದರೆ ಸೈನ್ ಆಗೋದು ಸ್ಯಾಂಕ್ಷನ್ ಆಗೋದಿಲ್ಲ GM ಅನ್ನಲೇ. ನನಗೇನು GM ಗುರ್ತಾ ಇಲ್ಲ, ನಾನು ಹೋಗಲೇ ಇಲ್ಲ ಅಂದರು, ಹೋಗೋದೇ ಇಲ್ಲ ಆದರೂ ಕೆಲಸ ಆಗೋದು ಹಾಗೆ. ಆದರೆ ಯಾವ ದೇವರಿಗೆ ನೀವು ಪೂಜೆ ಪುನಸ್ಕಾರ ಮಾಡಿಸಿ, ಯಾರ ಹತ್ರ ಬೇಕಾದ ವ್ರತನಿಯಮಗಳನ್ನು ಮಾಡಿಸಿ ಆಗುವಂಥದ್ದು ದೇವರಿಂದ, ಕೃಷ್ಣನಿಂದ, ನಾರಾಯಣನಿಂದ ಮಾತ್ರವೇ. ಇನ್ಯಾರಿಂದಲೂ ಅಲ್ಲ, ಯಾವಾಗಲೂ ಅಲ್ಲ, ಎಲ್ಲಿಯೂ ಅಲ್ಲ ಎನ್ನುವುದು ಶಾಸ್ತ್ರದ ನಿಲುಮೆ, ತೀರ್ಮಾನ. ಯಾವ ದೇವತೆಗಳು ಕೊಡುವುದಿಲ್ಲ, ಅವರ ಕೈಯಲ್ಲಿ ಏನಿಲ್ಲ, ಕೊಟ್ಟು ಕೊಡಮಾನೇ ಇರುವುದು ಅವರ ಹತ್ರ. ದೇವರು ಕೇಳಿದಾಗ, ಅವರ ಹತ್ರ ಕೇಳಿದಾಗ ಅವನಿಗೆ ಕೇಳು ದೇವರ ಹತ್ರ, ನಂಗೆ ಚೂರು ಬೇಕಿತ್ತು ಮಾರೆ, ಅವ್ರಿಗೆ ಕೊಡ್ಲಿಕ್ಕೆ ಉಂಟು, ಆಯ್ತು ಒಂದು ಚೂರು ಹಾಕ್ತಾನೆ, ಕೊಡ್ತಾನೆ, ಕೊಡೋದು ಮುಗಿ. ನಾಳೆಗೆ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಅವನಲ್ಲಿ ಮತ್ತೆ ಕೇಳಬೇಕು, ಅವನ ಅಪ್ಲಿಕೇಶನ್ ಹಾಕಿ. ಹೀಗೆ ಭಗವಂತನೇ ಸರ್ವಸ್ವಾಮಿ ಇದ್ದಾನೆ, ಅವನೇ ಎಲ್ಲವನ್ನು ಮಾಡಿಸುವವ. ವಾಸ್ತವವಾಗಿ ಇನ್ಯಾರೂ ಅಲ್ಲ. ಆದ್ದರಿಂದ ದೇವರ ಸುದ್ದಿ ಮಾತಾಡಿ ಅಂದ. ಇನ್ನೇನು ಬೇಡ ಕರ್ಮಾಂಗಗಳು ಅಂದ. ನನಗೆ ಜ್ಞಾನ ಕಾರ್ಯ ಸಾಕು ಅಂದ. ಸರ್ವಂ ಜ್ಞಾನ ಪ್ಲವೇನೈವ ಅಂತಾನೆ. ಎಲ್ಲವೂ ಆಗುವುದು. ಸರ್ವೇಪಿ ಪುರುಷಾರ್ಥಾಸ್ಯವು ಜ್ಞಾನಾದೇವನ ಸಂಶಯ. ಯಾವ ಪುರುಷಾರ್ಥಗಳು, ಧರ್ಮಾರ್ಥ ಕಾಮ ಮೋಕ್ಷಗಳಿರುವುದು ಭಗವಂತನ ಅರಿವಿನಿಂದಲೇ ಮಾತ್ರ, ಜ್ಞಾನದ ಸಂಪಾದನೆಯಿಂದ ಮಾತ್ರ. ಆದ್ದರಿಂದ ಜ್ಞಾನ ಸೇವೆ ಆಗಲಿ ಎಂದ ದೇವರ ಚಿಂತನೆ ಮಾಡಿ ಅಂತ. ಇಷ್ಟು ಗಡದ್ದಾಗಿ ರಾಜ ಅರಮನೆಯಲ್ಲಿ ನಿಂತು ಭಗವಂತನ ಬಗ್ಗೆ ಎಚ್ಚರಗೊಂಡಾಗ ಬಂದಿದ್ದಾನೆ ಶುಕ ಅನ್ನುವಲ್ಲಿಗೆ ಇವತ್ತು ಕಥೆ ನಿಲ್ಲಿಸ್ತೇನೆ. ನಾಳೆ ಶ್ರೀಕೃಷ್ಣ.